ಸಂಸ್ತುತಿಸಿ ಅಂಬುನಿಧಿಯಾತ್ಮಜಕ್ಕೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಒಡಬಡುದವ ನಿಪೆನಿ ಕಥಾಮೃತ ಜಯತು ವಾದಿಮಾಯೇ ಸರ್ವ ಭಯತಿ ವಾಸಿನಿಯೇ ಕರುಣದಿಕಾಯೇ ಜಯ ಸಾಗರಯ ಭಕ್ತಿಯಿಂದ ಪಾದ ದ್ವಯವನ್ನು ಮರೆಗೊಂಡೆ ಮತಿ ಮುದದಿಂದ ಜಯತು ಭಾದಿಮಾಯೇ ಜಯ ಜಯ ಸಂದರ್ಭ ಕೇಳಿದ್ದು ಓಂಕಾರ ನಿನಾದ. ಆ ಮಂತ್ರದಲ್ಲೇನೋ ಮಹತ್ವ ಅಡಕವಾಗಿದೆ ಎನ್ನುವುದನ್ನು ತಿಳಿದಂತಹ ನಾವು ಆ ಮಂತ್ರವನ್ನು ಪಠಿಸಿದಾಗ ಪೂರ್ಣ ರೂಪದಿಂದ ಪ್ರತ್ಯಕ್ಷಳಾದೆಯ ಮಾತೆ. ಅಮ್ಮ, ನಿನ್ನ ದರ್ಶನ ಭಾಗ್ಯದಿಂದ ನಮ್ಮೆಲ್ಲರ ಭಯವು ದೂರವಾಗಿದೆ. ಇನ್ನು ಮುಂದೆಯೂ ನಮ್ಮನ್ನು ನೀನೇ ರಕ್ಷಿಸಬೇಕಮ್ಮ, ನೀನೇ ರಕ್ಷಿಸಬೇಕು. ಜಯ ಜಯ ಜಯ
ಕೂತಿರುವಂತಹ ಸಮಯ ಕೇಳಿಸಿದ ಓಂಕಾರವನ್ನು ಜಪಿಸಿದಾಗ ಪ್ರಕಟನಾದೆಯ ಮಾತೆ. ಧನ್ಯರಾದೆವು ಅಮ್ಮ, ಧನ್ಯರಾದೆವು. ಅಮ್ಮ, ನಮ್ಮ ಸೃಷ್ಟಿ ಯಾಕಾಯಿತು? ಮುಂದೆ ನಮ್ಮಿಂದಾಗಬೇಕಾದ ಕಾರ್ಯಗಳೇನು? ಎಲ್ಲವನ್ನೂ ತಿಳಿಸಿ ರಕ್ಷಿಸಬೇಕಮ್ಮ, ರಕ್ಷಿಸಬೇಕು. ನೀನಲ್ಲ ಯಾರ್ಯಾರೋ ಅಮ್ಮ ಹರಿಹರ ಬ್ರಹ್ಮನೆಂದೆನಿಸಿದ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ವರದಪ್ಪ ಅದ ನಿಮಗೆ ಇಚ್ಛಾ ಮಾತ್ರದಿಂದಲೇ ನಿಮ್ಮನ್ನು ಸೃಷ್ಟಿಸಿದವಳು ನಾನು. ನಾನೇ ನಿಮ್ಮ ಜನನಿ. ನಿಮ್ಮನ್ನು ಗುರುತಿಸುವುದಕ್ಕಾಗಿ ನಿಮ್ಮ ನಾಮಕರಣವನ್ನು ಮಾಡುತ್ತೇನೆ. ರಕ್ತ ಛಾಯೆಯಿಂದ ಕಂಗೊಳಿಸುವ ನೀನೇ ಬ್ರಹ್ಮ. ನೀಲವರ್ಣದಿಂದ ಕಂಗೊಳಿಸುವ ನೀನೇ ವಿಷ್ಣು. ಶ್ವೇತವರ್ಣದಿಂದ ಕಂಗೊಳಿಸುವ ನೀನೇ ಈಶಾ. ಮಕ್ಕಳೇ, ಘನತರವಾದ ಕಾರ್ಯಗಳಾಗಬೇಕಾಗಿದೆ. ಹೋದ ಕಲ್ಪನಿಲಯವಾದ ಪ್ರಪಂಚವ ಮೊದತಿ ಸೃಜಿಸುವರೇ ಕಾಯ್ದು ಮೇಣದ ಲಯಗೊಳಿಸುವ ಮೊದಲಕ್ಕೆ ಆದಿರಿ ನೀವಾದರೆ ಮಕ್ಕಳೇ, ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು ಮತ್ತೆ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮನ್ನು ಸೃಷ್ಟಿಸಿದ್ದೇನೆ. ನಿಮ್ಮಲ್ಲಿ ಅಡಕವಾಗಿರುವಂತಹ ಗುಣವನ್ನು, ನೀವು ನೆಲೆಸಬೇಕಾದಂತಹ ಸ್ಥಳವನ್ನು ಹೇಳುತ್ತೇನೆ. ಹಾಗೇ ಆಗಲ್ಲಮ್ಮ. ಮಗನೇ ಬ್ರಹ್ಮ, ರಾಜಸ ಗುಣ ಭರಿತನಾದಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯವನ್ನು ನಡೆಸು ಮಗನೇ. ಹಾಗೇ ಆಗಲಿ ಜನನಿ. ಮಗನೇ ವಿಷ್ಣು, ಸಾತ್ವಿಕ ಗುಣಭರಿತನಾದಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಬ್ರಹ್ಮ ಸೃಷ್ಟಿಸಿದ ಜೀವಿಗಳನ್ನು ಪಾಲಿಸುತ್ತಾ ಬಾ ಕಂದ. ಮಗನೇ ಮಹೇಶ್ವರ, ತಾಮಸ ಗುಣಭರಿತನಾದಂತಹ ನೀನು ಬ್ರಹ್ಮ ಸೃಷ್ಟಿಸಿದ ಜೀವಿಗಳನ್ನು ಕಾಲಾನುಸಾರವಾಗಿ ಲಯಗೊಳಿಸುತ್ತಾ ಬಾ ಕಂದ. ಮಕ್ಕಳೇ,
ಆದರೆ ಏನು ಮಾಡಲಮ್ಮ? ಚಿಂತಿಸದಿರಿ. ಕಷ್ಟಕರದೊಳೆದ ನಿಷ್ಠೆ ಹಿಂಬರಿಸಲು ಕೊಟ್ಟು ಸಂದರ್ಶನವ ಇಷ್ಟದಿ ಬರವೆನಿಂದ ಭಯವನಿಯಲು ಕಟ್ಟನಂತ ಗಾನವ. ಮಕ್ಕಳೇ, ನಿಮ್ಮ ನಿಮ್ಮ ಲೋಕದಲ್ಲಿದ್ದುಕೊಂಡು ನಿಮಗಿದ್ದಂತಹ ಕಾರ್ಯವನ್ನು ನಡೆಸುವಂತಹ ಹೊತ್ತಿನಲ್ಲಿ ಏನಾದರೂ ಕಷ್ಟ ಒದಗಿ ಬಂದಾದರೆ ಪ್ರಾಂಜಲ ಮನಸ್ಸಿನಿಂದ ನನ್ನನ್ನು ಧ್ಯಾನಿಸಿರಿ. ಆ ಕಾಲಕ್ಕೆ ಪ್ರತ್ಯಕ್ಷಳಾಗಿ ಅಥವಾ ಪರೋಕ್ಷಳಾಗಿ ನಿಮ್ಮನ್ನು ಪೊರೆಯುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಪುಣವೆ ವೈಸರಾಲೆ ಪೂದು ರಾಜದ ಗುಣ ಅಡಸುತ್ತಲ ಬ್ರಹ್ಮನು ಕಡುಮದವನು ತಾಳಿ ಕನ್ನಯ ಮನದಲ್ಲಿ, ಕಡುಮದವನು ತಾಳಿ ಕನ್ನಯ ಮನದಲ್ಲಿ ನುಡಿದನೆಂದು ಬಯರಲಿ. ಹರಿಹರ ಸೃಜಿಸುವ ಕಾರ್ಯವ ಸೃಜಿಸುವ ಕಾರ್ಯವ ಕರುಣಿಸಿರಲು ಮಾತೆಯು ಹರಿತಾನೆ ನಮ್ಮಲ್ಲಿ ಹಿರಿಯವ ನೈಸೇನ ಹರಿತಾರೆ ನಮ್ಮಲ್ಲಿ ಹಿರಿಯವ ನೈಸೇನ ಮರೆಯಲ್ಲ ಬಿದು ಹರೆಯೂ ಅವರ್ಯಾರ ಅನಾಲಿಸಿ ಸೃಜಿಸುವ ಕಾರ್ಯವ ಕರುಣಿಸಿರಲು ಮಾತೆಯು. ಹರಿ ಹರ, ನೀವಿಬ್ಬರೂ ನನ್ನ ಮಾತುಗಳನ್ನು ಲಕ್ಷ್ಯವಿಟ್ಟು ಕೇಳಬೇಕು. ಈ ಹಿಂದೆ ಅಜ್ಞಾನಿಗಳಾಗಿ ಚಿಂತಿಸುತ್ತಿದ್ದಂತಹ ಕಾಲದಲ್ಲಿ ಮಹಾಮಾತೆ ಇತ್ತ ಸುಜ್ಞಾನದಿಂದ ನಾವೆಷ್ಟೇ ಎಂಬುದನ್ನು ತಿಳಿದುಕೊಂಡೆವು. ನಮಗೆ ಮೂವರಿಗೂ ಆ ಮಹಾತಾಯಿ ಮಹಾ ಕಾರ್ಯವನ್ನೇ ಒದಗಿಸಿದ್ದಾಳೆ. ಆದರೆ ಈ ಉದ್ಯೋಗವನ್ನು ಮಾಡುವಾಗ ಎಡವಿ ಬೀಳುವುದು ಸಹಜ. ಅಂತಹ ಎಡವಿ ಬಿದ್ದವರನ್ನು ಮೇಲೆತ್ತುವುದಕ್ಕೆ ಒಬ್ಬ ಬೇಕೇ ಬೇಕು. ಅಗತ್ಯವಿದೆ. ಎಲ್ಲಾ ಸಮಯದಲ್ಲೂ ಮಹಾಮಾತೆಯನ್ನು ಪ್ರತ್ಯಕ್ಷಗೊಳಿಸುವುದು ಅಸಾಧ್ಯ. ಆದ್ದರಿಂದ ನಮ್ಮ ಮೂವರಲ್ಲಿ ಅಂತಹ ಯೋಗ್ಯತೆ ಇರುವುದು ಯಾರಲ್ಲಿ? ಯೋಚಿಸಬೇಕಾದ ಅಗತ್ಯವಿಲ್ಲ. ನಾನೇ ಇದ್ದೇನಲ್ಲ, ನಾನೇ ದೊಡ್ಡವನು. ಇದನ್ನು ನೀವು ಒಪ್ಪಬೇಕು, ಒಪ್ಪತಕ್ಕನು. ಪದ್ಮಾಕ್ಷ ನಗುತ್ತೆನ್ನ ವಿಧಿಯೇನಿ ಸುಮ್ಮನೆ ಸುಮ್ಮನೆ ಮದವ ಹೋಳುವೆ ಯಾತಕ್ಕೆ
ಮದವ ತಳುವೆ ಯಾತಗೆ ಮಧುಮಕ್ಷನಾಗುತ್ತೆಂದ ವಿಧಿಯನಿದು ಮದವ ತಳುವೆ ಯಾತಗೆ ಅಧಿಕ ತನೆನುತ್ತಲೆ ಆದಿ ಮಾಯೆಯನೇ ಅಧಿಕ ತನೆನುತ್ತಲೆ ಆದಿ ಮಾಯೆಯನೇ ಶುಭ ಕಾರ್ಯಕ್ಕೆ ಅದ ನಡೆ ಶುಭ ಕಾರ್ಯಕ್ಕೆ ಅಧಿಕದ ನೆನುತ್ತಲಿ ನಾದಿ ಮಾಯೇನ ಅದ ನಡೆಸುವ ಕಾರ್ಯಕ್ಕೆ ಮಧುವಾಕ್ಷ ನಗುತ್ತೆಂದ ವಿಧಿಯೇನಿ ಸುಮ್ಮನೆ ಸುಮ್ಮನೆ ಯಾತಗೆ ವಿಧಿಯೇ ನಿನ್ನ ಮಾತುಗಳನ್ನು ಕೇಳುವಾಗ ನನಗೆ ನಗೆ ಉಕ್ಕಿ ಬರುತ್ತಾ ಇದೆ. ನಗು ಯಾಕೆ ಮತ್ತೆ? ಯಾಕೆ? ನಿನ್ನ ಮಾತುಗಳು ಬಾಲಿಶವಾದವುಗಳು. ಬಾಲಿಶ ಅಲ್ಲ, ಈ ಹಿಂದೆ ಎಲ್ಲೆಡೆಯೂ ಗಾಢಾಂಧಕಾರ ಕವಿದಿದ್ದಂತಹ ಸಂದರ್ಭದಲ್ಲಿ ದಿಕ್ಕು ದೆಸೆ ಇಲ್ಲದೆ ನಾವು ಮೂವರು ಪರಸ್ಪರ ಪ್ರಶ್ನಿಸಿದ್ದೇ ಅಲ್ಲದೆ ಉತ್ತರ ನಮಗೆ ದೊರಕಿರಲಿಲ್ಲ ಅಲ್ಲವೇ? ಹೌದು. ಒಂದು ವೇಳೆ ಆ ಸಂದರ್ಭದಲ್ಲಿ ನೀನು ಈ ಮಾತನ್ನು ಹೇಳುತ್ತಿದ್ದರೆ ಬಹುಶಃ ಒಪ್ಪಿಕೊಳ್ಳಬಹುದಾಗಿತ್ತೋ ಏನು, ಸಮಾಧಾನವಾಗುತ್ತಿತ್ತೋ ಏನು. ಆದರೆ ಈಗ ಆದಿಮಾಯ ಪ್ರತ್ಯಕ್ಷಳಾಗಿ ಸರ್ವವನ್ನು ತಿಳಿಸಿದ ಮೇಲೆ ಈಗ ನಾನೇ ದೊಡ್ಡವನು ಎಂದು ನೀನು ಹೇಳುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಮಾತೆ ಹೇಳಿದಂತೆ ನೀನು ಸತ್ಯಲೋಕವನ್ನು ಸೇರಿ ಸೃಷ್ಟಿಯ ಕಾರ್ಯವನ್ನು ಮಾಡು. ಈ ಮದ ನಿನ್ನಲ್ಲಿ ಬೇಡ. ನೀನು ಸೃಷ್ಟಿಸಿದರೆ ನಾನು ಪಾಲಿಸುತ್ತೇನೆ, ಈಶ ಲಯಗೊಳಿಸುತ್ತಾನೆ. ಬೇಡವೇ? ಬೇಡ. ಈಶಾ, ನಿನ್ನ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಮೃಡನೆಂದ ಲಕ್ಷಣ ಲಯದ ಅಧಿಕಾರವ ಪಡೆದವನೈಸಿ ನಾನು ಅದರಿಂದ ದೃಢದೋಲದಿಗವೆಂದನು ಮೃಡನೆಂದ ಕ್ಷಣ ಲಯದಧಿಕಾರ ಪಡೆದವ ನೈ
ದೊಡ್ಡದೊಳ್ ಅಧಿಕವೆಂದರು ಈಶಾ, ನೀನು ಏನು ಹೇಳುತ್ತಾ ಇದ್ದಿ? ಸೃಷ್ಟಿಕರ್ತ ನೀನು, ಹಾ ಆದ್ದರಿಂದ ಹಾ ನಮಗೆಲ್ಲರಿಗೂ ಒಡೆಯ ನೀನು. ಸೃಷ್ಟಿ ಸ್ಥಿತಿ ಲಯಗಳನ್ನು ಅವಲೋಕಿಸಿದರೆ ಲಯದ ಅಧಿಕಾರಿ ನಾನು. ಹಾ ಅಷ್ಟು ಮಾತ್ರವಲ್ಲ, ಅಷ್ಟೇ ನನ್ನನ್ನೊಮ್ಮೆ ಸರಿಯಾಗಿ ನೋಡಂತೆ. ಹಣೆಯಲ್ಲಿ ಮೂರನೆಯದ್ದಾದ ಕಣ್ಣು, ಹಾ ಇದು ಕೇವಲ ಕಣ್ಣು ಅಂತ ಮಾತ್ರ ಎನಿಸಬೇಡ. ಈ ಕಣ್ಣು ಮುಚ್ಚಿದೆ ಹೌದೇ? ಹಾ ಇದನ್ನೇನಾದ್ರೂ ನಾನು ತೆರೆದ್ರೆ ಈ ಲೋಕವೇ ಸುಟ್ಟು ಭಸ್ಮವಾದೀತು. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಏನು? ನಾನೇ ಶ್ರೇಷ್ಠ. ನೀನು ಶ್ರೇಷ್ಠ. ನಾನು ಯಾಕೆ ದೊಡ್ಡವ ಎಂಬುದು ಗೊತ್ತೇ? ಯಾಕೆ? ಮೊದಲು ನಾ ಸೃಜಿಸಲು ಮೊದಲು ಪದುಮಾಕ್ಷ ಪೊರೆಯುವ ಹೌದು. ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ ಹೌದು. ಅದವರ ಲಯಗೊಳಿಸೆ ನಿಜ. ಅದವರ ಲಯಗೊಳಿಸೆ ಮೊದಲು ರಾತ್ರಿದನು ಪರಮಕ್ಷವರೆಯುವ ಅದವರ ಲಯಗೊಳಿಸೆ ಅಧಿಕ ನಾನದರಿಂದ ಮೂವರುಳಿಂದ ಅಧಿಕ ನಾನದರಿಂದ ಮೂವರುಳೆಂದನ ವಿಧಿಯು ಮದವ ಬಿಡದೆಯೇ ಅಧಿಕ ನನ್ನದರಿಂದ ಮೂವರುಳೆಂದನ ವಿಧಿಯು ಮದವ ಬಿಡದೆಯೇ ಮೊದಲು ನಾ ಸೃಜಿಸಲು ಪದುಮಾಕ್ಷ ಹೊರೆಯುವ ಹರಿಹರರೇ, ನಾನು ದೊಡ್ಡವ ಎಂದು ಯಾಕೆ ಹೇಳಿದ್ದು? ಯಾಕೆ? ನಿಮಗೆ ಇನ್ನೂ ಅರ್ಥವಾಗಲಿಲ್ಲ. ಇಲ್ಲವಲ್ಲ. ಹರಿಪಾಲನೆ ಮಾಡುವುದು, ಈಶ ಲಯ ಮಾಡುವುದು, ಯಾವುದನ್ನು? ಯಾವುದು? ಈ ಬ್ರಹ್ಮ ಸೃಷ್ಟಿ ಮಾಡಿದ್ದನ್ನು. ನಾನು ಸೃಷ್ಟಿ ಮಾಡಿದ ಮೇಲೆ ನೀವು ನಿಮ್ಮ ಕಾರ್ಯಪ್ರವೃತ್ತರಾಗುತ್ತೀರಿ. ಆದ್ದರಿಂದ ಸೃಷ್ಟಿಯ ಕಾರ್ಯವೇ ದೊಡ್ಡದು. ಮಾತ್ರವಲ್ಲ, ಅಮ್ಮ ಪ್ರತ್ಯಕ್ಷಳಾದಾಗ ಮಗನೇ ಬ್ರಹ್ಮ ಎಂದು ಮೊದಲು ಕರೆದದ್ದು ನನ್ನನ್ನು. ಬ್ರಹ್ಮ ಎಂಬ ಪದಕ್ಕೆ ದೊಡ್ಡದು ಎನ್ನುವ ಅರ್ಥವೂ ಇದೆ. ಈ ಎಲ್ಲ ಕಾರಣಗಳಿಂದ ನಾನೇ ದೊಡ್ಡವನು. ಇನ್ನಾದರೂ ಒಪ್ಪಲೇಬೇಕು. ಸೃಷ್ಟಿ ಕಾರ್ಯ ಅಷ್ಟೊಂದು ಘನವಲ್ಲವಯ್ಯ. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ತರದೆ
ಅಷ್ಟೊಂದು ಘನವಲ್ಲ ಕೆಟ್ಟು ಹೋಗದ ತೆರದಿ ಸೃಷ್ಟಿಪ ಕಾರ್ಯವುದಷ್ಟೊಂದು ಘನವಲ್ಲ ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದ ಪೊರೆಯುವ ಹದನವೇ ಕೊಟ್ಟು ಬೇಕಾದುದ ಪೊರೆಯುವ ಹದನವೇ ಶ್ರೇಷ್ಠ ಅದು ಶ್ರೇಷ್ಠವೇ ದೊರೆತ ಪರಿಗೆ ಕಾರ್ಯವುದಷ್ಟೊಂದು ಘನವಲ್ಲ ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದ ಪೊರೆಯುವ ಹದನವೇ ಶ್ರೇಷ್ಠವೆಂದೊರೆದವರೇ ದೊಡ್ಡವನಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಹೇಗೆ? ಯಾಕೆ ಗೊತ್ತೇ? ಸೃಷ್ಟಿಸುವಂತಹ ಕಾರ್ಯ ನಿನಗೆ ಆದಿಮಾಯ ಒಪ್ಪಿಸಿರುವಂತಹ ಕೆಲಸ. ನಿನ್ನ ಕರ್ತವ್ಯ ಅದು. ಸೃಷ್ಟಿಸಿದರೆ ಸಾಕಲ್ಲವಲ್ಲ, ಸೃಷ್ಟಿಸಲ್ಪಟ್ಟವುಗಳನ್ನು ಕಾಲ ಧರ್ಮಕ್ಕೆ ಅನುಸಾರವಾಗಿ ಕೆಡದ ಹಾಗೆ ಸಂರಕ್ಷಿಸುವವನು ಯಾರು? ಈ ನಾನು. ಬ್ರಹ್ಮ ಎಂದರೆ ದೊಡ್ಡದು ಎಂಬ ಅರ್ಥವಾಗಿದ್ದರೆ ವಿಷ್ಣು ಎಂದರೇನು? ಸರ್ವವ್ಯಾಪಿ, ಎಲ್ಲದರಲ್ಲೂ ನನ್ನ ಅಸ್ತಿತ್ವ ಇರುವುದರಿಂದ ನಾನು ಕೂಡ ಶ್ರೇಷ್ಠ ಎಂದು ನಾನು ಹೇಳಬಹುದು. ಆದರೂ ಇಲ್ಲೊಂದು ಮಾತು ಹೇಳುತ್ತಾ ಇದ್ದೇನೆ, ನಾವೆಲ್ಲರೂ ಸಮಾನರು. ಇದನ್ನು ನೀನು ಒಪ್ಪಿಕೊಳ್ಳಬೇಕು. ಆಗದೆ ಇಲ್ಲ. ಹರನಂದನ ಜನ ಸರಿ ನಿನ್ನ ವಚನ ಪೊರೆಯುವಾತನೇ ಶ್ರೇಷ್ಠನು. ಸರಿ ನಿನ್ನ ವಚನವು ಹೊರೆಯುವಾಗಲೇ ಶ್ರೇಷ್ಠರು. ಅರಿತರೆ ನಮ್ಮಲ್ಲಿ ಭೇದವಿಲ್ಲವು, ನಿನ್ನೊಳ್ಳರಗಾಗಿಯೇನು ನಾನು. ಹರಿ, ಒಪ್ಪಿದ್ದೇನೆ. ನಿನ್ನ ಮಾತನ್ನು ಒಪ್ಪಿದ್ದೇನೆ. ಪಾಲನಾ ಕರ್ತವ್ಯವೇ ಶ್ರೇಷ್ಠವಾದ್ದು. ಹಾಗಿದ್ದ ಮೇಲೆ ಹರಿಹರರಲ್ಲಿ ಭೇದವಿಲ್ಲ. ನಾನು ನಿನ್ನಲ್ಲೇ ಎರಕವಾಗಿದ್ದೇನೆ.
ನನಗೆ ಅರ್ಥವಾಯಿತು. ಒಬ್ಬೊಬ್ಬರಾಗಿ ಬ್ರಹ್ಮನನ್ನು ಸೋಲಿಸುವುದಕ್ಕೆ ಅಸಾಧ್ಯವೆಂದು ಅರಿತ ನೀವು ಒಂದಾದದ್ದಲ್ಲ. ಹೆದರುವವನಲ್ಲ ಈ ಬ್ರಹ್ಮ. ಮಾತಿನಲ್ಲಿ ಹೇಳಿದರೆ ಒಪ್ಪಿಕೊಳ್ಳುವ ಜಾಯಮಾನ ನಿಮ್ಮದಲ್ಲ ಎಂಬುದು ಸ್ಪಷ್ಟವಾಯಿತು. ಬೆನ್ನಿಗೆ 2 ಬಿದ್ದಾಗ ನೀನೇ ಒಪ್ಪಿಕೊಳ್ಳುತ್ತಿ. ಬಾ, ಯುದ್ಧ ಮಾಡುವ. ಬಾ. ವಾದನೆ ಫಲವಿಲ್ಲ, ಶೋಧನೆಯಿಂದಲೇ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ. ಹೋದ ಕಲ್ಪದಿ ಲಯವಾದ ಪ್ರಪಂಚವ ಐದಿ ಬಾರದಿ ನೆಲೆಸಿರುವ ವಾದದಿ ಫಲವಿಲ್ಲ. ಅವಸರಿಸಬೇಡ. ಸಿಟ್ಟಿನ ಕೈಗೆ ನಿನ್ನ ಬುದ್ಧಿಯನ್ನು ಕೊಡಬೇಡ. ಅಲ್ಲ, ನೀನೀಗ ನೀನೇ ದೊಡ್ಡವ ಎನ್ನುವುದನ್ನು ಪ್ರತಿಪಾದಿಸುವುದಕ್ಕೆ ಹೊರಟವನು. ಹೌದು ಅಲ್ಲವೇ? ಯುದ್ಧದಿಂದ ಅದನ್ನು ನಿನಗೆ ಸಾಧಿಸುವುದಕ್ಕೆ ಸಾಧ್ಯ ಉಂಟೆ? ಯುದ್ಧದಲ್ಲಿ ಏನಾಗಬಹುದು? ಶಕ್ತಿ ಇರುವವನು ಗೆಲ್ಲಬಹುದು. ಆದರೆ ಯುಕ್ತಿ ಇದ್ದವನು ಜಾಣನೆನಿಸಿಕೊಳ್ಳುವವನಲ್ಲವೇ? ಹಾಗಾಗಿ ಯುದ್ಧದಿಂದ ನಮ್ಮ ಕಾರ್ಯ ಸಫಲಗೊಳ್ಳುವುದಿಲ್ಲ. ಅದಕ್ಕೆ ಬದಲಾಗಿ ಒಂದು ಉಪಾಯವನ್ನು ನಾನು ಸೂಚಿಸುತ್ತೇನೆ. ಏನು ಗೊತ್ತೇ? ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚ ನಮ್ಮಲ್ಲಿ ಅಡಕವಾಗಿದೆ ಅಲ್ಲವೇ? ಹಾಗಿರುವಾಗ ಯಾರಲ್ಲಿ ಎಷ್ಟು ಏನು ಎನ್ನುವುದನ್ನು ತಿಳಿಯುವುದರ ಮೂಲಕ ಯಾರು ದೊಡ್ಡವ ಎನ್ನುವುದನ್ನು ಸಾಧಿಸುವುದಕ್ಕೂ ಸಾಧ್ಯ. ಅರ್ಥವಾಯಿತೇ? ಒಪ್ಪಿದೆ. ಆದರೆ ಶೋಧನೆಗೆ ಮೊದಲು ಹೋಗುವವರು ಯಾರು? ನಮ್ಮನ್ನೇ ಶೋಧಿಸಿಕೊಳ್ಳಬೇಕು. ಆದರೆ ನಾವೇ ನಮ್ಮನ್ನು ಶೋಧಿಸಿಕೊಳ್ಳುವುದರ ಮೂಲಕ ಈ ಕಾರ್ಯ ಸಂಪನ್ನಗೊಳ್ಳುವುದಿಲ್ಲ. ನಿಜ. ನೀನು ನನ್ನ ಉದರವನ್ನು ಶೋಧಿಸಬೇಕು, ನಾನು ನಿನ್ನ ಉದರವನ್ನು ಶೋಧಿಸಬೇಕು. ಈಗ ದೊಡ್ಡವ ನೀನು ಎನ್ನುವುದಾಗಿ ನೀನೇ ಹೇಳುತ್ತಾ ಇದ್ದೀಯಲ್ಲ. ಹಾಗಾಗಿ ಶೋಧನೆಗೂ ನೀನೇ ಹೋಗಬಹುದಲ್ಲವೇ? ಬೇಡ ಬೇಡ. ಉಪಾಯವನ್ನು ತೋರಿಸಿದವನು ನೀನಲ್ಲ, ಸಾಧಿಸಿ ತೋರಿಸು. ಓಹೋ, ಈಗ ವಿಚಾರ. ದಾರಿಯನ್ನು ತೋರಿಸಂತೆ. ಬೋಧನೆ ಒಳ್ಳೆಯದೇ ಆಯಿತು. ಒಂದು ನಾವೇ ಸತ್ಯವನ್ನು ಒಪ್ಪಿಕೊಳ್ಳಬೇಕು, ಇಲ್ಲವಾದರೆ ಇನ್ನೊಬ್ಬರು ಹೇಳಿದ್ದನ್ನಾದರೂ ಕೇಳಬೇಕು. 2 ಬುದ್ಧಿಯೂ ಇವನಿಗಿಲ್ಲ. ತನ್ನ ಉಪಾಯದಿಂದ ಅಪಾಯದಲ್ಲಿ ಸಿಲುಕಿಕೊಂಡಿದ್ದಾನೆ. ನಾನು ಎಷ್ಟೆಂಬುದನ್ನು ತೋರಿಸಿಕೊಡುತ್ತೇನೆ. 9 ದ್ವಾರಗಳನ್ನು ಬಂಧಿಸಿ ಸುಮ್ಮನೆ ಬಿಡುತ್ತೇನೆ. ಸಾಧ್ಯವಿಲ್ಲ. ಅದೋ ದ್ವಾರವೊಂದನ್ನು ಬಿಟ್ಟು ಮಿಕ್ಕುಳಿದ 8 ದ್ವಾರಗಳನ್ನು ಬಂಧಿಸಿ ಸುಮ್ಮನೆ ಇರ್ತೇನೆ. ಏನಾಗುತ್ತದೋ ನೋಡೋಣ. ಹರಿಯು ಬಗುದಲ್ಲಿ ವಿಧಿಯ ಜಠರವ ಪರಿಕಿಸುತ್ತ ಬಳಿಕಲ್ಲಿ ಕಂಡರೂ ಹರಿಯು ಬಗುದಲ್ಲಿ ವಿಧಿಯ ಜಠರವ ಹರಿಕಿಸುತ್ತ ಬಳಿಕಲ್ಲಿ ಕಂಡನು. ಇರದೆ ಕಲ್ಪದಿ ಪ್ರಳಯ ಗೋಡಿಯ ಕರೆಯನಾಗ ಇರದೆ ಕಲ್ಪದಿ ಪ್ರಳಯ ಗೋಡಿಯ ಕರೆಯನಾಗ ಇರದೆ
ನಡೆಯೋ ಹೋಗುತ್ತಲೇ ಓ ವಿಧಿಯ ಜಠರವ ಇರದೆ ಬಳಿಗಲ್ಲಿ ಕಂಡನು ಹರಿಯೋ ಯಾರು ದೊಡ್ಡವನು ಎನ್ನುವುದನ್ನು ಅರಿತುಕೊಳ್ಳುವುದಕ್ಕಾಗಿ ಬ್ರಹ್ಮನ ಮುಖದ್ವಾರದ ಮೂಲಕ ಆತನ ಉದರವನ್ನು ಪ್ರವೇಶಿಸಿದವನು ನಾನು. ಬಂದವನೇ, ಇದೇನನ್ನು ಕಾಣುತ್ತಾ ಇದ್ದೇನೆ, ಆಶ್ಚರ್ಯವಾಗುತ್ತಾ ಇದೆ. ಹೌದು, ಕಳೆದ ಕಲ್ಪದಲ್ಲಿ ಲಯ ಹೊಂದಿದ ಸಮಸ್ತ ಮೇದಿನಿಯು ಈತನ ಉದರದಲ್ಲೇ ಅಡಕವಾಗಿದೆ. ಆಹಾ, ಪರಿಶೀಲಿಸಿ ನೋಡಿದಾಗ ಎಲ್ಲವೂ ಚೇತನಾರಹಿತವಾಗಿದೆ, ನಿಸ್ತೇಜವಾಗಿದೆ. ಯಾಕೆ ಹೀಗೆ? ಹೌದು, ಕಳೆದ ಕಲ್ಪದಲ್ಲಿ ಲಯ ಹೊಂದಿದ ವಸ್ತುಗಳ ಕಲ್ಮಶಗಳು ಈತನ ಉದರದಲ್ಲಿ ಅಡಕವಾಗಿವೆ ಎನ್ನುವುದನ್ನು ನಾನು ಅರಿತುಕೊಂಡೆ. ಅಷ್ಟು ಮಾತ್ರವೇ, ಮತ್ತೊಂದು ಆಶ್ಚರ್ಯಚಕಿತವಾದಂತಹ ವಿಚಾರವನ್ನು ನಾನು ಕಾಣುತ್ತಾ ಇದ್ದೇನೆ. ಬಂಗಾರ, ಹತ್ತಿರ ಹೋಗಿ ನೋಡಿದಾಗ ಬಂಗಾರ ಅಲ್ಲ, ಬಂಗಾರದ ಬಣ್ಣ ಮಾತ್ರ. ಏನೇ ಇರಲಿ, ಇಷ್ಟಕ್ಕೆ ಈತ ದೊಡ್ಡವನಾಗುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವಲ್ಲ. ಈ ವಿಚಾರವನ್ನು ಆತನಲ್ಲಿ ತಿಳಿಸಬೇಕು. ಮುಂದುವರಿಯುತ್ತೇನಂತೆ. ಸಾರುವೆನು ಹೊರಗಿರುವುದ ಮೇಲಕ್ಕೆ ಏರಿ ತುದಿಯನು ಕಾಣದೆ, ಮೇಲಕ್ಕೆ ಏರಿ ತುದಿಯನು ಕಾಣದೆ, ಬಾಯಾರಿ ಕೆಳಗಿಳಿದರಸಿ ಕಣ್ಣನದೋ ದ್ವಾರವನ್ನು ಕಂಡನು. ಬ್ರಹ್ಮನ ಮುಖದ್ವಾರದ ಮೂಲಕ ಒಳಬಂದಂತಹ ನಾನು ಅದೇ ದ್ವಾರದಿಂದ ಹೊರಗಮಿಸುತ್ತೇನೆ ಎಂಬುದಾಗಿ ಆಲೋಚಿಸಿದರೆ ಏನು ಆಶ್ಚರ್ಯವಿದೆ. ಆತನ ಮುಖದಲ್ಲಿರುವಂತಹ ಸರ್ವ ದ್ವಾರಗಳನ್ನು ಮುಚ್ಚಿಕೊಂಡಿದ್ದಾನೆ. ಮಾತ್ರವಲ್ಲ, ಕೆಳಗೆ ಬಂದು ನೋಡಿದರೆ ಅಲ್ಲಿಯೂ ಯಾವುದೇ ದಾರಿಗಳು ಕಾಣುತ್ತಾ ಇಲ್ಲವಲ್ಲ. ಒಂದು ದಾರಿ ಇದೆ, ಅದೋ ದ್ವಾರ. ಈ ದ್ವಾರವೊಂದನ್ನು ಉಳಿದು ಮಿಕ್ಕುಳಿದ ಎಲ್ಲ ದ್ವಾರಗಳನ್ನು ಈತ ಬಂಧಿಸಿದ್ದಾನೆ. ಈತನ ಉದ್ದೇಶವೇನಿರಬಹುದು? ತನ್ನ ಉದರದಲ್ಲಿರುವಂತಹ ಹರಿಹರರು ಕಷ್ಟವನ್ನು ಅನುಭವಿಸಲಿ ಎಂಬುವ ಕಾರಣಕ್ಕಾಗಿರಬಹುದು. ಮಾತ್ರವಲ್ಲ, ಈ ದ್ವಾರದ ಮೂಲಕ ನಾನು ಹೊರ ಹೋದರೆ ಸಣ್ಣವನಾಗುತ್ತೇನೆ ಎನ್ನುವ ಅಭಿಪ್ರಾಯ ಆತನದ್ದಿರಬಹುದು. ಮಾನ ಅಪಮಾನಗಳು ಸಮಾನವಾಗಿರುವ ನನಗೆ ಯಾವ ದಾರಿಯಾದರೇನು, ಅಧೋ ದ್ವಾರದ ಮೂಲಕವೇ ಹೊರಗಮಿಸುತ್ತೇನಂತೆ. ಶೋಧಿಸಿದೆನು ನಿನ್ನುದರವ ಒಣಗೈದಿ ಕಂಡೆನು ನಾನು ಬಳಿಕಲ್ಲೇ ಮೆರೆವಾಗ. ಶೋಧಿಸಿದೆನು ನಿನ್ನುದರವ ಒಳಗೈದಿ ಕಂಡೆ ಬಳಿಕಲ್ಲಿ ಮೆರೆವ. ಒಳಗೈದಿ ಕಂಡೆನು ನಾನು ಬಳಿಕಲ್ಲಿ ಮೆರೆವ. ಹೋದ ಕಲ್ಪದಿ ಲಯವಾದ, ಹೋದ ಕಲ್ಪದಿ ಲಯವಾದ ಸರ್ವ ಎದಿರಿಗಳು ಬಲ್ಲೆ ಮೆರೆವ ವಿನೋದ. ಶೋಧಿಸಿದೆವು ನಿನ್ನುದರವ ಒಳಗೈದಿ ಕಂಡೆನು ನಾನು ಬಳಿಕಲ್ಲಿ ಮೆರೆವ.
ಕಂಡೆ, ಶೋಧಿಸಿದೆ. ಏನಿದೆ ಗೊತ್ತೇ? ಏನಿದೆ? ಕಳೆದ ಕಲ್ಪದಲ್ಲಿ ಲಯವಾದ ಹಾ. ಸಮಸ್ತ ಮೇದಿನಿಯು ನಿನ್ನ ಉದರದಲ್ಲಿ ಅಡಕವಾಗಿದೆ. ಒಂದು ಬ್ರಹ್ಮಾಂಡವೇ ನಿನ್ನ ಉದರದಲ್ಲಿದೆ. ಒಂದು ಬ್ರಹ್ಮಾಂಡ. ಹ. ಗೊತ್ತಾಯ್ತಲ್ಲ ನನ್ನ ಯೋಗ್ಯತೆ. ಮತ್ತೊಂದು ವಿಶೇಷ, ಏನು? ಅವುಗಳಿಗೆ ಜೀವವಿಲ್ಲ, ಎಲ್ಲವೂ ಚೇತನಾರಹಿತವಾಗಿವೆ. ಅದೇನು ಹಾಗೆ? ವಿಷ್ಣು, ಹಾ? ನೀನು ಅದರ ಬಗ್ಗೆ ಯೋಚಿಸಬೇಡ. ಮತ್ತೆ ಸಮಯ ಬಂದಾಗ ನಾನೇ ಅದಕ್ಕೆ ಜೀವ ಕೊಡುತ್ತೇನೆ. ಓಹೋ, ನೀನು ಸೃಷ್ಟಿಕರ್ತನಲ್ಲವೇ? ಮತ್ತೆ ಇರಲಿ. ಮತ್ತೊಂದು ಕುತೂಹಲ ಭರಿತವಾದ ವಿಷಯವೂ ಇದೆ. ಏನು? ನಿನ್ನ ಉದರದಲ್ಲಿ ನಾನು ಬಂಗಾರವನ್ನು ಕಂಡೆ ಅಯ್ಯ. ಬಂಗಾರ? ಹ. ಅದನ್ನು ನೋಡಿ ಹಾ. ನಿನಗೊಂದು ಹೆಸರಿಡಬೇಕೆಂದು ನಾನು ಯೋಚಿಸಿದ್ದೇನೆ. ವಿಷ್ಣು, ನನಗೆ ಹೆಸರಿಡುವುದರ ಮೂಲಕ ನನ್ನ ಅಪ್ಪನಾಗುವ ಯೋಚನೆಯ ನಿನ್ನದು? ಖಂಡಿತ ಅಂತ ಕೆಟ್ಟ ಆಸೆ ನನ್ನ ಮನಸ್ಸಲ್ಲಿಲ್ಲವಯ್ಯ. ನೋಡು, ಬಂಗಾರವೇ ನಿನ್ನ ಉದರದಲ್ಲಿರುವ ಕಾರಣ ಹಾ. ನೀನು ಹಿರಣ್ಯ ಗರ್ಭ. ಸಂತೋಷವಾಯಿತೇ? ಸಂತೋಷ. ಹ. ಇದಕ್ಕೆ ಪ್ರತಿಯಾಗಿ ಏನನ್ನಾದರೂ ಕೊಡಬೇಕಲ್ಲ? ಪ್ರತಿಫಲಾಪೇಕ್ಷೆ ಇದ್ದು ನಾನು ಈ ಕಾರ್ಯ ಮಾಡಿದ್ದಲ್ಲ. ಬೇಡ ಬೇಡ, ಹಾ? ಹೆಸರು ಕೊಟ್ಟೇ ಕೊಡುತ್ತೇನೆ. ಹೆಸರು? ಹಾ. ನೀನು ಹೊರಬಂದದ್ದು ಯಾವ ದ್ವಾರದಿಂದ? ನೀನು ತೆರೆದಿಟ್ಟ ದ್ವಾರ ಯಾವುದು? ಅಧೋ ದ್ವಾರ. ಹ. ಅಧೋ ದ್ವಾರದಿಂದ ಹೊರಬಂದ ಕಾರಣ ನೀನು ಅಧೋಕ್ಷಜ. ಆಗಲಿ, ಸಂತೋಷವಾಯಿತು. ವಿಷ್ಣು, ನನ್ನ ಕೆಲಸ ಮುಗಿಯಿತು. ಹ. ನಾನಿನ್ನು ಸತ್ಯಲೋಕವನ್ನು ಸೇರಿಕೊಳ್ಳುತ್ತೇನೆ. ನನ್ನ ಸೃಷ್ಟಿಯ ಕಾರ್ಯದಲ್ಲಿ ತೊಡಗುತ್ತೇನೆ. ಆಯ್ತು. ತಾಳಯ್ಯ, ಈಗ ನಾನು ನಿನ್ನ ಉದರವನ್ನು ಶೋಧಿಸಿ ಆಯಿತು, ನೀನು ಆ ಕೆಲಸ ಮಾಡಬೇಡವೇ? ಯಾಕೆ? ಇಷ್ಟೆಲ್ಲ ಇರುವಾಗ ನಾನೇ ದೊಡ್ಡವನಲ್ವಾ? ಈಗ ನೀನು ದೊಡ್ಡವನು, ಹೌದು, ಒಪ್ಪಿಕೊಳ್ಳೋಣ. ಹಾ. ಆದರೆ ನಾಳೆ ನಿನ್ನಲ್ಲಿ ಯಾರಾದರೂ ಪ್ರಶ್ನೆ ಕೇಳುತ್ತಾರೆ, ನೀನು ವಿಷ್ಣುವಿಗಿಂತ ಎಷ್ಟು ದೊಡ್ಡವ ಅಥವಾ ವಿಷ್ಣು ನಿನಗಿಂತ ಎಷ್ಟು ಸಣ್ಣವ ಎಂಬ ಹಾಗೆ ಅಂತರಾಂಗ ಹೇಳಬೇಕಲ್ವೇ? ಆ ಕಾರಣಕ್ಕಾಗಿ ಆದರೂ ನೀನು ನನ್ನ ಉದರವನ್ನು ಶೋಧಿಸಲೇಬೇಕು. ಸರಿ ಅಲ್ಲವೇ? ಆಗಲಿ. ಉದರ ಸೇರುವುದಕ್ಕೆ ದಾರಿಯನ್ನು ತೋರಿಸಿ. ಹೀಗೋ ವಿಚಾರ. ಅರ್ಥವಾಯಿತು, ಅರ್ಥವಾಯಿತು. ಬ್ರಹ್ಮನಿಗೆ ನಾನು, ನನ್ನದು, ನಾನೇ ದೊಡ್ಡವ ಎನ್ನುವ ಭಾವ ತಲೆಗೇರಿದೆ. ಇದನ್ನು ಇಳಿಸುವ ಕಾರ್ಯ ಆಗಬೇಕು. ಇಲ್ಲದೆ ಹೋದರೆ ಸೃಷ್ಟಿಯ ಕಾರ್ಯ ಕೆಟ್ಟು ಹೋದೀತು. ಹಾಗಾಗಿ ಏನು ಮಾಡೋಣ ಎಂಬ ಹಾಗೆ ಯೋಚಿಸುತ್ತಿರುವಾಗ ಈತ ತನ್ನ ಅಷ್ಟದ್ವಾರಗಳನ್ನು ಬಂಧಿಸಿದ್ದನಲ್ಲವೇ? ನಾನು ಹಾಗಲ್ಲ, ನವ ದ್ವಾರಗಳನ್ನು ಬಂಧಿಸಿ ಸುಮ್ಮನೆದ್ದು ಬಿಡುತ್ತೇನೆ. ಸುರತ ವೈಸರು ಕೇಳಿ ಹೊರವೆತ್ತಿಗರು ಅದಿ ಹರಿಯ ಜಠರ ಬಲ್ಲೆ ಹೋಗುತ್ತ ಪರಿಕಿಸಿ ಕಂಡನು ಸಂದಕಲ್ಪಗಳಲ್ಲಿ ಮರೆಗೊಂಡ ಧರೆಗಳ ಎಲ್ಲ ಕಂಡನು. ಸತ್ಯ ಶೋಧನೆಗೆ ಬೇಕಾಗಿ ಹರಿಯ ಉದರವನ್ನು ಸೇರಿದವನು ನಾನು. ಇಲ್ಲಿ ಬಂದು ನೋಡಿದರೆ ಏನು ವಿಚಿತ್ರ! ಕಳೆದ ಕಲ್ಪದಲ್ಲಿ ಲಯವಾದ ಪ್ರತಿಯೊಂದು ಪ್ರಪಂಚವನ್ನು ಈತನ ಉದರದಲ್ಲಿ ಕಾಣುತ್ತಿದ್ದೇನೆ. ಈ ಕಡೆ ಇಂದ್ರಾದಿ ದೇವತೆಗಳು, ಮನು ಮುನಿಗಳು ಎಲ್ಲರೂ ಚೈತನ್ಯವಂತರಾಗಿದ್ದಾರೆ. ನನ್ನ ಉದರದಲ್ಲಿ ಇರುವುದು ಕೇವಲ ಜೀವಿಗಳು ಮಾತ್ರ. ಈ ಕಡೆ ಈಶನಿದ್ದಾನೆ, ಆ ಕಡೆ ಹರನಿದ್ದಾನೆ, ಬ್ರಹ್ಮನಿದ್ದಾನೆ. ಆದರೆ ಎಲ್ಲಿ ನೋಡಿದರೂ ಹರಿ ಮಾತ್ರ ಕಾಣುವುದಿಲ್ಲವಲ್ಲ, ಯಾಕೆ? ಓಹೋ, ಅರ್ಥವಾಯಿತು. ಕಳೆದ ಕಲ್ಪಗಳಿಗೆ ಹರ ಬ್ರಹ್ಮರು ಬೇರೆ ಬೇರೆಯಾದರೂ ಹರಿಯು ಒಬ್ಬನೇ ಎಂಬುದು ಸ್ಪಷ್ಟವಾಯಿತು. ಹರಿ, ನೀನೇ ದೊಡ್ಡವ. ಆದರೆ ಇಲ್ಲಿಯ ವಿಚಾರವನ್ನು ಆತನಿಗೆ ತಿಳಿಸಬೇಕಲ್ಲ. ಹೊರ ನಡೆಯುತ್ತೇನಂತೆ. ತೆರಳುವವರೆಗೆಂದು ಸರಿಯ ಮೇಲಕ್ಕೆ, ತೆರಳುವೆ ಹೊರಗೆಂದು ಸರಿಯ ಮೇಲಕ್ಕೆ, ತುದಿ ದೊರಕದಾಗಲು ಕೆಳಗಿಳಿದು ಅರಸಿ ಬುಡವ ಕಾಣದೆ ಕೆಳಗಿಳಿದರಸಿ ಬುಡವ ಕಾಣದೆ ತಡವರಿಸುತ್ತಿರುವಾಗ
ಕಾಲದಲ್ಲಿ ಅರಸಿ ಬುಡವ ಕಾಣದಿರಲು ತಡವರಿಸುತ್ತಲಿರಲು ಸಹಸ್ರ ಕಾಲದಿ ತೆರಳುವೆ ಹೊರಗಿಂದು ಬುಡವ ಕಾಣದೆವು. ಇಲ್ಲಿಯ ವಿಚಾರವನ್ನು ಹರಿಗೆ ತಿಳಿಸಬೇಕು ಎನ್ನುವ ಆತುರದಿಂದ ಮೇಲಕ್ಕೆ ಬಂದು ನೋಡಿದರೆ ಹರಿ ಬಾಯನ್ನೇ ಮುಚ್ಚಿದ್ದಾನಲ್ಲ. ಮೇಲೆ ಕೆಳಗೆ ಅತ್ತ ಇತ್ತ ಎತ್ತೆತ್ತ ನೋಡಿದರೂ ದಾರಿ ಕಾಣದಾಗಿದೆ. ನಾನು ಉಳಿಯಬೇಕಾದರೆ ಒಂದು ದ್ವಾರವನ್ನಾದರೂ ತೆರೆದಿಡಬೇಕಾದ ಅನಿವಾರ್ಯತೆ ನನಗಿತ್ತು. ಆದರೆ ಈತನು ಸರ್ವ ದ್ವಾರವನ್ನು ಬಂಧಿಸಿದ್ದಾನಲ್ಲ. ಹರಿ, ನೀನೇ ಸರ್ವೋತ್ತಮ, ನೀನೇ ದೊಡ್ಡವನೆಂದು ಮನಪೂರ್ವಕವಾಗಿ ಒಪ್ಪಿಕೊಂಡೆ. ಆದರೆ ನಾನು ಇಲ್ಲಿಂದ ಹೇಗೆ ಹೊರಬರಲಿ? ಸರಿ ಸರಿ, ಆದಿಮಾಯಾದೇವಿ ಹೇಳಿದ ಮಾತು ನೆನಪಾಗುತ್ತಿದೆ. ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯ ಜಯ 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 ಜಯ. ಸ್ಮರಿಸಿ ಭಕ್ತಿಯೊಳ್ ಆದಿ ಮಾಯೆಯ ಜಯ 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 ಜಯ. ಅಮ್ಮ ಜಯ 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 ಸ್ಮರಿಸಿ ಭಕ್ತಿಯೊಳಾದಿ ಮಾಯಿಯ ಜಯ 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 ಜಯ. ಹರಿಯನ ಬಿ ಕಮಲ ನಾಳದಿ ಹರಿಯ ನಾಭಿ ಕಮಲ ನಾಳದಿ ಮೆರೆವ ಪದ ಗೋಚರಿಸೆ. ಹರಿಯ ನಾಭಿ ಕಮಲ ನಾಳದಿ ಮೆರೆವ ಪದ ಗೋಚರಿಸೆ. ಮೆರೆವ ಪದ ಗೋಚರಿಸೆ ಪೊರಟಾಕ್ಷಣವೇ ಧೈರ್ಯದಲ್ಲಿ ಪೊರಟಾಕ್ಷಣವೇ ಧೈರ್ಯದಲ್ಲಿ ಬರುವ ಸಮಯದಿ ಯೋಗ ನಿದ್ರೆಯ ಮೆರೆಸುತ್ತಲೇ ಬರುವ ಸಮಯದಿ ಯೋಗ ನಿದ್ರೆಯ ಮೆರೆಸುತ್ತಲೇ ವಟಪತ್ರದಲ್ಲಿ ಹರಿಯೊರಗಿರಲು ಈ ಎಡಗಾಲ ಹೆಬ್ಬರಳಿರಿಸಿ ಬಾಯೊಳಗೆ ಈ ಎಡಗಾಲ ಹೆಬ್ಬರಳಿರಿಸಿ ಬಾಯೊಳಗೆ ಬಾಯೊಳಗೆ ವಟಪತ್ರದಲ್ಲಿ ಹರಿಯೊರಗಿರಲು ನನ್ನಲ್ಲೇ ಕೂಜಾಡ್ಯ ಆವರಿಸಿದೆ. ಏನು ಮಾಡೋಣ ಎಂಬ ಹಾಗೆ ಯೋಚಿಸುತ್ತಿರುವಾಗ ಕಾಣುತ್ತಿರುವಂತಹ ನೀರಿನ ಮೇಲೆ ಆಲದಲ್ಲಿ ಎಲೆಯೊಂದು ತೇಲಿ ಬರುತ್ತಾ ಇದೆಯಲ್ಲ. ಈ ಎಲೆಯ ಗಾತ್ರಕ್ಕೆ ನನ್ನ ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟು ಬವಡೇರಿಸಿರುತ್ತೇನಂತೆ. ಹೊರಗಡವೆ ತಾನು ಅರಿಯುವ
ಮತ್ತೇನೂ ಕಾಣಿಸುತ್ತಾ ಇಲ್ಲವಲ್ಲ. ಇದರ ಮಧ್ಯೆ ದೀರ್ಘದೇಹಿಯಾದಂತಹ ನನ್ನ ಜನರ ನಾನು ಯಾರು? ಹೌದಲ್ಲ, ಒಬ್ಬ ಅದೆಷ್ಟು ಪ್ರಶ್ನೆಗಳು ಮೇಲಿಂದ ಮೇಲೆ ನನ್ನ ಮನಸ್ಸಿನಲ್ಲಿ ಮರುಕಳಿಸುತ್ತಾ ಇದೆ. ನಾನು ಯಾರು? ಎಲ್ಲಿಂದ ಬಂದೆ? ಹೇಗೆ ಬಂದೆ? ಯಾರು ನನ್ನ ತಂದೆ? ಒಂದಕ್ಕೂ ಉತ್ತರ ದೊರೆಯುತ್ತಾ ಇಲ್ಲ. ಏನು ಮಾಡೋಣ? ಇಲ್ಲ ಇದ್ದರೆ ಉತ್ತರ ದೊರಕುವುದಿಲ್ಲ. ಕಾಣುತ್ತಾ ಇದೆ ಅಲ್ಲ ಜಲರಾಶಿ, ಅನಿಸುತ್ತಾ ಹೊರಡುತ್ತೇವಂತೆ. ಯಾರಿಂದ ಹೇಗಾಯಿತು ಯಾಕಾಯಿತು ಎಂಬ ಪ್ರಶ್ನೆಗೆ ಉತ್ತರವೂ ಸಿಗುತ್ತಾ ಇಲ್ಲ. ಹಾಗಾದ್ರೆ ಇಲ್ಲೆತ್ತುಕೊಂಡು ಮಾಡುವುದಾದರೂ ಏನು? ಏನಾದ್ರೂ ದಾರಿ ಕಾಣುತ್ತೆ ಅಂತ ಮುಂದೆ ಹೋಗಿ ಹುಡುಕುತ್ತೇನೆ. ಇನ್ನು ಹುಡುಕಿ ಪ್ರಯೋಜನವಿಲ್ಲ. ಖಂಡಿತ ಇಲ್ಲ. ಏನು ಹೀಗೆ ಮಾಡೋಣ? ಏನು? ನಮ್ಮಿರುವರಲ್ಲಿ ಸಂಬಂಧ ಮಾಡಿಕೊಳ್ಳೋಣ. ಸಂಬಂಧವೇ? ಹೌದು. ನಮ್ಮೊಳಗೆ ಯಾವ ಸಂಬಂಧ? ಯಾವ ರೀತಿ ಸಂಬಂಧ? ಹೀಗೆ ಮಾಡುವ. ಹೀಗೆ ಕಾಣುವಾಗ ಸ್ವಲ್ಪ ಸಣ್ಣವನಾಗಿ ಕಾಣ್ತೀಯ. ಹಾಗಾಗಿ ನಿನ್ನನ್ನು ತಮ್ಮ ಎಂದು ಕರೆಯಲು. ನಾನು ತಮ್ಮ? ಒಮ್ಮೆ ಇತ್ತವ. ನಿನ್ನನ್ನು ನೋಡಿದರೆ ನನ್ನಿಂದ ಸ್ವಲ್ಪ ಎತ್ತರವಿರುವ ಹಾಗೆ ಕಾಣುತ್ತಾ ಇದೆ. ಅಷ್ಟೇ ಅಲ್ಲ, ನಿನ್ನಲ್ಲಿ ಗೌರವದ ಭಾವನೆ ಮೂಡುತ್ತಾ ಇದೆ ನನ್ನೊಳಗೆ. ಹಾಗಾಗಿ ಇನ್ನು ಮುಂದಕ್ಕೆ ನೀನು ನನಗೆ ಅಣ್ಣ, ನಾನು ತಮ್ಮ. ಅಣ್ಣ ತಮ್ಮ ಎಂದರೆ ಸಾಕೆ. ಯಾರಾದ್ರೂ ನಾಳೆ ಕೇಳಿದ್ರೆ ನೀವು ಯಾರು, ನಿಮ್ಮ ಹೆಸರೇನು ಕೇಳಿದ್ರೆ ಹೇಳೋದಕ್ಕೆ ಹೆಸರು ಬೇಡ. ಖಂಡಿತ ಹೆಸರು ಬೇಕೇ ಬೇಕಲ್ವೇ? ಹಾಗಾದ್ರೆ ನಾನು ನಿನಗೆ ಹೆಸರಿಡ್ಲೆ. ನನಗೆ ಆದೀತು ಆದೀತು, ಇಡು ನೋಡೋಣ. ಹೀಗೆ ಬಾ, ನಿನ್ನೊಮ್ಮೆ ಪರೀಕ್ಷಿಸ್ತೇನೆ. ಏನು? ಎಷ್ಟು ಕಠಿಣ ನಿನ್ನ ದೇಹ. ಬಾಲ ಕಠಿಣ. ಹೌದು, ಕಠಿಣವಾದ ದೇಹ ಉಳ್ಳವನು ನೀನು. ಹಾಗಾಗಿ ನಿನಗೆ ಕೈಟಭ ಎಂಬ ಹೆಸರಿಡುತ್ತೇನೆ. ಓಹೋ, ಆದಿತೆ? ಖಂಡಿತ ಆದೀತು. ನಾನು ಕೈಟಭ. ಏಣ್ಣ? ಯಾರು? ಒಮ್ಮೆ ಇತ್ತವ. ಇದಾ ಬಂದ. ಅಣ್ಣ, ಯಾರು? ಏನೋ ಇದು? ಬಹಳ ಮೃದು ಶರೀರ
ನೀನು ನಾನು ಮೆತ್ತಗೆ 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 ಇದ್ದಿ. ಹಾ ಹಾಗಾಗಿ ಹಾ ಇನ್ನು ಮುಂದಕ್ಕೆ ನೀನು ಮಧು, ನಾನು ಮಧು, ನಾನು ಕೈಂಗಭ. ಮಾಧವ ಕೈಟವರು ಬಹಳ ಚೆನ್ನಾಗಿದೆ, ಹೆಸರು ಇರಿಸಿಯಾಗಿದೆ. ಹೌದು ತಮ್ಮ, ಅಣ್ಣ, ಹೆಸರಿನಿಂದ ಮನಸ್ಸಿನ ಹಸಿವು ದೂರವಾಯಿತು. ಹೌದು ಆದ್ರೆ ಕಾಡ್ತಾ ಇದೆ ಅಲ್ಲ, ಉದಾರ ಆಗದೆ. ಹೌದಣ್ಣ. ಪರಿಹಾರವನ್ನು ಕಂಡು ಹಿಡಿಯಲೇಬೇಕು. ಪರಿಹಾರ ಸ್ವಲ್ಪ ತಡೆಯೋ. ಕಾಣುತ್ತಿದೆಯಲ್ಲ ಜಲರಾಶಿ. ಜಲರಾಶಿ ನೇರ ಕುಳಿದಾನು. ಅಯ್ಯೋ ಕೇಳಣ್ಣ ಸ್ವಲ್ಪ. ಈ ಜಲರಾಶಿಯನ್ನು ಹೊಡೆದಾಗ ಅದರಲ್ಲಿರುವಂತಹ ಜಲಚರಗಳೆಲ್ಲ ಮೇಲೆ ಬರ್ತವೆ. ಮೇಲೆ ಬಂದಂತಹ ಜಲಚರಗಳನ್ನು ಹಿಡಿದು ತಿನ್ನುವ. ಒಂದು ಪ್ರಾಣಿ ಇದೋ ನನ್ನ ಮುಷ್ಟಿಯಲ್ಲಿ ಸಿಕ್ಕಿತು. ಮುಷ್ಟಿಯೇ ಕೆಲವೊಮ್ಮೆ ಅದನ್ನು ಬಿಡಿಸಿ ನೋಡ್ತಾನೆ. ಎಲ್ಲುಂಟ ಪ್ರಾಣಿ ಅಲ್ಲವ. ಮತ್ತೆ ನನ್ನ ಕೈಗೆ ಸಿಕ್ಕಿತು ಅಂತ. ಕೈಗೋ ಕಣ್ಣಿಗೆ ಸಿಕ್ಕಿತು. ಕಣ್ಣಿಗೆ ಅದರಲ್ಲಿವೋ ಹಾಗಲ್ಲ. ಮತ್ತೆ ಹಾಗು ಕಣ್ಣಿಗೆ ನೋಡ್ಲಿಕ್ಕೆ ಸಿಕ್ಕಿತು. ನೋಡುವುದಕ್ಕೆ ಈಗ ಎಲ್ಲಿ ನನ್ನ ಬೆರಳ ತುದಿಯಲ್ಲಿ ನೋಡು.
ಬೆರಳ ತುದಿಯಲ್ಲಿ ಉಗುರಲ್ವೇನೋ ಇದ್ರದು. ಹಾಗಲ್ವ? ಮತ್ತೆ ಒಮ್ಮೆ ಸರಿಯಾಗಿ ನೋಡು 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 ನೋಡು. ಬಿಡಿ ಬಿಡಿ ಜಲದೊಳು ಬಿಡಿ ಬಿಡಿ ಬಿಡಿ. ಅಲ್ವೇ ಅಲ್ಲೋ ಯಾನು ಅಂದುಕೊಂಡೆ ನಾನು ಯಾಕಿದು ಇಷ್ಟು ಕಠಿಣವಾಗಿದೆ ಅಂತ. ಛಾ ಹೋಯ್ತಲ್ಲ ತಮ್ಮ. ಏನ್ ಮಾಡುದು? ಏನು ಮಾಡುವುದು? ತಡ ಮಾಡುದಲ್ಲ. ನಡೆಯೋಣ. ಸಮಯ ದುಷ್ಟರಿಬ್ಬರು ನನ್ನನ್ನು ತಿನ್ನುವುದಕ್ಕಾಗಿ ಓಡಿಸಿಕೊಂಡು ಬರುತ್ತಿದ್ದಾರಲ್ಲ. ನನ್ನ ಕಷ್ಟವನ್ನು ಯಾರಲ್ಲೇ ಹೇಳಲಿ? ಶ್ರೀಹರಿಯಲ್ಲಿ ಹೇಳುವಂತಿದ್ರೆ ಅವನು ನಿದ್ರಾವಸ್ಥೆಯಲ್ಲಿದ್ದಾನೆ. ಇನ್ನು ಆದಿಮಾಯೇ ಗತಿ. ಜಯ 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 ಜಯ. ಮರುಗಲೇಕೆ ವಿಧಾತ ಮನದಲ್ಲಿ ಸ್ಮರಿಸಿರುವ ಜಾಗೆಲ್ಲ ನೀ ಪರಿ ಹೊರೆಯಬಾರದೆ ಬಂದ ಕಷ್ಟವ ಅರಿತುಕೊಂಡೆ. ಮಾ, ಇದು ನಿನ್ನ ಸ್ತುತಿಗೆ ಪ್ರತ್ಯಕ್ಷರಾಗಿದ್ದೇನೆ.
ಜಯ ಜಯ ಜಯ. ಯಾರಿಂದ ನಿನಗೆ ಕಷ್ಟ ಒದಗಿ ಬಂತು ನಿರ್ಭೀತನಾಗಿ ಹೇಳು ಮಗನೇ. ಮಾತೆ ಲಾಲಿಸೋ ಜಲಮಧ್ಯದಲ್ಲಿ ದುಷ್ಟರಿಬ್ಬರು ಹುಟ್ಟಿಕೊಂಡು ನನ್ನನ್ನು ತಿನ್ನುವುದಕ್ಕಾಗಿ ಓಡಿಸಿಕೊಂಡು ಬರುತ್ತಿದ್ದಾರಮ್ಮ. ದಾರಿ ಕಾಣದಾಗಿದೆ, ನೀನೇ ರಕ್ಷಿಸಬೇಕು ತಾಯಿ, ನೀನೇ ರಕ್ಷಿಸಬೇಕು. ಮರುಗಬೇಡ ವಿಧಾತ, ಮರುಗಬೇಡ ವಿಧಾತ, ನಾ ಶ್ರೀ ಹರಿಯ ಸೇರಿಗ ಕಾರಣದೊಳು ಅವನಿರುವ ನಿದ್ರೆಯೊಳಿನ್ನೋ, ಅವನಿರುವ ನಿದ್ರೆಯೊಳಿನ್ನೋ ಶೀಘ್ರದೊಳ್ ಅಗಲಿ ಹೋಗುವೆನು. ಭರದೊಳೆ ಜರಗಳು ಧೈರ್ಯರ ಹರಿದು ಕೊಡುವೆನು. ಭೀತಿ ಬೇಡೈ ವರ ಸುದರ್ಶನ ಕೊಡುತ್ತವಗೆ ನೀ ಮರೆಯೊಳಿಗುವುದೆಂದು ಮರುಗಬೇಡ ವಿಧಾತ. ಜನನಿ, ಈ ಕಾಲಕ್ಕೆ ನಾನು ಶ್ರೀಹರಿಯನ್ನು ಆವರಿಸಿರುವ ಕಾರಣಕ್ಕಾಗಿ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಹೌದೇ? ಇನ್ನು ಕೆಲವೇ ಕ್ಷಣಗಳಲ್ಲಿ ಎಚ್ಚೆತ್ತುಕೊಳ್ಳಲಿದ್ದಾನೆ. ಆ ದುಷ್ಟರನ್ನು ಸಂಹರಿಸಲಿದ್ದಾನೆ. ಇದೋ ಈ ಸುದರ್ಶನ ಚಕ್ರವನ್ನು ಆತನಿಗೆ ತಲುಪುವಂತೆ ಆತನು ಬಳಿಯಿಡು ಮಗನೇ. ಅಷ್ಟರವರೆಗೆ ನಾನು ಎಲ್ಲಿರಲಮ್ಮ? ಶ್ರೀಹರಿಯ ನಾಭಿಕಮಲದಲ್ಲಿ ಅಡಗಿರು ಮಗನೇ. ಶುಭದಾಯಕಿಯಾಗುತ್ತೇನೆ. ಜಯ ಜಯ. ತೊಲಗಿನಿಲ್ಲ ಯೋಗಮಯೋ, ತೊಲಗಿನಿಲ್ಲ ಯೋಗಮಾಯೆಯೋ, ನಳಿನನ ಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ, ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ತೊಲಗಿ ನಿಲಲ ಯೋಗ ಮಾಯೆಯೋ. ಆ
ಇಷ್ಟವಾದ ಕೆಲಸ. ನಿನಗೆ ಇಷ್ಟವಾದ ಕೆಲಸ ನೀರ ಮೇಲೆ ಕುತ್ಕೊಳ್ಳೋದು. ಅದು ಅಲ್ಲದೆ ನಮ್ಮನ್ನ ನೋಡಿ ನಗಾಡ್ತಾ ಇದೆಯಲ್ಲ. ನನಗೆ ಅಲ್ಲ, ನಿಮ್ಮನ್ನು ಹೀಗೆ ಮಾಡಿದೆ ಯಾರಾದರೂ ನಗಡದೆ ಇದ್ದಾರ? ಮತ್ತೆ ನಿಮ್ಮನ್ನು ನೋಡುವಾಗ ನನಗೆ ಯಾಕೆ ಈಗ ನಿಮಗೇನಾಗಬೇಕು? ಮಧುಕೈಟ ಬರೆ ಕಾರಣ ಇದೆ. ಇಷ್ಟರವರೆಗೆ ಇಲ್ಲಿ ಇದ್ದವನು ನಾನೊಬ್ಬನೇ ಅಲ್ಲವೇ? ನೀವು ಈಗ ಬಂದಿರಿ, ನೀರನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದೀರಿ. ಮಾತ್ರವಲ್ಲ, ಅಟ್ಟಹಾಸಗೆಯುತ್ತಾ ಇದ್ದೀರಿ. ಇಷ್ಟು ಕೆಲಸ ಆದ ಮೇಲೆ ನನಗೆ ಸಂತೋಷವಾಗದೆ ಇರುವುದಕ್ಕೆ ಸಾಧ್ಯ ಉಂಟೆ? ಹಾಗಾಗಿ ಯಾಕೋ ಸಂತೋಷ? ನೀವು ಬಂದಿರಲ್ಲ, ನನ್ನ ಮನಸ್ಸಿನ ಬೇಸರವೇ ಕಳೆದು ಹೋಯ್ತು. ಬೇಸರವೇ ಅಲ್ಲ, ಏನು
ನೀವೊಂದು ವಿಚಾರವನ್ನು ನನ್ನಲ್ಲಿ ಕೇಳುತ್ತಾ ಇದ್ದೀರಾ? ಹೌದು. ಯಾರನ್ನು ಮೊದಲು ನೋಡಿದ್ದೇವೆ ಎಂಬ ನೋಡಿದ್ದೇವೆ, ಸಣ್ಣ ಪ್ರಾಣಿ. ಇಲ್ಲಿ ನನ್ನ ಹೊರತು ಬೇರೆ ಯಾರನ್ನು ನಾ ಕಾಣೆ. ನೀನೊಬ್ಬನೇ. ನಾನು ಯಾಕೆ ಹೀಗೆ ಹೇಳುತ್ತಾ ಇದ್ದೇನೆ ಗೊತ್ತೇ? ಯಾಕೆ? ನಾನು ಯಾರು? ಯಾರು? ತೋರುತ್ತಿರುವಂತಹ ಈ ಜಲಧಿಗೆ ಅಧಿಕಾರಿ. ನಾವು ಕಂಡದ್ದು ಯಾರನ್ನು ಕೇಳ್ತಾ ಇದೆಯಲ್ಲ? ಹೇಗಿದ್ದ?
ಹಸಿವಾಗ್ತಾ ಉಂಟು, ತಿನ್ನುವ ಆಗದೆ. ಅಣ್ಣ ಅಮ್ಮ, ಹೀಗಾದ್ರೆ ಆದೀತೆ ಆಗುದಿಲ್ಲ ಆಗುದಿಲ್ಲ. ಖಂಡಿತ ಇಲ್ಲ. ಏನ್ ಮಾಡೋಣ? ಪಾಲಾಗ್ಬೇಕು. ಹಂಚಿಕೊಳ್ಳೋ. ಹೇಗೆ? ನೀನು ಮೊದಲೇ ಹಂಚು. ನಾನು ಹಂಚಿಕೊಳ್ತೇನೆ. ನಾನು ಅಣ್ಣ ಅಲ್ವಾ? ಹೌದಾ? ಅಲ್ವಾ? ತಮ್ಮ, ಹೀಗೆ ಹಂಚಿದ್ರೆ ಹೇಗೆ? ಹೇಗೋ? ಸೊಂಟದ ಮೇಲೆ ನನಗೆ, ಉಳಿದದ್ದೆಲ್ಲ ನಿನಗೆ. ಒಂದು ನಿಮಿಷ. ಏನ್ ನಾ ಹೇಳಿದ್ದ? ಏನು? ಏನಾಯ್ತು? ಏನು ಅದು? ಏನಾಯ್ತು? ನೀ ಏನು ಹೇಳಿದ್ದು? ಸೊಂಟದ ಮೇಲೆ ನಂಗೆ, ಉಳಿದದ್ದೆಲ್ಲ ನಿಂಗೆ. ಬಹಳ ಹುಷಾರಿದ್ದಿ ನೀನು. ಯಾರಾಗಿರುವ ಎರಡು ಕಾಲುಗಳನ್ನು ಊರುಗೋಲಿಗಾಲ ಕೋಲಾಟ ಮಾಡುವುದು ಸರಿಯಾಗ್ಲಿಲ್ಲ. ಪಾಲು ಬೇಡ, ನಾನು ಮಾಡುತ್ತೇನೆ. ನೀನ್ ಮಾಡ್ತೀಯ? ಆದೀತಾ? ಆದಿತಪ್ಪ ತಿಲ್ಲೆಗೆ ಸಿಕ್ಕಿದಾಯ್ತು. ಅಣ್ಣ, ಕಂಠದ ಮೇಲಿನ ಭಾಗ, ಸೊಂಟದ ಕೆಳಗಿನ ಭಾಗ, ಎರಡು ಭಾಗ ನಿನಗೆ. ಮಧ್ಯದಲ್ಲಿ ಹೊಟ್ಟೆ ಉಂಟಲ್ಲ, ಅದು ಒಂದು ಭಾಗ ಸಾಕು ನನಗೆ. ಎರಡು ಭಾಗ. ಆದಿತ ಆದಿತ. ಏನು? ಏನು? ಮೇಲೆ ಕೆಳಗೆ. ಹೌದು ನನಗೆ ಅದು ಆಗ್ಲಿಕ್ಕಿಲ್ಲ. ಎರಡು ಪಾಲು ಉಂಟಲ್ವೇನು? ಪಾಲು ಸಿದ್ಧಾನು ತಿನ್ಲಿಕ್ಕೆ ಆಗ್ಬೇಕಲ್ಲ, ಮಾಂಸ ಎಲ್ಲ ನಿಂಗೆ. ಇದು ನಂಗ. ನಾನು ಸಣ್ಣವನಲ್ವ? ಸಣ್ಣವನಾದ್ರೆ ಹೆಚ್ಚು ತಿನ್ಬೇಕಾ? ಹೌದು, ಮತ್ತೆ ಅವನಿಗೆ ಹೆಚ್ಚು ಕೊಡ್ಬೇಕು. ಬೇಡ, ಹಾಗಾಗ್ಲಿಕ್ಕಿಲ್ಲ. ಮತ್ತೆ ನಾನು ಹೇಳ್ತೇನೆ ಉಪಾಯ. ಹೇಗೆ? ಇದ ಒಂದು ಕಾಲು ನೀ ಹಿಡಿ, ಒಂದು ಕಾಲು ನಾ ಹಿಡಿತೇನೆ. ಒಂದು ಕಾಲು ನನಗೆ, ಒಂದು ಕಾಲು ನಿನಗೆ. ಅರ್ಧ ಆಯ್ತಲ್ಲ ಅಲ್ಲಿ? ಇಲ್ಲ, ಹೇಳ್ತೇನ. ಏನು? ಇಬ್ಬರು ಸೇರಿ ಯಾರಿಗೆ ಎಷ್ಟು ಬರ್ತದೆ ಅವರವರ ಸಾಮರ್ಥ್ಯಕ್ಕೆ ಸರಿಯಾಗಿ ಅವರವರ ಪಾಲು ಸಿಗ್ತದೆ. ಆದೀತು. ಆದಿತಲ್ಲ? ಹೇಗೆ ತಿನ್ನುವ? ಆದೀತು. ಮತ್ತೇನು? ಅಮ್ಮ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಈಗ ಅದು ಸತ್ತದಲ್ವಾ? ಹೌದು. ಸತ್ತ ಪ್ರಾಣಿ ಎಷ್ಟು ರುಚಿ ಇತ್ತಿತ್ತು. ಯಾಕೆ? ಹೇಳನ್ನು ಕೇಳು. ಹೇಳಪ್ಪ. ಸತ್ತಿದೆ, ನೀರಲ್ಲಿ ಇದೆ. ಸ್ವಲ್ಪ ಹೊತ್ತು ಅಲ್ಲೇ ಬಿಡುವ, ಚೆನ್ನಾಗಿ ಕೊಳಿತದೆ. ಕೊಳಿತ ಮಾಂಸ ರುಚಿ, ಬಹಳ ರುಚಿ. ಆದಿತ್ತಲ್ವಾ? ಆದೀತು. ಸ್ವಲ್ಪ ವಿಶ್ರಾಂತಿ ಪಡೆಯುವ. ಹಾಗೆ ಆಗಲಿ. ಧನುಜರಲಿ ಜಯ ಸೇರದಿರುತ್ತಿರೆ ನಳಿನನಾಭನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು ನಳಿನನಾಭನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು ಮನದೊಳರಿದನು ಹುರದೊಳ್ ಅಸದಳ ಹನನಗುಳಿಸುವೆ ಕಪಟದೊಳಗೆಲ್ದೆನುತ ಹನನಗೊಳಿಸುವೆ ಕಪಟದೊಳಗೆಲ್ದೆನುತ ಮಧುಕೈಟಬರ ಪೊಗಳುತ್ತ ಇಂತೆಂದ ಸೆಣಸಿ ಪಂಚಸಹಸ್ರ ಕಾಲದಿ ಆ ವರ್ಷಗಳ ಕಾಲ ಹೋರಾಟವನ್ನು ಮಾಡಿದರೂ ಕೂಡ ಅವರ ವಿಜಯವನ್ನು ಪಡೆದುಕೊಳ್ಳುವುದು ನನ್ನಿಂದ ಅಸಾಧ್ಯವಾಗಿ ಹೋಯಿತಲ್ಲ. ಯಾಕೆ ಹೀಗೆ ಯೋಚಿಸುವಾಗ ಬೇರೆ ದಾರಿ ಕಾಣದೆ ಆದಿ ಮೈಯನ್ನೇ ನಾನು ಭಕ್ತಿಯಿಂದ ಧ್ಯಾನಿಸಿಕೊಂಡಾಗ ಮಾತೆ ಹೇಳಿದ ಮಾತು, ಮಗನೇ ಶಕ್ತಿಯಿಂದಲ್ಲ ನಿನ್ನ ಯುಕ್ತಿಯನ್ನು ಪ್ರಯೋಗಿಸು ಎಂಬ ಹಾಗೆ. ಹೌದು, ಈಗ ವಿಚಾರ ಅರ್ಥವಾಯಿತು. ತಡ ಮಾಡುವುದಿಲ್ಲ, ಮಧುಕೈಟಭರ ಮೇತೆ ಕಡೆಗೆ ಕರೆಯುತ್ತೇನೆ.
ಪೌರುಷಕ್ಕೆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಆ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಗದಗೆ ಆಶ್ಚರ್ಯವಾಂದಿನ ಉಚ್ಚರಿಸುವುದೇನು ಆಶ್ಚರ್ಯವಾಂದಿನ ಉಚ್ಚರಿಸುವುದೇನು ಅಚ್ಚಳಿಯದ ಹಡರಹುದು ಸಂಗರದಲ್ಲಿ ಮೆಚ್ಚಿದ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳದಾಗದಗೆ ಏನಣ್ಣ ಇದು? ಎಲ್ಲೋ ಮತ್ತೆ ಸಾಯಲೂ ಇಲ್ಲ. ಬಹಳ ಬಹಳ ಸಂತೋಷವಾಗಿದೆ ನನಗೆ ನಿಮ್ಮನ್ನು ಕಂಡು, ನಿಮ್ಮ ಸಾಹಸವನ್ನು ಕಂಡು ಮೆಚ್ಚಿದೆ. ನಾವು ಸಾಹಸಿಗಳೇ. ಶಾಭಾಸ್. ಹ, ಈ ಉದ್ಗಾರ ಹ, ಯಾಕೆ ಗೊತ್ತೇ? ಯಾಕೆ? ನಿಮ್ಮ ಸಾಹಸ ಹ, ಅದನ್ನು ನೋಡಿ ನಾನು ಮೂಕ ವಿಸ್ಮಿತನಾಗಿದ್ದೇನೆ, ಆಶ್ಚರ್ಯಚಕಿತನಾಗಿದ್ದೇನೆ. ಆಶ್ಚರ್ಯವಾಯ್ತಾ? ಮಾತೇ ಇಲ್ಲ. ಅದು ನಾವಲ್ವಾ ಮತ್ತೆ? ಹ? ಧೀರರು. ಏನು? ನಾವು ವೀರರು. ಆ, ನೀವು ಹೌದು. ವೀರರು. ಈಗ ನಾನಿಲ್ಲಿ ಸೋತು ಬಿದ್ದವ, ಸೋತಿದ್ದೀಯ. ಈಗ ಎದ್ದಿದ್ದೇನೆ. ಹೇಗೋ ಹೇಗೆ ಅಂದದ್ದು? ನನಗೆ ಸಂತೋಷವಾಗಿ ಎಷ್ಟು ಸಂತೋಷವಾಗಿದೆ. ನನಗೆ ಪ್ರಜ್ಞೆ ಬಂದಾಗ ಆ? ನಿಮ್ಮ ಸಾಹಸದ ಬಗ್ಗೆ ನನಗೆ ಆಲೋಚನೆ ಮೂಡಿತು. ಹೀಗೂ ಆಗ್ತದ? ಅಲ್ಲ, ಇಷ್ಟು ಸಾಹಸಿಗಳಂತಹ ನಿಮ್ಮನ್ನು ಹ. ನಾನು ಸುಮ್ಮನೆ ಬಿಡುವುದಕ್ಕಾಗುತ್ತದೆ? ಅಂದರೆ ಹಾಗಲ್ಲ. ಮತ್ತೆ? ಈಗ ನೀವು ನನ್ನನ್ನು ಗೆದ್ದಿದ್ದೀರಿ, ಹ. ನಾನು ಸೋತಿದ್ದೇನೆ. ಹೌದು. ಒಪ್ಪಿಕೊಳ್ಳೋಣ. ಏನು ಹೊಡೆದಾಟ, ಏನು ಬಡಿದಾಟ. ಹ. ನಾನು ನಿಮಗೆ ಕೊಟ್ಟದ್ದು, ನಿಮಗೆ ನಾನೇ ಕೊಟ್ಟದ್ದು. ಏನು ಏನದು? ಏಟು. ನಾವು ಕೊಟ್ಟದ್ದು ಏಟು. ಹೇಗೆ? ಏನು ಕೊಟ್ಟದ್ದು? ಬೊಬ್ಬೆ ಅಲಲಲ ಅಂತ. ಬೊಬ್ಬೆ ಹೊಡೆದದ್ದು ನಾನ? ನೀನೇ. ಅದು ನೀವಲ್ವಾ? ಹ? ಓ, ತಿದ್ದಿದೆಯಲ್ಲಿ? ಸರಿ, ಒಪ್ಪಿಕೊಂಡಿದ್ದೇನೆ. ಹ. ನಾನು ಹೊಡೆದದ್ದು ಬೊಬ್ಬೆ, ಬೊಬ್ಬೆ. ಓ. ನೀವು ಹೊಡೆದದ್ದು ಏಟು. ಏಟು. ಹೌದು. ಈಗ ಹ. ಗೆದ್ದವರು ನೀವು, ನಾವೇ. ಸೋತವನು ನಾನು. ಹೌದು. ವಿಚಾರ. ಗೆದ್ದಂತಹ ನಾನು ಹ. ಗೆದ್ದಂತಹ ನಿಮಗೆ ಏನು? ಏನೋ ಕೊಡಬೇಕೆಂದು ಆಲೋಚನೆ ಮಾಡಿದ್ದೇನೆ. ನೀನೇ. ಏನು? ಏನು ಕೊಡುದು? ಅಲ್ಲ, ಏನೋ ಕೊಡಬೇಕೆಂದು ಆಲೋಚನೆ. ಸೋತದ್ದು ನೀನು, ಹ? ಗೆದ್ದದ್ದು ನಾವು. ಹೌದು. ಗೆದ್ದವರು ಸೋತವರಿಗೆ ಕರುಣೆಯಿಂದ ಹ? ಕೈ ಎತ್ತಿ ಕೊಡುವುದು. ಹೌದಲ್ವೇ ಹೆಣ್ಣು? ನಾವು ಕೊಡ್ತೇವೆ. ಅಲ್ಲ, ಸಾಮಾನ್ಯವಾಗಿ ಅಲ್ಲ, ಸೋತವರು ಸೋತಿದ್ದೇನೆ ಎಂಬ ಹಾಗೆ ನಿಮಗೆ ಕೊಡುವುದಲ್ಲವೇ? ಸೋತಂತಹ ಜನರಲ್ಲಿ ಏನು ಬೇಡ ಕೊಡುವುದಕ್ಕೆ? ಅದು ಅದು ಸರಿ. ಓ, ಈಗ ನಾನು ನಿಮಗೆ ಕೊಡುವುದಲ್ಲ, ಅಲ್ಲ. ನೀವು ಕೊಡ್ತೇವೆ ನಿಮಗೆ. ಹೇಳಲಿಕ್ಕಾಗುವುದಿಲ್ಲ ನನಗೆ. ಅಂದ್ರೆ ನೀವಾಗೆ ನನಗೆ ಕೊಡಬೇಕು ಎಂಬ ಹಾಗೆ ಆಲೋಚನೆ ಮಾಡಿದರೆ ಹಾ. ಸರಿ, ನಾನು ಸ್ವೀಕರಿಸುವುದಕ್ಕೆ ಸಿದ್ಧನಿದ್ದೇನೆ. ಸ್ವೀಕರಿಸ್ತೀಯ? ಕೇಳು ಕೇಳು ಹೇಳ್ಬೇಕು. ಹೇಗೆ? ಕೇಳು. ಬಾಯಿ ಮಾತಿನಲ್ಲಿ. ನಾವು ಬಾಯಿ ಮಾತಲ್ಲಿ ಹೇಳಿದ್ರೆ ಕೊಡೋಣ. ನಿಮ್ಮನ್ನು ನಾನು ನಂಬುವುದು ಹೇಗೆ? ಯಾಕೆ ನಂಬಿಕೆ ಬರುವುದಿಲ್ವೋ? ಬಾಯಿ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ. ಮತ್ತೆ ಕರ ತಟ್ಟಿ ಭಾಷೆ ಕೊಡಬೇಕು. ನೀನು ಕೇಳಿದ್ದನ್ನು ನಾವು ಕೊಡುತ್ತೇವೆ ಎಂಬ ಹಾಗೆ. ಅಷ್ಟೇ ಹ? ತಮ್ಮ ಕೊಡುವಲ್ವ ಅಣ್ಣ? ತಟ್ಟಿ ಭಾಷೆ ಕೊಡು. ಕೊಡಿ. ಇದು ನೀನು ಕೇಳಿದ್ದು. ನಾವು ಕೊಡ್ತೇವೆ ಕೊಡ್ತೇವೆ ಕೊಡ್ತೇವೆ. ಅಯ್ಯೋ ಮೂರ್ಖರೇ, ಆ? ಅಲ್ಲ ವೀರರೇ, ಆ? ನೀವು ಹಾಗೆ ಹೀಗೆ ಕರ ತಟ್ಟಿ ಭಾಷೆ ಕೊಟ್ಟರೆ ನೀನು ಹೇಳಿದ್ದು ಹಾಗೆ ಅಲ್ವೋ? ಅದಕ್ಕೆ ಸಾಧ್ಯವಿಲ್ಲ. ಮತ್ತೆ ಭಾಷೆ ಎಂದರೇನು? ಏನ್? ಈಗ ನಾನು ಸ್ವೀಕರಿಸುವವ ಹ. ನನ್ನ ಕರದ ಮೇಲೆ ಹ. ನಿಮ್ಮ ಕರಗಳನ್ನು ಇಟ್ಟು
ನನ್ನ ಮಾತು ನಡೆಸಿಕೊಡ್ತೀಯ ಏನಣ್ಣ ಅದು ಈ ಗಳಿಗೆಯಲ್ಲಿ ನೀನು ಸಣ್ಣವನಲ್ವೇನು ಹೌದು ನಾನು ದೊಡ್ಡವನಲ್ವೇನು ನೀನು ಅಣ್ಣ ನಾನು ಅಣ್ಣ ಓ ಅಣ್ಣನ ಮಾತಿಗೆ ಬೆಲೆ ಕೊಡ್ಬೇಕಲ್ಲ ಖಂಡಿತ ಕೊಡ್ತೇನೆ ಅಣ್ಣ ಕೊಡ್ತೀಯ ಓ ಬೆಲೆ ಕೊಡ್ತೀಯ ಕೊಡ್ತೇನೆ ಅಮ್ಮ ಓ ಅಮ್ಮ ಅಣ್ಣ ನನ್ನ ಬದಲು ನೀನೇ ಸಾಯ ಏಯ್ ಅಣ್ಣ ಏನ ತಿರುಗು ಯಾಕದು ಏನಾಯ್ತು ನಾನು ತಮ್ಮ ನೀನು ಅಣ್ಣ ಬಹಳ ನಾಜೂಕಾಗಿ ಮಾತಾಡಿ ನಾನು ಪ್ರಾಣ ಕೊಡಬೇಕು ಅಂತ ಹೇಳಿದೆಯಲ್ವಾ ತಮ್ಮ ಅಲ್ವಾ ಅಣ್ಣ ಅಣ್ಣನೇ ಬಿಟ್ಟು ಕೊಡ ಬೇರೆ ಏನಾದ್ರೂ ಬಿಟ್ಟು ಕೊಡ್ಬೋದಿತ್ತು ಅಣ್ಣ ನಾನು ನಿನ್ನಿಂದ ಸಣ್ಣ ಅಲ್ವೋ ಹೌದು ಬಹಳ ಸಣ್ಣ ನಾನು ಸಣ್ಣವನಾದ್ರಿಂದ ನೀನು ದೊಡ್ಡವನಾದಂತಹ ನೀನು ನನ್ನನ್ನು ಉಳಿಸಿ ಮುಂದೆ ಬಾಳಿ ಬದುಕುವುದಕ್ಕೆ ಅನುಕೂಲ ಮಾಡಿಕೊಟ್ಟು ನೀನು ನಿನ್ನ ಪ್ರಾಣವನ್ನೇ ಕೊಟ್ಟು ಬಿಡು ಅಣ್ಣ ಯಾಕಮ್ಮ ಏನಿಗೆ ಇದಿರೇಟ ಮತ್ತೆ ಇರ್ಲಿ ಈಗ ನಂಗೋ ಸಾಯಲಿಕ್ಕೆ ಮನಸ್ಸಿಲ್ಲ ನಿಂಗೋ ಸಾಯಲಿಕ್ಕೆ ಮನಸ್ಸಿಲ್ಲ ದಿಟ್ಟ ಇಬ್ಬರಿಗೂ ಸಾಯಲಿಕ್ಕೆ ಮನಸ್ಸಿಲ್ಲ ಇಲ್ವೇ ಬಾಳಿ ಬದುಕಬೇಕಾದವರು ನಾವು ಹೌದಣ್ಣ ಏ ಒಂದು ಉಪಾಯ ಏನದು ಹೀಗೆ ಬಾ ಹೀಗೆ ಬಾ ಅಣ್ಣ ಅದಿತಲ್ಲ ಅದಿತಲ್ಲ ಇಲ್ಲ ಇಷ್ಟೊಂದು ಕಾಲಿದೆಯಾ ಇನ್ನೇನು ಅವಸರ ಏನು ಅವಸರ ನೀವು ಕೊಡಬೇಕಲ್ಲ ಕೇಳ ಸ್ವಲ್ಪ ನಮ್ಮ ಪ್ರಾಣ ನಾವು ಕೊಡ್ತೇವೆ ಆದ್ರೆ ಒಂದು ಷರತ್ತು ಹೌದು ಪ್ರಾಣ ತೆಗೆಯುವಾಗ ಒಂದು ಬಿಂದು ಜಲರಾಶಿ ನಮ್ಮನ್ನು ಸೋಕದ ಹಾಗೆ ತೆಗೆ ಪ್ರಾಣ ನಾಡು ನಾನು ಯಾರು ಏನು ಎನ್ನುವುದನ್ನು ತಿಳಿಯದೆ ಯಾರು ರೀತಿಯ ಮಾತುಗಳನ್ನಾಡುತ್ತಾ ಇದ್ದೀರಿ ಇದು ನಂಬಸಲ್ಲ ನಾನು ಯಾರು ಎನ್ನುವುದನ್ನು ನೀವೇ ನೋಡಿಕೊಳ್ಳಿ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ನಾರಾಯಣ ಘೋರ ದುರಿತ ಸಂಹರಣ ಘೋರ ದುರಿತ ಸಂಹರಣ ದಿನೋದಾರಿ ರಮ ರಮಣ ಚಿರಾಣವನಯನ ನಾರಾಯಣ ಸ್ವಾಮಿ ನಾರಾಯಣ ಕೇಶವ ಮನ್ನಿಸಬೇಕಯ್ಯ ಮನ್ನಿಸಬೇಕು ಕ್ಷೀರಾತಿವಾಸ ನಾವು ಯಾರು ನೀನು ಯಾರು ನಾವು ಎಲ್ಲಿಂದ ಬಂದೆವು ಒಂದನ್ನು ಅರಿಯದೆ ನಾವೇ ಎಲ್ಲ ನಮ್ಮಿಂದಲೇ ಎಲ್ಲ ಎಂಬಂತಹ ಅಹಂಕಾರದಿಂದ ನಿನ್ನನ್ನು ಜರಿದೆವು ನಿಂದಿಸಿದೆವು ಮಹಾಪರಾಧವಾಯ್ತಯ್ಯ ಮಹಾಪರಾಧವಾಯಿತು ಸ್ವಾಮಿ ನಮ್ಮ ತಪ್ಪುಗಳನ್ನು ಮನ್ನಿಸಬೇಕು ಸ್ವಾಮಿ ಮನ್ನಿಸಬೇಕು ಮೃತ್ಯುಂಜಯ ಮಿತ್ರ ಪವಿತ್ರ ಮೃತ್ಯುಂಜಯ ಮಿತ್ರ ಪವಿತ್ರ ನಿತ್ಯ ಸನ್ನುತಿ ಪಾತ್ರ ನಿತ್ಯ ಸನ್ನುತಿ ಪಾತ್ರ
ತಂದೆ. ಸುದ್ದಿಯೇ ನಿನಗೆ ಬಾರದ ಕಾರಣ ನೀನು ಅಚ್ಯುತ ಎಂಬ ಬಿರುದಾಂಕಿತನಾದೆ. ತಂದೆ, ಈ ಲೋಕದಲ್ಲಿ ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ನಮ್ಮ ಕಾಯ ಅಳಿದು ಹೋದ ಮೇಲೂ ನಮ್ಮ ಕೀರ್ತಿ ಶಾಶ್ವತವಾಗಿರುವಂತೆ ಅನುಗ್ರಹಿಸಬೇಕು ದೇವ, ಅನುಗ್ರಹಿಸಬೇಕು. ಮೆಚ್ಚಿದೆ ನಿಮ್ಮಯ ಭಕ್ತಿ ಭಾವಕ್ಕೆ ನಾನು, ಮೆಚ್ಚಿದೆ ನಿಮ್ಮಯ ಭಕ್ತಿ ಭಾವಕ್ಕೆ ನಾನು. ಹೆಚ್ಚು ಮಾತುಗಳಿಂದಲೇನೋ ಉಚ್ಚರಿಸಲು ಮನದಿಚ್ಛೆಯೆಂಬುದ ನಿಶ್ಚಯವಾಗಿ ಕೊಡುವೆನೋ. ಮೆಚ್ಚಿದೆ ಓ ಮಧುಕೈಟಭರೇ, ನೀವು ಮಾಡಿದಂತಹ ಕಾರ್ಯಕ್ಕಾಗಿ ನೀವೀಗ ಪಶ್ಚಾತ್ತಾಪ ಪಡುತ್ತಾ ಇದ್ದೀರಲ್ಲವೇ? ನಿಜ ಸ್ವಾಮಿ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಬೇರೊಂದಿಲ್ಲ. ದುಃಖಿಸಬೇಡಿ, ಚಿಂತಿಸಬೇಡಿ. ಇದೆಲ್ಲವೂ ನನ್ನ ಸಂಕಲ್ಪವೇ ಆಗಿದೆ. ನಿನ್ನ ಸಂಕಲ್ಪವೇ? ನೀವು ಯಾರು ಗೊತ್ತೇ? ಯಾರು ಸ್ವಾಮಿ? ಬೇರೆ ಯಾರೂ ಅಲ್ಲ, ನನ್ನ ಕಿವಿಯ ಕೆಲ್ಮಿಷದಿಂದ ಹುಟ್ಟಿಕೊಂಡಂತಹ ನೀವು ನನ್ನ ಮಕ್ಕಳೇ ಆಗಿದ್ದೀರಿ. ನೀವು ನಮ್ಮ ತಂದೆಯ ಸ್ವಾಮಿ. ಹೌದು, ಸಂತೋಷ. ನಿಮ್ಮ ವರ್ತನೆಗಳೆಲ್ಲವೂ ನನ್ನ ಸಂಕಲ್ಪವೇ ಆಗಿತ್ತು. ಹಾಗಾಗಿ ನೀವು ದುಃಖಿಸುವ ಅಗತ್ಯವೂ ಇಲ್ಲ. ಇದು ನಿಮ್ಮ ಕೊನೆಯ ಆಸೆಯಂತೆಯೇ ಈ ವಿಶಾಲವಾದ ಜಲರಾಶಿಯಲ್ಲಿ ಪದ್ಮಾಸನವನ್ನು ಬೆಳೆದು ನಾನು ಕುಳಿತವನಿದ್ದೇನೆ. ನನ್ನ ಜಂಘೆಗಳನ್ನು ವಿಸ್ತರಿಸಿದ್ದವನಿದ್ದೇನೆ. ನಿಮ್ಮ ಶಿರಗಳನ್ನು ನನ್ನ ಮಡಿಲಿನಲ್ಲಿಟ್ಟುಕೊಳ್ಳಿ. ಒಂದು ತೊಟ್ಟು ನೀರು ನಿಮ್ಮನ್ನು ಸೋಕದಂತೆ ನಿಮ್ಮ ಪ್ರಾಣಗಳನ್ನು ನಾನು ಪಡೆದುಕೊಳ್ಳುತ್ತೇನೆ. ಹಾಗೆ ನನ್ನ ಮಕ್ಕಳೇ, ಜಯ 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 ಜಯ. ಮಧುಕೈಟಭರನ್ನು ವಧಿಸಿದ್ದಾಯಿತು. ಅವರ ಮೇಧಸ್ಸಿನಿಂದ ಮೇಧಿನಿಯ ನಿರ್ಮಾಣವೂ ಆಯಿತು. ನನ್ನಲ್ಲಿ ಐಕ್ಯನಾಗಿದ್ದಂತಹ ಈಶ್ವರ ಕೈಲಾಸವನ್ನು ಸೇರಿಕೊಂಡವನಿದ್ದಾನೆ. ತನ್ನ ತಪ್ಪಿನ ಅರಿವಾಗಿರುವಂತಹ ಬ್ರಹ್ಮ ನನ್ನಲ್ಲಿ ಕ್ಷಮೆಯನ್ನು ಯಾಚಿಸಿ ಸತ್ಯಲೋಕವನ್ನು ಸೇರಿಕೊಂಡವನಿದ್ದಾನೆ. ನಾನಿನ್ನೂ ವೈಕುಂಠವನ್ನು ಸೇರಿಕೊಳ್ಳುತ್ತೇನಂತೆ. ಜನನಿಯ ಜಯಲಿ ಮಾಲಿನಿಯ ಜನನಿಯ ಜಯಲಿ ಮಾಲಿನಿಯೋ ಜನನಿಯ ಜಯಲಿ ಮಾಲಿನಿಯೋ ವರದನು ಜಗಲಿ ಕಾಮಿನಿಯೋ ವರದನು ಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲಿ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲಿ ವನಕ್ಕಾಗಿ ನಡೆದಂದು ವನಕ್ಕಾಗಿ ನಡೆದಂದು ವನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು.
ಕನಕ ಗರ್ಭನದ ಭಾವನು ಗೈವೇನೆನು ತಲಿ ವನಗಾಗಿ ನಡೆ ತಂದು ಮನದಿ ಯೋಚಿಸಿದಳೋ ಜನನಿಯ ಜಯಲಿ ಮಾಲಿನಿಯೋ ಹೊರದನು ಜಾಬೇಗೆಯಲಿ ಕಾಮಿನಿಯೋ ಹೆಣ್ಣಾಗಿ ಹುಟ್ಟಿದರೆ ಸಾಲದು, ಹೆಣ್ತನವನ್ನು ಉಳಿಸಿ ಬೆಳೆಸುವಲ್ಲಿ ಹೆಣ್ಣಿನ ಪಾತ್ರವು ಬಲು ಮುಖ್ಯವಾದದ್ದು. ಇವನ್ನೆಲ್ಲ ಅರಿತು ವ್ಯವಹರಿಸುವವಳೇ ಈ ಮಾಲಿನಿ. ಹುಟ್ಟುವುದಕ್ಕೆ ದಿತಿದೇವಿಯ ಗರ್ಭ ಸಂಭೂತಳಾಗಿ ಈ ಇಳೆಯ ಬೆಳಕನ್ನು ಕಂಡವಳು ನಾನು. ಕಶ್ಯಪ ಮಹಾಮುನಿ ನನ್ನ ಜನಕ, ನನ್ನ ಅಣ್ಣ ತಮ್ಮಂದಿರೆಲ್ಲ ಆ ದೇವೇಂದ್ರನಿಂದ ಯುದ್ಧದಲ್ಲಿ ಮಡಿದು ಹೋದರು. ಹಾಗಾಗಿ ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ಓರ್ವಳೆ ಉಳಿದುಕೊಂಡವಳು ನಾನು. ಹುಟ್ಟಿದ ಆರಭ್ಯದಿಂದ ಇಲ್ಲಿಯ ತನಕ ಏನಾದರೂ ಘನವಾದ ಸಾಹಸವನ್ನು ಗೈಯಬೇಕು ಎನ್ನುವ ಛಲವನ್ನು ಹೊತ್ತವಳಾಗಿದ್ದೇನೆ. ಅದಕ್ಕೆ ಸರಿಯಾಗಿ ಇಂದು ನನ್ನ ತಾಯಿ ಕರೆದು ಹೇಳಿದ ಮಾತಾದರೂ ಏನು? ಮಗಳೇ ಮಾಲಿನಿ, ನಮಗೆ ದಕ್ಕಬೇಕಾದಂತಹ ಆ ಸ್ವರ್ಗಲೋಕ, ಅಲ್ಲಿ ಆ ದೇವತೆಗಳಿದ್ದಾರೆ, ಅವರನ್ನಲ್ಲಿಂದ ಓಡಿಸಿ ಸ್ವರ್ಗವನ್ನು ನಮ್ಮದಾಗಿ ಮಾಡಿಕೊಳ್ಳಬೇಕು ಮಗಳೇ ಎಂದು ಹೇಳಿದ್ದಾಳೆ. ಅದಕ್ಕೆ ಬೇಕಾಗಿ ಧೀರ ಸಮರ್ಥನಾದಂತಹ ಮಗನನ್ನು ಪಡೆ ಮಗಳೇ ಎಂದು ಹೇಳಿದ್ದಾಳೆ. ಅಮ್ಮನ ಮಾತಿನಂತೆ ಬಂದು ಈ ಕಾನನವನ್ನೇನೋ ಸೇರಿಕೊಂಡಿದ್ದೇನೆ. ಆದರೆ ಇಲ್ಲಿ ತಪಸ್ಸನ್ನಾಚರಿಸುವುದಕ್ಕೆ ನಾನು ಸ್ವಲ್ಪ ಯೋಚಿಸಬೇಡವೆ? ಯಾಕೆಂದರೆ ಚೆಲುವಿಗೆ ಯೌವನದಿಂದ ಚೆಲುವಿಗೆ ಯೌವನದಿಂದ ಚೆಲುವಿಗೆ ಯೌವನದಿಂದ ಯೌವನದಿಂದ ಆ
ತಪಗಿನ್ನೋ ವಿಘ್ನವಾಗುವುದೈಸೆ ತಪಗಿನ್ನೋ ವಿಘ್ನವಾಗುವುದೈಸೆ ಸೇರಿಕೊಂಡಿದ್ದೇನೆ. ಆದರೆ ಇಲ್ಲಿ ತಪಸ್ಸನ್ನು ಆಚರಿಸುವುದಕ್ಕೆ ನಾನು ಸ್ವಲ್ಪ ಯೋಚಿಸಬೇಡವೆ? ಯಾಕೆಂದರೆ ಅದೇ ಚೆಲುವಿಗೆ ಯೌವನದಿಂದ ಕೂಡಿ ಬೆಳಗುತ್ತಿರುವಂತಹ ಸೌಂದರ್ಯವತಿ ನಾನು ಈ ರೀತಿಯಾಗಿ ತಪಸ್ಸನ್ನು ಆಚರಿಸುವುದನ್ನು ಇಳೆಯ ಕಾಮುಕರು ಕಂಡರೆ ನನ್ನನ್ನು ಮೋಹಿಸದೆ ಉಳಿದಾನೆ. ಛೇ, ಖಂಡಿತವಾಗಿಯೂ ಇಲ್ಲ. ನನ್ನ ತಪಸ್ಸಿಗೆ ವಿಘ್ನವನ್ನುಡ್ಡುತ್ತಾರೆ. ನಾನು ಈ ಇಳೆಯ ಕಾಮುಕರ ಬಗ್ಗೆ ಯೋಚಿಸಬೇಕಾದದ್ದು ಇನ್ನೊಂದಿದೆ ಅಲ್ವೇ? ಯಾರು ಬಲ್ಲಿರಾ? ಸುರರೆಂಬ ಹಗೆಗಳಾಗಿಯರು ಸುರರೆಂಬ ಹಗೆಗಳಾಗಿಯರು ಎಂಬ ಹಗೆಗಳಾಗಿಗರು
ಆದರೆ ಇದ್ದಾರಲ್ಲ ಆ ಸುರರು, ನಮ್ಮ ಬದ್ಧ ವೈರಿಗಳು, ಎಂದಿಗೂ ನಮ್ಮ ಏಳಿಗೆಯನ್ನು ಬಯಸಿದವರವರಲ್ಲ. ನಾನು ಈ ರೀತಿಯಾಗಿ ತಪಸ್ಸನ್ನು ಆಚರಿಸುವುದನ್ನು ಅವರು ತಿಳಿದರೆ ಖಂಡಿತವಾಗಿಯೂ ನನ್ನ ತಪಸ್ಸಿಗೆ ವಿಘ್ನವನ್ನುಂಟು ಮಾಡುತ್ತಾರೆ. ಹಾಗಿದ್ದರೆ ಏನು ಮಾಡಲಿ? ಹೀಗೆ ಮಾಡಿದರೆ ಹೇಗೆ? ನಿಜವಾದ ರೂಪವನ್ನಾಂತೂ ತಪಸ್ಸನ್ನು ಆಚರಿಸುವುದಲ್ಲ, ಬೇರೊಂದು ರೂಪವನ್ನಾಂತೂ ತಪಸ್ಸನ್ನು ಆಚರಿಸಿದರೆ ಹೇಗೆ? ಹಾ, ಇದುವೇ ಸರಿಯಾದ ಉಪಾಯ. ಆದರೆ ಯಾವ ರೂಪವನ್ನಾಂತೂ ತಪಸ್ಸನ್ನು ಆಚರಿಸುವುದು? ಓ, ಅಲ್ಲಿ ನೋಡಿ, ಜಿಂಕೆಗಳ ಹಿಂಡು. ಆ ಜಿಂಕೆಗಳ ಹಿಂಡಿನಲ್ಲಿ ನಾನೊಂದು ಜಿಂಕೆಯಾಗಿ ತಪಸ್ಸನ್ನು ಆಚರಿಸಿದರೆ ಹೇಗೆ? ಅಯ್ಯೋ ಬೇಡಪ್ಪ. ಓ, ಅಲ್ಲಿ ನೋಡಿ, ಯಾತ್ರಾದಿಗಳ ಭಯ. ಹಾಗಿದ್ದರೆ ಓ, ಅಲ್ಲಿ ನೋಡಿ, ಸರ್ಪಗಳು, ಹಾವಿನ ರೂಪವನ್ನಾಂತೂ ತಪಸ್ಸನ್ನು ಆಚರಿಸಿದರೆ ಹೇಗೆ? ಮೇಲೆ ನೋಡಿ, ಹಾರಾಡುತ್ತಿರುವ ಗಿಡುಗಾದಿಗಳು. ಬೇಡಪ್ಪ. ಹಾಗಿದ್ದರೆ ಇನ್ನು ಯಾವ ರೂಪವನ್ನಾಂತೂ ತಪಸ್ಸನ್ನು ಆಚರಿಸುವುದು? ಓಹೋ, ಓ, ಅಲ್ಲಿ ನೋಡಿ, ಮಹಿಷಿಗಳ ರೂಪವನ್ನಾಂತೂ ತಪಸ್ಸನ್ನು ಆಚರಿಸಿದರೆ ಯಾರಿಗೂ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಇದುವೇ ಸರಿಯಾದ ಯೋಚನೆ. ತಡ ಮಾಡುವುದಲ್ಲ, ಮಹಿಷಿ ರೂಪವನ್ನಾಂತೂ ತಪಸ್ಸನ್ನು ಆಚರಿಸುತ್ತೇನೆಂದ್ರೆ. ಿ
ಏನಿದು ಏನಿದು ಘನತರ ತಪವು ಮಣಿನಿ ಮಣಿಯನಿ ಬಳಲಿಗೆ ದಿಡವು ಮಗಳೇ ಮಾಲಿನಿ, ಯಾರನ್ನು ಕುರಿತು ನೀನು ತಪಸ್ಸನ್ನಾಚರಿಸುತ್ತಿರುವೆಯೋ ಆ ನಿನ್ನ ಆರಾಧ್ಯ ದೇವನಾದ ಬ್ರಹ್ಮದೇವನೇ ನಿನ್ನ ಮುಂದೆ ಬಂದು ನಿಂತಿದ್ದೇನೆ. ಎದ್ದೇಳಮ್ಮ, ಕಣ್ಣು ತೆರೆದು ನೋಡು ಮಗಳೇ. ಮಾಲಿನಿ, ಕರುಣಸಾಗರ ದೇವ ಪರಮೇಟಿ ಕೇಳಯ್ಯ ಕರುಣಸಾಗರ ದೇವ ಪರಮೇಟಿ ಕೇಳಯ್ಯ ಹರುಜಾದಿಂದಲಿ ಮನದಿರವಾಗ ಹರುಜದಿನದಲ್ಲಿ ಮನದಿರವ ಹುರುದಿರನಾಗಿಗ ತರಳನ ಬಯಸಿನ ಹುರುದಿರನಾಗಿಗ ತರಳನ ಬಯಸಿನ ವಿರಚಿಸಿದೇನೋ ಘೋರ ತಪಮ ಕರುಣಸಾಗರ ದೇವ ಕರುಣಾಸಾಗರ ದೇವ ಪರಮೇಷ್ಠಿ, ನನ್ನ ತಪಸ್ಸಿಗೆ ಮೆಚ್ಚಿ ಮೈದೋರಿದೆಯಾ ಸ್ವಾಮಿ? ಹೌದು ಮಗಳೇ. ಸಂತುಷ್ಟ ಮನಸ್ಕಳಾಗಿದ್ದೇನೆ. ಎದ್ದೇಳಮ್ಮ. ದೇವ, ಏನು? ನಿನ್ನ ಕುರಿತಾಗಿ ಹಾ. ಘನಘೋರವಾದಂತಹ ತಪಸ್ಸನ್ನ ಆಚರಿಸಿದ್ದೇನೆ. ಹಾ, ಕಾರಣ ಬೇರೆನ್ನೇನೂ ಅಲ್ಲ. ಏನಮ್ಮ, ಏನು ಕಾರಣ? ದುರಧೀರನಾಗಿದ್ದಂತಹ ಹಾ. ವರನನ್ನು ಪಡೆಯಬೇಕು ಎಂಬ ಮನದಾಸೆಯಿಂದ ಹಾ, ಈ ಘೋರವಾದ ತಪಸ್ಸನ್ನು ಕೈಗೊಂಡಿದ್ದೇನೆ. ಹಾ. ಆದ್ದರಿಂದ ಹಾ. ನನ್ನ ಈ ಮನದ ಭೀಷ್ಟವನ್ನು ಹಾ. ಈಡೇರಿಸಬೇಕು ದೇವ, ಈಡೇರಿಸಬೇಕು. ಮಗಳೇ ಮಾಲಿನಿ, ದೇವ, ನಿನ್ನ ಬಯಕೆ ಏನೋ ಸಾಧುವಾದುದೇ, ಹ, ಆದರೆ ನಿನ್ನ ಮನದಿಚ್ಛೆ ಪೂರ್ತಿಯಾಗಿ ನೆರವೇರಲಾರದು ಮಗಳೇ. ಯಾಕೆ ದೇವ? ಯಾಕೆಂದರೆ ನೀನೀಗ ತಪಸ್ಸನ್ನ ಆಚರಿಸುತ್ತಿರುವಂತಹ ಈ ಪ್ರದೇಶವು ಸುಪಾರ್ಶ್ವಕ ಮುನಿಗಳ ತಪೋಭೂಮಿಯಾಗಿದೆ. ಸರಿ. ಈ ಪ್ರದೇಶದಲ್ಲಿ ನೀನು ಮಹಿಷಿಯಾಗಿ ತಪಸ್ಸನ್ನ ಆಚರಿಸುತ್ತಿದ್ದುದರ ಪರಿಣಾಮವಾಗಿ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ ಮುನಿಗಳು ಶಾಪವಿತ್ತಿದ್ದಾರೆ ಮಗಳೇ. ದೇವ, ಆ? ಎಂತಹ ಕಠೋರವಾದಂತಹ ಮಾತುಗಳನ್ನಾಡಿದೆ ಹೌದು ಸ್ವಾಮಿ. ಮಗಳೇ, ಹೌದು. ನನ್ನ ಉದರದಲ್ಲಿ ಮಹಿಷನ ಜನನವೇ. ಹೌದು ಮಗಳೇ. ಆ ಮಹಿಷನನ್ನು ಹಾ. ಹೊತ್ತು ಹೆತ್ತು ಅದೆಂತು ಸಾಕಿಸಲು ಹಲಿದೇವ. ಅದನ್ನೆತ್ತಿ ಎತ್ತಿ ಎಂತು ಮುದ್ದಿಕ್ಕಲಿ ಸ್ವಾಮಿ. ಇದಕ್ಕೊಂದು ವಿಶಾಪವನ್ನು ಕರುಣಿಸಲಾರೆಯಾ ಸ್ವಾಮಿ? ಮಗಳೇ ಮಾಲಿನಿ, ದೇವ, ಮರುಗದಿರು ಮಾಲಿನಿ ಮರುಗದಿರು ಮಾಲಿನಿ ಮರುಗದಿರು ಮೊನೆವರ ನೊರೆದ ವಚನವು ತಪ್ಪಲರಿಯದು ಮುನಿವರ ನೊರೆದ ವಚನವು ತಪ್ಪಲರಿಯದು ತರಳ ಮಹಿಜನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ದುರಬರೋ ಕ್ರಮೀನಿಸಿ ತ್ರಿಜಗ
ಧುರಪರಾಕ್ರಮಿಯನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲಿಯೇ ಮರೆಯ ಮಾತಲ್ಲೆನುತ ಸಂತೈಸಿದನು ಮಾನಿನಿಯ ಮರುಗದಿರು ಮಾಲಿನಿಯೇ ಆ ನಿನ್ನ ಉದರದಲ್ಲಿ ಮಹಿಷನು ಹುಟ್ಟುತ್ತಾನೆ ಎಂಬಂತ ಒಂದು ದುಃಖ ನಿನಗಿದೆ. ಆದರೆ ಈ ವಿಷಯದಲ್ಲಿ ನಾನು ಏನೂ ಮಾಡುವ ಹಾಗಿಲ್ಲ. ಏನಾದರೂ ಮರುಶಾಪವನ್ನು ಕೊಡಿ ಎನ್ನುವ ಹಾಗೆ ನೀನು ಹೇಳಿದ್ದೆ. ಆದರೆ ಆ ಮುನಿಗಳು ಮತ್ತು ಕಠಿಣವಾದ ಶಾಪವನ್ನು ಕೊಟ್ಟಿದ್ದಾರೆ. ಅದೇನೆಂದು ಬಲ್ಲೆಯ? ತ್ರಿಮೂರ್ತಿಗಳಿಗೂ ಮುನಿಗಳು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ ಸಾಧ್ಯವಾಗದೇ ಹೋಗಲಿ ಎನ್ನುವ ಹಾಗೆ. ಆದರೆ ನಾನು ಏನೂ ಮಾಡುವ ಹಾಗಿಲ್ಲ. ಒಂದು ಮಾತನ್ನು ನಿನಗೆ ಹೇಳುತ್ತೇನೆ, ನೀನು ಮರುಗಬೇಕಾಗಿಲ್ಲ. ಯಾಕೆಂದ್ರೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮನುಷ್ಯನು ಸಾಮಾನ್ಯನಾಗುವುದಿಲ್ಲ. ಆತನು ಜಾಣನಾಗುತ್ತಾನೆ, ಓಡನಾದರೂ ಜಾಣನಾಗುತ್ತಾನೆ, 3 ಲೋಕವನ್ನು ಗೆಲ್ಲುವಂತಹ ವೀರನಾಗುತ್ತಾನೆ. ಹೌದೇ? ಅಷ್ಟು ಸಾಕು ತಾನೆ? ನನಗಿಷ್ಟು ಸಾಕು ದೇವ. ಶ್ರೇಯೋಸ್ಮಿ ದೇವ. ಶುಭವಾಗಲಿ, ಶುಭವಾಗಲಿ. ಮಾತುಗಳನ್ನು ಕೇಳಿ ಬಹಳ ಸಂತೋಷವಾಯಿತು. ಮಗನು ಮಹಿಷಿ ರೂಪದಲ್ಲಿದ್ದರೇನು, ಆತ ಬಲು ಜಾಣನಾಗಿರುತ್ತಾನೆ, 3 ಲೋಕವನ್ನು ಗೆಲ್ಲುವಂತಹ ವೀರನಾಗಿರುತ್ತಾನೆ ಎಂಬ ಮಾತನ್ನು ಕೇಳಿ ಸಂತುಷ್ಟ ಮನಸ್ಕಳಾಗಿದ್ದೇನೆ. ಈ ವಿಚಾರವನ್ನು ತಾಯಿಗೆ ಅರುಹಬೇಕಾಗಿದೆ. ಅದಕ್ಕಾಗಿ ತಾಯಿ ತಲೆಗೆ ಸಾಗುತ್ತೇನಂತೆ. ಅಧಿಕಾರಿಯಾಗಿದ್ದೇನೆ. ನನ್ನ ಶಕ್ತಿ ಸಾಮರ್ಥ್ಯವನ್ನು ತಿಳಿದಂತ ಆದಿತ್ಯ ದೇವಿ ಕಳುಹಿಸಿದ ಓಲೆ ಏನಂತೆ?
ತಡ ಮಾಡುವುದಿಲ್ಲ, ತೆರಳುತ್ತೇನೆ ಅತ್ತ ಕಡೆ. ಎಲ್ಲಾ ಕಾರ್ಯವು ನಾನು ಎಣಿಸಿದ ಹಾಗೆ ನಡೆಯಿತು. ಮಗಳ ಮಾಲಿನಿಯ ಮದುವೆಯು ಸಂಭ್ರಮದಿಂದಲೇ ಆಯಿತು. ಅಳಿಯ ವಿದ್ಯುನ್ಮಾಲಿ ಪರಾಕ್ರಮಿಯು, ವೀರನು, ರೂಪವಂತನು, ಗುಣವಂತನೂ ಆಗಿದ್ದಾನೆ. ಇಷ್ಟೆಲ್ಲ ಇರುವಾಗ ಅವರ ದಾಂಪತ್ಯದ ಪ್ರತೀಕವಾಗಿ ಒಂದು ಕಂದನೂ ಹುಟ್ಟಿದ್ದಾನೆ. ಮಹಿಷ ಎನ್ನುವ ಕಂದನಿಗೆ ನಾನು ಅಜ್ಜಿಯಾಗಿದ್ದೇನೆ. ಮಹಿಷ ಆದರೇನಾಯಿತು, ಕಂದ ಮುದ್ದು ಮುದ್ದು ಗುಂಡು ಗುಂಡಾಗಿಯೇ ಬೆಳೆಯುತ್ತಾ ಇದ್ದಾನೆ. ಇಷ್ಟೆಲ್ಲ ಸಂತೋಷ ಸುಖಗಳಿರುವಾಗಲೂ ಒಂದು ಚಿಂತೆ ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆಯಲ್ಲ. ಯಾವಾಗ ಈ ಚಿಂತೆಗೆ ಪರಿಹಾರ? ಶಿವನೇ ಬಂದ. ಚಿಂತೆ ಉದಯಕ್ಕೆ ಬರುವುದೇ. ನಿಮ್ಮನ್ನು ನೋಡಿದಾಗ ಏನೋ ಚಿಂತೆ ಒಂದು ಕಾಣುತ್ತಿದೆಯಲ್ಲ, ಆ ಚಿಂತೆಯನ್ನು ನನ್ನಲ್ಲಿ ತಿಳಿಸಬಾರದೆ. ಮೊದಲು ದಿಸಿದ ಸುತರನೆಲ್ಲ ಆ ತ್ರಿದಶರು ವಧಿಸಿದರಲ್ಲ. ಮೊದಲು ದಿಸಿದ ಸುತರನೆಲ್ಲ ಆ ತ್ರಿದಶರು ವಧಿಸಿದರಲ್ಲ. ಕದನದಿ ಸುರಪುರ ಗೆಲಿದು ಆಳುವುದಕ್ಕಿಲ್ಲದ ಚಿಂತೆಯಳು. ಮೊದಲು ದಿಸಿದ ಸುತರೆಲ್ಲ ವಿದ್ಯುನ್ಮಾಲಿ, ಅತ್ತೆ, ನನ್ನ ಚಿಂತೆಯನ್ನು ನೀನು ಸರಿಯಾಗಿ ಅರ್ಥೈಸಿಕೊಂಡಿದ್ದೀಯ. ಹಾ. ಎಲ್ಲ ಸುಖವೂ ನನ್ನ ಪಾಲಿತಾಗಿದ್ದರು ಆ ಚಿಂತೆಯನ್ನು ನನ್ನ ಮನದಲ್ಲಿ ಕಾಡುತ್ತಾ ಇದೆ. ಏನದು? ಚಿಂತೆಯನ್ನು ಬಲ್ಲೆಯ? ಏನು? ನ್ಯಾಯವಾಗಿ ಸ್ವರ್ಗದ ಅಧಿಪತ್ಯವು ನಮಗೆ ದೊರಕಬೇಕಾದದ್ದು. ಹಾ. ಆದರೆ ಆ ಅಧಿಕಾರವನ್ನು, ಹಾ. ಆ ಸಂತೋಷವನ್ನು ಹಾ. ನನ್ನ ತಂಗಿಯ ಮಕ್ಕಳು ಅನುಭವಿಸುತ್ತಿದ್ದಾರಲ್ಲ. ಆದಿತ್ಯರು, ನನ್ನ ತಂಗಿಯ ಮಕ್ಕಳು ಅದನ್ನು ಅನುಭವಿಸುತ್ತಿದ್ದಾರೆ. ನ್ಯಾಯವಾಗಿ ಅದು ನಮಗೆ ದೊರಕಬೇಕಾದದ್ದು. ಹಾ. ಅದು ನನ್ನ ಕನಸು. ಇದು ಯಾವಾಗ ಈಡೇರುತ್ತದೋ? ಅತ್ತೆ, ಸ್ವರ್ಗವನ್ನು ನಾನು ವಶಪಡಿಸಿಕೊಳ್ಳುತ್ತೇನೆ. ಬೀಳುತ್ತಿದ್ದೆ ಕೋಡಿಯಪ್ಪನೇ. ಜಯ ಶ್ರೀರಾಮ. ಹಾಗೆ ಆಗ್ತದೆ.
ತಡ ಮಾಡುವುದಿಲ್ಲ, ಸಿಂಹಾಸನವನ್ನು ಏರ್ಪಡಿಸುತ್ತೇನೆ. ನನ್ನನ್ನು ಹೊಡೆದು ಎಬ್ಬಿಸಿದೆಯಲ್ಲ, ಯಾರು ನೀನು? ತಿಳಿಸು ನನಗೆ. ನಿನ್ನನ್ನು ಎದುರಿಸಲು ಬಂದವನು ಯಕ್ಷರಾಜ ಬಿಗಳ. ಅವನಿಗೆ ಲಕ್ಷ ಕೊಡುವ ಈ ಚಿಂತನೆಯಲ್ಲಿ ಎಲ್ಲ ಒಳ್ಳೆಯ ಮಾತಿನಲ್ಲಿ ಹಿಂದೆ ನಡೆ, ಇಲ್ಲದರೆ ನನ್ನ ಕೈಯಿಂದ ಪೆಟ್ಟು ಸಾಧ್ಯ.
ಐವತ್ತಾರನ್ನು ಹಿಡಿದುಕೊಂಡು ಉಚ್ಚಿರೆಯನ್ನು ಏರಿಕೊಂಡು ಬಂದಮ್ಮ. ಏನೋ ಅದು ಅವನೇ ಸೂರಪ್ಪ ನಾಯಕ. ಹಾಗಲ್ಲ ಅದು. ವಜ್ರಾಯುಧವನ್ನು ಹಿಡಿದುಕೊಂಡು ಐರಾವತವನ್ನು ಏರಿಕೊಂಡು ಸುರಪಾಲ ಬಂದ. ಅದೇ ಬಂದಮ್ಮ. ಬಂದ ಯುದ್ಧ ಶುರುವಾಯ್ತಮ್ಮ. ಯುದ್ಧ ಪ್ರಾರಂಭವಾಯಿತು. ಮೊದಲಿಗೆ ಸುರಪಾಲ ಕೂತಿಲ್ಲ. ಅದು ನಮ್ಮ ರಾಯರು ಕೂತಿದ್ರು. ಸುರಪಾಲ ಕೂತಿದ, ರಾಯರು ಕೂತಿದ್ರು. ಅವ್ರು ಕೂತಿದ, ಇವ್ರು ಕೂತಿದ. ಸಾಕು, ಮುಂದೆ ಏನಾಯ್ತು ಅಂತ ಹೇಳಿ. ಸೂರಪ್ಪ ಬೀಳ್ಬೇಕಾದ್ರೆ ಗುದ್ದುದು ಬೇಡವಮ್ಮ. ಓಹೋ, ಗೊತ್ತಿದ್ರು ನಮ್ಮ ರಾಯರು ಗೊತ್ತಿದ್ರು. ರಪ್ಪ ಓಡಿ ಹೋದ. ಸುರಪ್ಪ ಓಡಿ ಹೋದ. ನೀನು ಅಳುವುದು ಯಾಕೋ? ಇಷ್ಟು ಸಂತೋಷದ ವಿಚಾರವಲ್ವೇನೋ ಇದು? ಯಾಕೆ ಅಳುತ್ತಾ ಇದ್ದೀಯ? ನಗು ನಗುತ್ತಾ ಹೇಳ್ಬೇಕು. ಈಗ ನಕ್ಕಿ ಹೇಳ್ಬೇಕಮ್ಮ. ನಗ್ಲಿಕ್ಕೆ ಹೇಳಿದ್ದಲ್ಲ, ನಗು ನಗುತ್ತಾ ಹೇಳು. ಇದು ಹೇಳು. ಹಾಗೆ ನಗಬೇಕಮ್ಮ. ಅಲ್ಲಿಗೆ ನಮ್ಮ ನಾಯಕ ಅಲ್ಲಿಗೆ ನಗಾಡು ಹೇಳೋದಕ್ಕೆ ಉದ್ದಕ್ಕೆ ನಗಾಡುತ್ತಾ ಇರುವುದಲ್ಲ. ನಗ್ಲಿಕ್ಕಲ್ಲಮ್ಮ ಹೇಳಿದ್ದು, ಅದಕ್ಕೆ ನಗಡಿದ್ದು. ಹಸನ್ಮುಖನಾಗಿ ವಿಷಯವನ್ನು ತಿಳಿಸು ಎಂದು ಹೇಳಿದ್ದು. ಆಗ ಅದಾದ ಮೇಲೆ ನಮ್ಮ ರಾಯರು ಸಿಂಹಲ್ಲಿದ್ದು ಅಂತ ಹುಡುಕಿದ್ರಮ್ಮ. ಏನು ಸಿಂಹ? ಏನು ಅದೇ ಕುತ್ಕೊಳ್ಳಿಕ್ಕೆ ಸಿಂಹಾಸನ. ಅದೇ ನಮ್ಮ ರಾಯರು ವಶನದ ಮೇಲೆ ಕೂತ್ರ. ಶೋ ದೇವರೇ, ಸಿಂಹಾಸನದ ಮೇಲೆ ಅದ್ರ ಮೇಲೆ ಕೂತ್ರ. ಆಮೇಲೆ ಯುದ್ಧ ಮಾಡಿ ಆಯಾಸ ಆಗಿದೆ. ಈಗ ಒಂದು ಹಾಕ್ಬೇಡ್ವಮ್ಮ. ಏನು ಅದೇ ಸಾಂಕ್ರಾಮಿಕ ಕಾರ್ಯಕ್ರಮ ಒಂದು ಆಗ್ಬೇಡ್ವಮ್ಮ. ಏನು ಅದೇ ಸಾಂಕ್ರಾಮಿಕ ಕಾರ್ಯಕ್ರಮ? ಹಾಗಲ್ವೋ ಅದು. ಮತ್ತೆ ಹೇಗಮ್ಮ? ಸಾಂಸ್ಕೃತಿಕ ಕಾರ್ಯಕ್ರಮ ಅದೇ ಆಗ್ಬೇಡ್ವಮ್ಮ. ಅದಕ್ಕೆ ನರ್ತೆಗಳನ್ನು ಕರೆದ್ರು. ಯಾರನ್ನು? ನರ್ತೆಗಳಮ್ಮ. ನರ್ತಕಿಯರು ಅದೇ ಬಂದ್ರು. ದಂಬೆ, ಕುದುಮತಿ, ಮೇಣಬತ್ತಿ. ಹಾಗಲ್ಲ, ಇನ್ನು ಕೆಲವರೆಲ್ಲ ಇದ್ದಾರೆ. ನನಗೆ ಊರ್ವಶಿ, ಮೇನಕಿ ಇವರೆಲ್ಲರೂ ಬಂದ್ರು. ಮತ್ತೆ ಇನ್ನೊಬ್ಬ ಯಾರ ಬಂದ್ರು. ಆಗ ಯೋಚನೆ ಮಾಡಿ ಬಂದದ್ದು ಯಾರು ಅಂತ. ಇರ್ಲಿ ಬಿಡು, ಮುಂದೇನಾಯ್ತು ಹೇಳು. ಆಯ್ತಾ? ನತ್ತೆ ಮಾಡಿದ್ರ ಅವರ ನತ್ತೆ ನೋಡ್ಬೇಕಮ್ಮ ನೀವು. ಏನು ಅಂದ, ಏನು ಚಂದ, ಅಷ್ಟೊಂದು ಅದ್ಭುತವಾಗಿದ್ದೆ. ಏನು ನತ್ತೆ ಅವರ ನೃತ್ಯವನ್ನು ನೋಡಿ ನೀನೇನಾದ್ರೂ ಕಲಿಸ್ಕೊಟ್ಟಿಯ? ನಾನು ಮತ್ತೆ ಅವರು ಅಷ್ಟು ಚಂದ ನೃತ್ಯ ಮಾಡೋದು ನನಗೆ ಕಲಿಬೇಕು ಆಗುದಿಲ್ವಾ? ಕಲಿತಿದ್ದೇನೆ. ಓಹೋ, ಸ್ವಲ್ಪ ಕಲಿತಿದ್ದೇನೆ. ಹೇಗೆ ತೋರಿಸಬೇಕಮ್ಮ? ನೀವು ಅಲ್ಲಿಗೆ ಬರುವಾಗ ಸ್ವಲ್ಪ ಹೊತ್ತಾಗ್ತದಲ್ಲ, ಇಲ್ಲೇ ಮಾಡ್ತೇನೆ. ಮೊದಲಿಗೆ ಬೆರದನೆ. ಏನು
ಇನ್ನೊಂದು ಕೆನ್ನೆಗೆ ಬಿಟ್ಟಮ್ಮ. ಕೂತಿದ್ದ ನಮ್ಮ ರಾಯರು ಮೇಲೆ ಕೂತಿದ್ರಲ್ಲ, ಕೆಳಗೆ ಕೂತ್ಕೊಂಡಮ್ಮ. ಕೆಳಗೆ ಕೂತ್ರೆ ಕೂತ್ಕೊಂಡ್ರು. ನೀವು ಗಡಿಬಿಡಿ ಆಗ್ಬೇಡಿ, ನೀವು ಗಡಿಬಿಡಿ ಆಗ್ಬೇಡಿ, ಕೂತ್ಕೊಳ್ಳಿ. ಮುಂದೇನಾಯ್ತು? ಏನೂ ಆಗ್ಲಿಲ್ಲ. ನಾನು ಯೋಚಿಸಿದ್ದು ನಮ್ಮ ರಾಯರು ಕೂತ್ಕೊಂಡು ಏನಾದ್ರು ಯುದ್ಧ ಮಾಡಬಹುದು, ಅವರು ಕುಳಿತುಕೊಂಡು ಯುದ್ಧ ಮಾಡಬಹುದು. ಆಯ್ತಾ? ಇನ್ನೊಂದು ಪಾಠ ಬಿಟ್ಟಮ್ಮ. ಹೌದೇ? ಅದಾದ್ಮೇಲೆ ನಮ್ಮ ರಾಯರ ಅಲ್ಲಿಗೆ ಪಾಠ ಬಂದಿದ್ರಮ್ಮ. ಏನೋ ಮಾತನಾಡುತ್ತಾ ಇದ್ದೀಯಾ? ಏನು ಆಗಲಿಲ್ಲಮ್ಮ, ನೀವು ಕೂತ್ಕೊಳ್ಳಿ. ನೀನೊಮ್ಮೆ ವಿಚಾರವನ್ನು ತಿಳಿಸ್ತೀಯ. ನೀವು ಕೂತ್ಕೊಳ್ಳಿ ಅಮ್ಮ. ಏನಿಲ್ಲ, ಮಲಗಿದ್ರು. ಏನಿಲ್ಲ. ಮತ್ತೆ ನಾನು ಮಲಗಿ ಏನಾದ್ರು ಅದೊಂದು ಶೈಲಿ ಉಂಟಲ್ಲ, ಇರ್ಬೋದು. ಮಲಗಿಯೂ ಯುದ್ಧ ಮಾಡಬಹುದು. ಆಗ ಯೋಚನೆ ಮಾಡಿದ್ದಮ್ಮ. ಮತ್ತೆ ಆಗ ಯೋಚಿಸಿದ ಹಾಗೆ ಆಗಲಿಲ್ಲಮ್ಮ. ಮತ್ತೇನಾಯ್ತು? ಹತ್ತಿರ ಹೋಗಿ ನೋಡ್ತೇನೆ, ಸ್ವಲ್ಪ ಹತ್ತಿರ ಹೋಗಿ ನೋಡ್ತೇನೆ. ಅಲ್ಲ, ಹೇಳ್ಬೇಕಾದ್ರೆ ನೋಡುದು ಬೇಡ. ನೋಡಿ ವಿಚಾರವನ್ನು ಹೇಳ್ತೀಯ. ನೋಡ್ತೇನೆ, ಸರಿ ನೋಡ್ತೇನೆ. ನೋಡ್ತೇನೆ. ಎಂತ? ಏನಾಯ್ತು? ಎಂತ? ಏನು? ಎಂತ? ಒಮ್ಮೆ ಹೇಳ್ತೀಯ? ಹೇಳ್ತೇನೆ. ಎಂತ? ಏನು? ನನ್ನ ಮಾತಿಗೆ ಅಷ್ಟು ಹಿಮ್ಮೆಡಿ ಕೈ ಏನು ಪ್ರತಿಕ್ರಿಯೆ ಇಲ್ಲದಿದ್ರೆ ನೀವು ಯಾರು ಕೇಳ್ತಾರೆ ನನ್ನ ಮಾತನ್ನು? ಹೇಳ್ತೀಯ ಒಮ್ಮೆ? ಆಗಲ್ಲ, ನೋಡ್ತೇನೆ. ಇಷ್ಟು ನಾಲಿಗೆ ಎಂತ? ನಾಲಿಗೆ? ಇಷ್ಟು ನಾಲಿಗೆ ಹೊರಗಾಗಿ ನಮ್ಮ ರಾಯರು ಸತ್ತೇ ಹೋಗಿದ್ರೆ ಪತಿಯೇ ನೀ ಮಾಡಿದೆ ಎಲ್ಲ, ಪತಿಯೇ ನೀ ಮಾಡಿದೆ ಎಲ್ಲ, ಈ ಪರಿಯನ್ನ ಜತೆಯಾಗಲುವನೇ ನನ್ನ, ಈ ಪರಿಯನ್ನ ಜತೆಯಾಗಲುವನೇ ನನ್ನ. ಕ್ಷಿತಿಯೋಳು ನಿನ್ನ ನಗಲಿ, ಕ್ಷಿತಿಯೋಳು ನಿನ್ನ ನಗಲಿ, ಜೀವಿಸಲೆತ್ತಿ ವ್ಯಥೆಯ ಇನ್ಯಾರೊಡನೆನ್ನಲಿ, ಈ ವ್ಯಥೆಯ ಇನ್ಯಾರೊಡನೆನ್ನಲಿ. ಪತಿಯೇ ನೀ ಮಾಡಿದೆ ಎಲ್ಲ, ಪತಿಯೇ, ನೀ ಮಾಡಿದೆಯಾ ಸ್ವಾಮಿ? ನಿನ್ನ ನಗಲಿ ಈ ಇಳೆಯಲ್ಲಿ ಅದೆಂದು ಬದುಕಲಿ ನಾನು? ನಿನ್ನನ್ನು ಬಿಟ್ಟರೆ ನನಗೆ ನಾರಿದ್ದಾರೆ ದೇವ. ನನ್ನ ಸುಖ ದುಃಖವನ್ನೆಲ್ಲ ಹಂಚಿಕೊಳ್ಳುತ್ತಿದ್ದದ್ದು ನಿನ್ನಲ್ಲಿ ತಾನೆ. ನೀನೇ ಇಲ್ಲದ ಮೇಲೆ ಅದೆಂದು ನಾನು ಈ ಇಳೆಯಲ್ಲಿ ಬದುಕಲಿ? ಅಯ್ಯೋ, ನನ್ನ ಕತ್ತಿನ ಮಾಂಗಲ್ಯ, ಕೈಯ ಬಳೆಗಳು, ಹಣೆಯ ಕುಂಕುಮ ಭಾಗ್ಯ ಅಳಿಸಿ ಹೋಯಿತೆ. ನಾನಿನ್ನೇನು ಮಾಡಲಿ? ಏನು ಮಾಡಲಿ? ಅಯ್ಯೋ, ಅತ್ತು ಫಲವೇ ನಿನ್ನ, ಅಳಕೂಡದು. ಅತ್ತು ಫಲವೇ ನಿನ್ನ, ಅತ್ತು ಫಲವಿನ್ನರು. ಸುಮ್ಮನೆ ಸತ್ತವರು ಜೀವಿಪರೆ, ಸತ್ತವರು ಜೀವಿಪರೆ. ಸಮರ ಸಮರ್ಥನಾಗಿಹ ತರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ, ಹದನಗಳ ಸುಮನ ಸಮುದ್ರವನ್ನು ಸದೆ ಬಡಿದು ನಾಕವನರ್ತಿಯಲ್ಲಿ ವಶಗೈವೇನೆನು ತಲೆ ಕಲೆದ ಅತ್ತು ಫಲವಿನ್ನೇನು ಸುಮ್ಮನೆ? ಸತ್ತವರಿಗಾಗಿ ಅತ್ತರೆ ಸತ್ತವರು ಮತ್ತೆ ಬದುಕಿ ಬರುವರೆ? ಖಂಡಿತವಾಗಿಯೂ ಇಲ್ಲ. ನಾನು ಅಳಕೂಡದು, ಅಳಬಾರದು. ಯಾಕೆ? ಇದು ಎತ್ತರಕ್ಕೆ ಬೆಳೆದು
ನನ್ನದು ಇಂತಹ ಮಗ ಮಹಿಷನಿದ್ದಾನೆ. ಮಗ ಮಹಿಷನನ್ನು ಕರೆದು ನಡೆದಂತಹ ವಿಚಾರವನ್ನು ತಿಳಿಸಿ ಅಸುಮನಸರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕಾಗಿದೆ. ತಡ ಮಾಡುವುದಲ್ಲ, ಮಗ ಮಹಿಷನನ್ನು ಕರೆಯಬೇಕಾಗಿದೆ. ಮಗನೇ ಮಹಿಷ, ಬಾ ಮಗನೇ, ಬಾ ಕಂದ, ಬಾ ಬಾ ಬಾ.
ದೇವರಿಂದಲೋ ಯಾರಿಂದ ಕಷ್ಟ ಒದಗಿತು ಎಂಬುದನ್ನು ನನ್ನಲ್ಲಿ ಹೇಳು. ಅಮ್ಮ ಮಗನೇ, ನನ್ನ ಸುರಾಧೀನರಾದ ಮಗನಾಗಿರುವಾಗ ಯಾಕಮ್ಮ ಚಿಂತೆ? ಹೇಳು ಹೇಳು. ಬೇಳಾಲೆ ನಲಯ್ಯೋ ಮುದ್ದು ಕಂದ ಕಂದ ಬೇಳಾಲೆ ನಲಯ್ಯೋ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ ಮೇಲು ನಾಕವನ್ನು ಬಯಸಿ ಮೇಲು ನಾಕವನ್ನು ಬಯಸಿ ಕಂದ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯವೆರಸಿ ಮೊನ್ನೆ ಕಾಳಗಕ್ಕೆ ಸೈನ್ಯವೆರಸಿ ಕಂದ ಕಂದ ಬೇಳಾಲೆ ನಾಲಯ್ಯೋ ಮುದ್ದು ಕಂದ ಕಂದ ಆ ಅಮ್ಮ ಒದಗಿದಂತಹ ಕಷ್ಟ ಏನೆಂದು ಹೇಳಲಿ ಕಂದ? ಏನಾಯ್ತಮ್ಮ? ನಮ್ಮ ಬಾಳುವೆ ತೀರಿತು ಮಗನೇ, ತೀರಿತು. ಯಾಕಮ್ಮ? ಯಾಕೆ ಮಲ್ಲಯ್ಯ? ತಂದೆಯವರು ಸ್ವರ್ಗವನ್ನು ಗೆಲ್ಲಬೇಕು ಎಂದು ಸೈನ್ಯ ಸಮೇತರಾಗಿ ಯುದ್ಧಕ್ಕೆ ತೆರಳಿದರು. ಯುದ್ಧದಲ್ಲಿ ಗೆದ್ದರು. ಆದರೆ ಮಗನೇ, ಸಂತೋಷದ ವಿಚಾರಮ್ಮ. ಇಲ್ಲ ಕಂದ, ಯಾಕೆ ಈ ಸಂತೋಷ ಬಹಳಷ್ಟು ಕಾಲ ಉಳಿಯಲಿಲ್ಲ. ಯಾಕೆ ಯಾಕೆ ಮಲ್ಲಯ್ಯ? ಏನಾಯ್ತು? ಆ ದೇವೇಂದ್ರ ನನ್ನ ತಂದೆಯವರನ್ನು ಮೋಸದಿಂದ ಕೊಲ್ಲಿಸಿದ. ಜನನಿಯ ಜನವ ಲಾಲಿಸಿ
ಮುಖ್ಯವೇ ಅಲ್ಲ ತಾಯಿ. ಒಂದೊಮ್ಮೆಗೆ ಪ್ರಯಕ್ಷಣೆ ಬರದೆ ಹೆದರಲಾರೆ. ಅಮ್ಮ ಕೊಡುವ ಅಜ್ಜಿ ಅವರಿಗೆ ಕೊಟ್ಟು ಬರ್ತೇನೆ. ತನಯನಾಡಿದ ನುಡಿಗೆ ಮಾಲಿನಿ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾತು ನುಡಿದಳು. ಅನಿಮಿಷರ ಗೆಲ್ಲಬಹುದು ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ಮತ್ತೇನು ಚಿಂತೆ? ವನಜನ ಭನು ಬರುವ ಕೃತಕದಿ ವನಜನ ಭನು ಬರುವ ಕೃತಕದಿ ಅನವರತ ಸುಮನಸರ ಪಕ್ಷದಿ ಯಾರ ಪಕ್ಷದೇ? ನಿನಗೆ ಪೇಳುವೆ ಒಂದು ವಿಧಿಯಲ್ಲಿ ಪಡೆದು ವರಗಳನ್ನು ವನಜನಾಭನು ಬರುವ ಕೃತಗತಿ ಅನವರತ ಸುಮನಸರ ಪಕ್ಷದಿ ನಿನಗೆ ಪೇಳುವೆ ಒಂದು ವಿಧಿಯಲ್ಲಿ ಪಡೆದು ವರಗಳನ್ನು. ನೀನಾಡಿದಂತಹ ಮಾತುಗಳನ್ನು ಕೇಳಿ ಬಹಳ ಸಂತೋಷವಾಯಿತು ಕಂದ. ಯಾಕಮ್ಮ? ಮಗನೇ, ಆ ದೇವತೆಗಳನ್ನು ಗೆಲ್ಲಬಹುದು, ಅದೊಂದು ಘನವಾದ ವಿಚಾರವೇ ಅಲ್ಲ ನಿನಗೆ. ಸತ್ಯ. ಆದರೆ ಮಗು, ಏನು? ಆ ಸುಮನಸರ ಪಕ್ಷದಲ್ಲಿ ಹರಿ ಇದ್ದಾನೆ. ಹರಿ ಎಂದಿಗೂ ಕಪಟತನದಿಂದ ಅವರೊಂದಿಗೆ ಇರುತ್ತಾನೆ ಕಂದ. ಅದಕ್ಕೆ ನಾನೇನು ಮಾಡಬೇಕು? ನಿನಗೊಂದು ಉಪಾಯವನ್ನು ಹೇಳುತ್ತೇನೆ. ಉಪಾಯ ಹಾ, ಏನು? ಘೋರವಾದ ಕಾನನವನ್ನು ಸೇರಿಕೋ ಮಗನೇ. ವಿಧಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸು. ತನ್ಮೂಲಕ ಬೇಕಾದಂತಹ ವರಗಳನ್ನು ಪಡೆದುಕೋ. ನಂತರ ಆ ದೇವಲೋಕಕ್ಕೆ ತಾಳಿಯನ್ನು ಗೈದು ತಂದೆಯನ್ನು ಕೊಂದಂತಹ ಸೇಡನ್ನು ತೀರಿಸಿಕೋ ಮಗನೇ, ತೀರಿಸಿಕೋ. ರತ್ನ ಖಚಿತವಾದಂತಹ ಖಡ್ಗವನ್ನು ನಿನಗಿರುತ್ತೇನೆ. ಅಮ್ಮ, ಗರಿಷ್ಠವಾದಂತಹ ಈ ಕೋಟೆಗಳು ಸಾಕಾಗದಲ್ವೇ? ಇದನ್ನು ಆಶೀರ್ವಾದ ಎಂದು ತಿಳಿದುಕೋ ಮಗನೇ. ಹೋಗು ಮಗನೇ, ಜಯಶಾಲಿಯಾಗಿ ಬಾ. ಆ ದೇವರು ನಿನ್ನನ್ನು ಕಾಪಾಡಲಿ ಕಂದ, ಕಾಪಾಡಲಿ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತನ ತಪಗೈವೆನ್ನುತ್ತಾ ಆತನು ಕ್ಷಣ ಪರಾಟೈತಂದು ಪುಷ್ಕರ ಕ್ಷೇತ್ರವ ಬದು ತಲೆ ಬೇಗ
ಗಟ್ಟಿ ಕಾಲಲ್ಲಿ ನಿಂತು ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದೆ. ನಮ್ಮ ತಪಸ್ಸಿಗೆ ಒಲಿದಂತಹ ಬ್ರಹ್ಮದೇವ ನನಗೆ ವರವನ್ನ ಇತ್ತ. ಸುರ ನರ ಗಂಧರ್ವ ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯರು. ಅಷ್ಟು ಮಾತ್ರ ಅಲ್ಲ, ತ್ರಿಮೂರ್ತಿಗಳಿಂದಲೂ ಮರಣವಿಲ್ಲ. ಅಷ್ಟ್ಯಾಕೆ ಪ್ರಪಂಚದಲ್ಲಿ ಜನಿಸಿದಂತಹ ಸ್ತ್ರೀ ಪುರುಷರಿಂದ ನನಗೆ ಮರಣವೇ ವರವನ್ನು ನಾನು ಪಡೆದುಕೊಂಡೆ. ಬ್ರಹ್ಮದೇವ ಅಂದೋದೇನು, ನಿನಗೆ ಮರಣ ಬರುವುದಿದ್ದರೆ ಅಯೋನಿಗೆಯಿಂದ ಸಾಧ್ಯವೇ? ನೋಡೋಣ. ಈ ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೆ ಪುರದತ್ತ ನಡೆಯುತ್ತೇನೆ.
ಪರಾಕ್ರಮ ಗಂಟೆ ಅದೇನೇನಯ್ಯ? ಇರುವಂತಹ ಸ್ಥಳ ಅಮರಾವತಿಗೆ ಯಾರೆಂದುಕೊಂಡಿದ್ದೀರಿ? ದೇವೇಂದ್ರ ಮಹಾರಾಜ ಅಂತ ಕೇಳಿದ್ದೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದಿರುವ ಕಾರ್ಯಕಾರಣ ಅನೇಕವಿದೆ, ಆಲಿಸಬೇಕು. ನನ್ನನ್ನು ಮಾಡೋದಕ್ಕಾಗಿ ಯಾರೋ ಬಯಸಿದ್ದಾರೆ. ಮರಳಿ ಸಭೆಗೆ. ಓಹೋ, ಕಾವಲು ಕಾಯುವವ. ಬಂದ ಕಾರಣವೇನು? ಲಾಲಿಸಿ ಕೇಳು ಬಿನ್ನಪವ. ಲಾಲಿಸಿ ಕೇಳು ಬಿನ್ನಪವ. ನಮ್ಮೊಡೆಯ ಮಘವ ಊಳಾನವನು ಮುಕ್ತಿಪುರವ. ಜಾಲವ ಮರಿ 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 ಗೋಳಿ ಮುಟ್ಟುವರು ಕೇಳುವದೇನದ. ಆಲಿಸಿ ಕೇಳು ಬಿನ್ನಪವ. ಬುದ್ಧಿಯಲ್ಲಿ ತುಕುಡಿ ಮತ್ತು ಸೇನದ ತುಕುಡಿ. ನಿನಗೆ ತಿನ್ನುವುದೊಂದೇ ಗೊತ್ತಿರುವುದು. ಬುದ್ಧಿಡೇನು? ಅದೇ ತುಕುಡಿ. ಓಹೋ, ಸೇನಾ ತುಕುಡಿ. ಹೌದು ಬುದ್ಧಿ. ಬಂದವನು ಯಾರು? ಅದೇ ಅವರು ನಿನ್ನ ಉದ್ದ ಮಾಡಿದ್ದು ಬಂದದ್ದು ಬುದ್ಧಿ. ಏನು? ಅದೇ ಉದ್ದ. ಓಹೋ, ಯುದ್ಧ. ಹೌದು ಬುದ್ಧಿ. ಬಂದವರು ಯಾರು? ಬಂದವರು ಯಾರು ಗೊತ್ತೇ ಬುದ್ಧಿ? ಯಾರು? ನನ್ನ ಕೈಯಿಂದ ಅಲ್ಲ, ನಮ್ಮ ಕೈಯಿಂದ ಪೆಟ್ಟು ತಿಂದು ಹೋದವರು. ಏನು? ಅದೇ ಏನೋ ಅದು ಬಿಡಲಾಸುರ. ಓಹೋ, ಬಿಡಲಾಸುರ. ಮತ್ತೊಂದು ಶಂಕಾಸುರ. ಹೌದು. ಮತ್ತೆ ಯಾರು? ಅವರು ಈಗ ಮುಂಚಿನಾಗೆ ಎಲ್ಲ ಬುದ್ಧಿ. ಮತ್ತೆ ಹೇಗೆ? ಅವರು ಈಗ ಬಲಿಷ್ಠರಾಗಿದ್ದಾರೆ ಬುದ್ಧಿ. ಓಹೋ, ಅವರೊಟ್ಟಿಗೆ ಅವರ ಒಡೆಯ ಇದ್ದಾರೆ ಬುದ್ಧಿ. ಯಾರವ? ಅದೇ ಮೈಕಾಸುರ. ಓಹೋ, ಪಿಶಾಸುರ. ಹೌದು ಬುದ್ಧಿ. ಆ ಬಗ್ಗೆ ನಾನು ಕಾರ್ಯೋನ್ಮುಖನಾಗುತ್ತೇನೆ. ನೀನು ಒಳಗಿದ್ದುಕೋ. ಜನಗಣನೆಯನ್ನು ಕೇಳು ತಕ್ಷಣ. ಕರುಣೆಯನ್ನು ಕೇಳುವ ಘನವುರಿಯ ಸೋದರ ಮಗ ಯೋಧ. ನೆರೆದಿರುವ ದಿಕ್ಪಾಲಗಳು ಮಾನವನ ಮಗ. ಏನು? ದುಷ್ಟರಾದಂತಹ ವೈಶ್ಯಾಸುರನೆಂಬವನು ನಮ್ಮ ನಾಗಲೋಕಕ್ಕೆ ದಾಳಿ ಮಾಡಿದ್ದಾನೆ. ಆತನನ್ನು ಎದುರಿಸಬೇಕಾಗಿದೆ. ಅದಕ್ಕಾಗಿ ಎಲ್ಲಿ ದೇವತೆಗಳು ಈ ಕಡೆ ಬರಲಿ.
ನಾಗಲೋಕಕ್ಕೆ ದಾಳಿ ಮಾಡಿದ್ದಾರೆ. ಅದರಿಂದ ಅವನೊಡನೆ ಯುದ್ಧವನ್ನು ಮಾಡಬೇಕಾಗಿದೆ. ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಡಿಗಳಿಗೆ ತೆರಳಿ ಇನ್ನು ತಡ ಮಾಡುವುದು ಸರಿಯಲ್ಲ. ಆಯುಧ ಧಾರಿಗಳಾಗಿ
ಶರು ಕೇಳಿ ಗುರುಳೋರಿ ಮನೆಯಲ್ಲಿ ಮೆರೆಯುವುದಾಲಿರನು ನಾಕದಲ್ಲಿ ಸುರರ ತಾನೊಡಗೊಂಡು ಪುರುಹೂತ ಕ್ಷಣ ಸುರರ ತಾನೊಡಗೊಂಡು ಪುರುಹೂತ ಚರಿಸಗಿರಿ ಕಾದನದಲ್ಲಿ ನಮಗೊದಗಿದಂತಹ ಗತಿಯನ್ನು ನಾನು ಏನೆಂದು ಹೇಳಿಕೊಳ್ಳಲಿ. ಆ ದುಷ್ಟರಾದಂತಹ ಮಹಿಷಾಸುರನು ನಮ್ಮ ಸ್ವರ್ಗವನ್ನು ಸ್ವಾಧೀನಪಡಿಸಿದ್ದಾರಲ್ಲ. ಅಯ್ಯೋ ವಿಧಿಯೇ, ನಾವೇನು ಮಾಡೋಣ? ಸರಿ, ಇದಕ್ಕೆಲ್ಲ ಕಾರಣ ಆ ಬ್ರಹ್ಮದೇವ. ನಮ್ಮ ದುಗುಡವನ್ನು ಆತರಲ್ಲಿ ತಿಳಿಸುವುದಕ್ಕಾಗಿ ನಾವೆಲ್ಲರೂ ಸತ್ಯಲೋಕವನ್ನು ಸೇರಿಕೊಳ್ಳೋಣ.
ಸ್ವರ್ಗದಿಂದ ಹೊಡೆದೋಡಿಸಿದ್ದಾರೆ ದೇವ. ಇನ್ನು ನೀವೇ ನಮ್ಮನ್ನು ರಕ್ಷಿಸಬೇಕು ಸ್ವಾಮಿ, ರಕ್ಷಿಸಬೇಕು. ಹರಿತೆ ನರಿತೆ ನಾದು ಉಳ್ಳನ ಬಾಧೆಯ ಹೊರೆಯುವುದ್ಯಾಕಿ ನೀತನಲ್ಲಿ ಹರಿತೆ ನರಿತೆ ನಾದು ಉಳ್ಳನ ಬಾಧೆಯ ಹೊರೆಯುವುದ್ಯಾಕಿ ನೀತನಲ್ಲಿ ಮನೆಯೆಲ್ಲವೂ ವರಗಳ ನಿತ್ಯೆ, ಮನೆಯೆಲ್ಲವೂ ವರಗಳ ನಿತ್ಯೆ, ನಿರಜಿದ ತಪವನು ಮೊದಲಲಿ ಧರೆ ಮೂರರೊಳಿವರ ಯೋನಿಗರು ಮರಣವು ಬಾರದಲ್ಲಿ ಹರಿಹರ ಬ್ರಹ್ಮಾದ್ಯರಿಗ ಸಗಳ ಸಂಹರಿಸುವಡವನನು ದುರದಲ್ಲಿ ಅರಿತೆ ನರಿತೆ ನಾದುರುಳನ ಬಾಧೆಯ ಒರೆಯುವುದ್ಯಾಕಿ ನೀತನಲ್ಲಿ ಕೀರ್ವಾಣಪತಿಯೇ, ನಾನು ವರವನ್ನು ಕೊಡುವುದಕ್ಕೆ ಶಕ್ತನೇ ಹೊರತು ಪರಿಹಾರವನ್ನು ಸೂಚಿಸುವುದಕ್ಕೆ ಶಕ್ತನಲ್ಲ. ಸೂಚಿಸುವವ ಒಬ್ಬ ಅಂತ ಇದ್ದರೆ ಅದು ಪಾಲನಾಧಿಕಾರಿಯಾದ ಶ್ರೀಹರಿಯೇ ಹೊರತು ಅನ್ಯರಿಲ್ಲ. ಹಾಗಾಗಿ ನಾವೆಲ್ಲರೂ ಈಗ ವೈಕುಂಠದತ್ತ ತೆರಳಬೇಕು, ಶ್ರೀಹರಿಯನ್ನೇ ಮೊರೆ ಹೋಗಬೇಕು. ಬನ್ನಿ ಹೋಗೋಣ. ಬಳಿಯೊಳಗಿರಾಗಿ ಮೂಲ ಹರ ನಡೆದರಲು ಬರೆತು ಹಿನಾದ್ರಿಯ ಬಳಿಯೊಳಗಿರಾಗಿ ಮುರಹರ ನಡೆದರಲು ಚರಣಕ್ಕೆ ವಂದಿಸಿ ಹರಿಹಾರರೊಂದಾಗಿ ದುರುಳನ ಹನನದೊಳು ಹಿನಾದ್ರಿಯ ಬಳಿಯೊಳಗಿರಾಗಿ ಮುರಹರ ನಡೆದರಲು ಏನು ಭಾವ, ನಾನು ನಿಮ್ಮನ್ನೇ ಹುಡುಕಿಕೊಂಡು ಕೈಲಾಸದತ್ತ ಹೊರಟವನು. ಓಹೋ, ಅದೇ ತೆರನಾಗಿ ನಾನು ವೈಕುಂಠದತ್ತ ಹೊರಟವನು. ಅಲ್ಲಿ ನಿಮ್ಮನ್ನು ಕಾಣದೆ ಹೀಗೆ ಬರುತ್ತಾ ಇರಬೇಕಾದ್ರೆ ನಿಮ್ಮ ಮುಖದರ್ಶನವಾಯಿತಲ್ಲ. ಇತ್ತ ಬರುವುದಕ್ಕೆ ಕಾರಣವಾದರೂ ಏನು ಭಾವಯ್ಯ? ಕಾರಣವಿದೆ. ದುಷ್ಟ ಮಹೇಶನ ವಧೆಯ ಕುರಿತಾಗಿ ಸಮಾಲೋಚನೆಯನ್ನು ನಡೆಸಬೇಕೆಂಬ ಉದ್ದೇಶದಿಂದಲೇ ನಿಮ್ಮನ್ನು ಭೇಟಿಯಾಗುವುದಕ್ಕೆ. ಓಹೋ, ತಡ ಮಾಡುವುದಲ್ಲ. ಇದು ಕಾಣುತ್ತಿರುವಂತಹ ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತು ಚರ್ಚಿಸೋಣ. ಹಾಗೆ ಕುಳಿತವನು ಚಂದ್ರಕಾಂತ ಶಿಲೆಯೊಂದಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಲಿರಲಿದ್ದ ನಳಿನ ಭವ ಸುರರ ನೊಡಗೊಂಡು ನಡೆತಂದು ವೈಕುಂಠನು ಕಾಣದಿರಲು ಇಂಥ ವೈಕುಂಠದಲ್ಲಿ ಹರಿಯೂ ಇಲ್ಲ.
ಕಳವಳಿಸಿ ಬಳಿಕವರು ಇತ್ತ ಕೈಲಾಸಕ್ಕೆ ಹೋದರೆ ಅಲ್ಲಿ ತಿಳುಹಿತ ಶರೀರ ನುಡಿ ಹೋಗಿದ್ದಾರೆ. ಅಶರೀರ ನುಡಿ ಹರಿಹರ ತುಹಿನಾದ್ರಿಯೊಳಗಿರ್ಪ ಹದನವನ್ನು ಬನ್ನಿ ಸುಮನಸರೇ, ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ಸಕಾಲರು ದುರುಳ ಮಹಿಷಾಸುರನು ಪಾತಾಳ ತರಹರಿಸುತ್ತಿ ಹೇವೆಮ್ಮ ನೀವೇ ಪೊರೆಯುವುದೇನಲು ಹರಿಹರನಿಗೆ ವಂದಿಸಿಕೊಂಡಿದ್ದೇವೆ. ನಮಸ್ಕಾರ. ಮಹಾವಿಷ್ಣು ಕೂಳನಾದಂತಹ ಮಹಿಷನೆನ್ನುವ ದಾನವನೊಬ್ಬ ದಿಟ್ಟತನದಿಂದ ಅಟ್ಟಹಾಸಗೈಯುತ್ತ ನಾಗಲೋಕಕ್ಕೆ ಆಕ್ರಮಣ ಮಾಡಿ ದುರದಲ್ಲಿ ಸುರರನ್ನೆಲ್ಲ ಸೋಲಿಸಿದ್ದಾನೆ. ಹೌದು, ಮಾತ್ರವಲ್ಲ ಸುರಗದ್ದುಗೆಯನ್ನು ಏರಿ ಲೋಕಕಂಟಕನಾಗಿ ಮೆರೆಯುತ್ತಿದ್ದಾನೆ. ಅವನನ್ನು ಒದಿಸುವ ದಾರಿಯನ್ನು ನೀನೇ ತೋರಬೇಕು ಶ್ರೀಹರಿ. ದಿವ್ಯ ತೇಜವು ಮೇಲ ಕಡಲೆ ನನ್ನಲ್ಲಿರುವಂತಹ ದಿವ್ಯ ತೇಜಸ್ಸನ್ನು ನಾನೆತ್ತಿ ಹಿಡಿಯುತ್ತೇನೆ. ತಡೆಯದ ಆಯುಧೆಯನ್ನು ತೇಜವು ಅಲರೆ ನಭವ ಆ ಧೃಢ ಮಹಿಷನ ವಧೆಗಾಗಿ ನನ್ನ ಆತ್ಮ ತೇಜಸ್ಸನ್ನು ಹೊರಗೆ ಅಲ್ಲಿಂದ ಭವ ಸೇರಿದು ತಿಳುಹಲೇನು ಕೂಡ ಮಹಿಷನ ಸಂಹಾರಕ್ಕಾಗಿ ನನ್ನ ಆತ್ಮಶಕ್ತಿಯನ್ನು ಹೊರಗಡೆ ಇದ್ದೇನೆ. ಹೊರಟುದೆಲ್ಲರ ದೇಹದಿಂದಲೇ ಒರೆಯಲೇನು ವೈಷ್ಣವನಿಗಾಗಿ ನಮ್ಮಲ್ಲಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗಡೆ ಎಳೆಯುತ್ತೇವೆ. ಮೂರು ಮೂರ್ತಿಗಳ ಮುಖದಿಂದ ಹೊರಗಿ ಅತೇಜ ಚಾರು ದಿಗ್ಭಂಗರ ತೇಜ ಒಂದಾಗುತ್ತಲೀ ನಾರಿಯ ಆಕೃತಿ ತಳೆದು ಧರೆಗಿಳಿಯೇ ಸುರರು ಜಯ ಜಯವೆಂದು ನುತಿಗೈದರು ಜಯ 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 ದೇವಿ ಪಾವನ ಚರಿತೆ ದೇವಿ ಪಾವನ ಚರಿತೆ ನೀವೇ ಕಾವು
ಪ್ರತ್ಯಕ್ಷಳಾಗಿದ್ದೇನೆ, ಪ್ರಸನ್ನಳಾಗಿದ್ದೇನೆ. ನನ್ನನ್ನು ಪ್ರತ್ಯಕ್ಷೀಕರಿಸುವುದಕ್ಕೆ ಕಾರಣವೇನು? ನಿಮಗೆ ನಿರಾದಂತಹ ಕಷ್ಟವೇನು? ನಿರ್ಭೀತರಾಗಿ ಬೇಡಿಸಿಕೊಳ್ಳಿರಿ. ಜನರು ಜಯ ಜಯ ಸಕಲರು ಮನದನಿಯ ಮಣಿಯಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು
ಪ್ರವೇಶಿಸುವುದಕ್ಕೆ ಮೊದಲು ಆಭರಣಗಳಿಂದ ಅಲಂಕೃತರಾಗಬೇಕು ಎಂಬ ಉದ್ದೇಶದೊಂದಿಗೆ ವಿಶ್ವಕರ್ಮನನ್ನು ಎಳೆಕೊಂಡಾಗ ಘನ ನರದಿ ಶೋಭಿಪ ಭೂಷಣ ವಸನವನ್ನು ಮಾತೆಗೆ ಅರ್ಪಿಸಿದ್ದಾನೆ. ಸ್ವೀಕರಿಸಬೇಕಮ್ಮ. ಮಾತ್ರವಲ್ಲ, ಕಮಲಾಂಗಣಕ್ಕೆ ಸಿದ್ಧಳಾಗಿ ನಿಂತಹ ಮಾತೆಗೆ ನಾವೆಲ್ಲರೂ ನಮ್ಮ ನಮ್ಮ ಭಕ್ತಿಯ ಕಾಣಿಕೆಗಳನ್ನು ಅರ್ಪಿಸಬೇಕಲ್ಲವೇ? ಅದಕ್ಕಾಗಿ ಕರದ ಚಕ್ರವ ತ್ರಿನಯನಾದ ತ್ರಿಶೂಲವನು ಸಹ ಕನಕ ಗರ್ಭನು ಬ್ರಹ್ಮ ದಂಡವನಿತ್ತು ಪದಕೆರಗಿ ದುಷ್ಟ ಮಹಿಷನ ವಧೆಯಾಗಿ ಹೊರಟುನಿಂತಹ ನಾವು ತನ್ನ ಕರದ ಚಕ್ರಾಯುಧವನ್ನು ಸ್ವೀಕರಿಸಬೇಕಮ್ಮ. ದುಷ್ಟ ಮಹಿಷನ ವಧೆಗಾಗಿ ನಾವು ಹೊರಟು ನಿಂತವರು, ಹಾಗೆ ಹೋಗುವುದು ಸೂಕ್ತವಲ್ಲ ತಾಯಿ. ಹಾಗಾಗಿ ನನ್ನ ಕೈಯಲ್ಲಿರುವಂತಹ ಈ ತ್ರಿಶೂಲವನ್ನು ನಿನಗೆ ಅರ್ಪಿಸುತ್ತಾ ಇದ್ದೇನೆ, ಸ್ವೀಕರಿಸಬೇಕು ತಾಯಿ. ಬ್ರಹ್ಮದಂಡವನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ, ಸ್ವೀಕರಿಸಬೇಕು ತಾಯಿ. ದುಷ್ಟ ವೈಶ್ಯರ ವಧೆಗಾಗಿ ಈ ಉಚ್ಛಾಯನ ತಾಯಿ. ದುಷ್ಟ ವೈಶ್ಯರ ವಧೆಗಾಗಿ ಈ ಖಡ್ಗವಮ್ಮ. ಎಲ್ಲರೂ ನಮ್ಮ ನಮ್ಮ ಕಾಣಿಕೆಗಳನ್ನು ಮಾತಿಗೆ ಅರ್ಪಿಸಿ ಆಯಿತು. ಇನ್ನು ಸಮರಾಂಗಣಕ್ಕೆ ಹೊರಟು ನಿಂತಹ ಮಾತೆ ಬರಿಗಾಲಲ್ಲಿ ಯುದ್ಧಕ್ಷೇತ್ರವನ್ನು ಪ್ರವೇಶಿಸಬಾರದು ಎಂಬ ಕಾರಣದಿಂದ ಹಿಮವಂತನೇ ಕೇಸರಿಯಾಗಿ ಈ ಕಡೆಗೆ ಬರ್ತಾ ಇದ್ದಾವಲ್ಲ, ನಾವೆಲ್ಲರೂ ಆತನನ್ನು ಸ್ವಾಗತಿಸೋಣ. ಎಲ್ಲಿ ಬರ್ತಾ ಇದ್ದಾನ?
ಇರಿಸಿದ ಮಹೇಶ ಒಂದಕ್ಷರ ತೆಗೆದರ ಜಾಗೃತೆ ನಾಲಿಗೆಯನ್ನು ಕತ್ತರಿಸಿ ಹಾಕಿ ಏನು ಮಾಡಿದೆಯಾ ನೀನು? ಸುರರನ್ನು ನಾಕದಿಂದ ಪಡೆದಿದೆಯಾ? ಅದರಿಂದ ಪಡೆದಂತಹ ಬಲವಿದೆ ಎನ್ನುವ ಕಾರಣಕ್ಕಾಗಿ ಅಲ್ಲವೇ ದುಡಿದದ್ದು ತ್ರಿಮೂರ್ತಿಗಳ ಕರ್ತವ್ಯಕ್ಕೆ ಅಡ್ಡಿಯನ್ನುಂಟು ಮಾಡುತ್ತೀನಿ. ಬಂದವಳು ಸಾಮಾನ್ಯ ಹೆಣ್ಣಲ್ಲ, ನಿನ್ನ ಪಾಲಿನ ಮೃತ್ಯು ದೇವತೆ. ಸುರರನ್ನ ಬಂದವಳೇ ನೀನೆ. ಲಾಸಾಯ್ತು ಹೆಣ್ಣೆ, ಇದು 3 ಲೋಕಾಧೀಶರಾದಂತಹ ಈ ಮನುಷ್ಯನ ಇದು ಹೇಳ್ತಾ ಇದ್ದೇನೆ. ಈ ಸಿಂಹ ನಿನಗೆ ಬೇಕಾಗಿಲ್ಲ, ನೀನು ಮಾಡಬೇಕಾದ್ರೆ ಏನು ಗೊತ್ತೇ? ನನ್ನ ಮಾಮಜಂಗನೇ
ಪಾಲಿಸು ಬಂದು ಪರಿಪಾಲಿಯಿಂದ ಮಹಿಷಾನನ್ನು ಕರೀರಿ ಮಹಿಷಾಗಿದೆ ಸುರಪ ಭಯ ಮುಂದಕ್ಕೆ ಹರುಷದಲ್ಲಿ ಪಾಲಿಸು ಮರೆಯಾಚಾರಣನು ಮೀನಿನ ಮಾನವಿ ಶಾಂತಗೊಳಿಸುವುದಕ್ಕೆ ಅನ್ಯತ್ರ ಮಾರ್ಗೋಪಾಯವನ್ನು ಕಾಣದೆ ಭವ್ಯಾದ ಭಕ್ತಿಯ ಕಾಲುವೆಯನ್ನೇ ಪದತಲಕ್ಕೆ ಸಮರ್ಪಿಸಿದೆಯ ಇದೋ ನಿನ್ನ ಭಕ್ತಿಗೆ ಮೆಚ್ಚಿ ಶಾಂತರಾಗಿದ್ದೇನೆ. ನಿನಗಿದ್ದಂತಹ ಅಭಯ ವಚನದಂತೆ ದುರ್ಗಳಾದಂತಹ ಮಹಿಷಾಧಿನಾನವರನ್ನೆಲ್ಲ ತರಿದವಳಿದ್ದೇನೆ. ನಾಕಲೋಕವನ್ನು ಮತ್ತೆ ನಿನ್ನ ಪಾಲಿಗೆ ಒಪ್ಪಿಸುತ್ತಾ ಇದ್ದೇನೆ. ಸುರರ ಸಂದೋಹದೊಂದಿಗೆ ಸದಾ ನನ್ನನ್ನು ಮನದಲ್ಲಿ ಧ್ಯಾನಿಸುತ್ತಾ ಸತ್ಯ ಧರ್ಮಗಳ ಸಹಿತವಾಗಿ ನಾಕಲೋಕವನ್ನಾಳು. ಮುಂದೆ ಕಷ್ಟ ಬಂದರೆ ನಾವು ಏನು ಮಾಡಲಮ್ಮ? ಚಿಂತಿಸಬೇಕಾಗಿಲ್ಲ. ನೇರವಾಗಿದ್ದು ವಿನಾದ್ರಿಗೆ ಬಂದು ಏಕ ಮನಸ್ಸಿನಿಂದ ಮತ್ತೊಮ್ಮೆ ನನ್ನನ್ನು ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಮತ್ತೊಮ್ಮೆ ಪ್ರತ್ಯಕ್ಷರಾಗಿ ನಿಮಗಿದಿರಾದಂತಹ ಕಷ್ಟವನ್ನು ನಾನು ಪರಿಹರಿಸಿಕೊಡುತ್ತೇನೆ. ಶುಭದಾಯಕಿಯಾಗಿರುತ್ತೇನೆ. ಅದೃಷ್ಟ
ಕುಲೋದ್ಧಾರ ಇರುವಂತಹ ಸ್ಥಳ ಶೋಣಿತಾ ಪಟ್ಟಣಕ್ಕೆ ಯಾರೆಂದುಕೊಂಡಿದ್ದೆ? ಶುಂಭಾನಿಶುಂಭರೆಂಬುದಾಗಿ ಕೇಳಿಕೊಳ್ಳಬಹುದು. ಹಾಗೆಂದುಕೊಳ್ಳಬಹುದು. ಬಂದಂತಹ ಕಾರ್ಯ ಅನೇಕ ವಿಧಾನ ಕವಿತೆ. ಪರಾಕ್ರಮದಿಂದ ಶೋಣಿತ ಜನಪದದಲ್ಲಿ ಪ್ರಭೋ ಪರಮೇಶ್ವರ ಪರಿಪಾಲಿಸು ದೇವ ಪರಿಪಾಲಿಸು. ಬ್ರಾಹ್ಮೇ ಭಾರತದಲ್ಲಿ ಎದ್ದು ನಿತ್ಯ ವಿಧಿಗಳನ್ನು ಪೂರೈಸಿ ಆರಾಧ್ಯ ದೇವನಾದಂತಹ ಶಂಕರನನ್ನ ಪೂಜಿಸಿ ಶೋಣಿತಾ ಪಟ್ಟಣದ ಸಿಂಹಾವಿಷ್ಠಾನವನ್ನು ಏರಿ ಕುಳಿತಿದ್ದೇನೆ. ಮಹಿಷಾಕ್ಷರ ಕಾಲಾನಂತರ ರಾಕ್ಷಸ ಕುಲವನ್ನು ಉದ್ಧರಿಸುವುದಕ್ಕಾಗಿ ಯಾರೂ ಇಲ್ಲ ಎಂಬುದು ಚಿಂತೆಗೊಳಗಾದಂತಹ ಧನುದೇವಿ ಕಶ್ಯಪ ಬ್ರಹ್ಮರನ್ನ ಪೂಜಿಸಿ ನಮ್ಮಿರುವರನ್ನ ಪಡೆದುಕೊಂಡಿದ್ದಾಳೆ. ನಾನಾ ಶುಂಭಾಸು ಇವನೇ ನನ್ನ ತಮ್ಮ ನಿಶುಂಭಾಸು. ಶುಂಭಾರಿ ಶುಂಭರು ಬಹಳಷ್ಟು ಖ್ಯಾತಿ ಒಳಗಾಗಿದ್ದೇವೆ. ಹರಿದು ಹಂಚಿ ಹೋಗಿದ್ದಂತಹ ದಾನವರನ್ನೆಲ್ಲ ಒಂದುಗೂಡಿಸಿ ಅವರೆಲ್ಲರಿಗೂ ಅಧಿಪತಿಯಾಗಿ ಮೆರೆಯುತ್ತಾ ಇದ್ದೇನೆ. ವರ್ತಮಾನದಲ್ಲಿ ಲೋಕವೇ ಮೆಚ್ಚುವಂತಹ ಆಡಳಿತವನ್ನು ನೀಡಿಕೊಂಡು ಬರುತ್ತಾ ಇದ್ದಾನೆ. ಇದು ನಮ್ಮ ಹಿರಿಮೆಗೆ ಒಂದು ಸಾಕ್ಷಿ ಎಂದು ಹೇಳಬಹುದು. ಅಷ್ಟು ಮಾತ್ರವಲ್ಲ, ತದನಂತರದಲ್ಲಿ ನಾವು ಮಾಡಿದಂತಹ ಕಾರ್ಯಗಳೇನೋ ಮೆಚ್ಚಿ
ಶ್ರೇಷ್ಠವಾದಂತಹ ನಾಕಲೋಕ ಅದನ್ನು ಆಳಿಕೊಂಡು ಬರ್ತಾ ಇರುವರು ಮತ್ತಾರು ಅಲ್ಲ, ನಮ್ಮ ಚಿಕ್ಕವೇ ಮಕ್ಕಳು ದೇವತೆಗಳು. ಹಾಗಾಗಿ ಅದನ್ನು ವಶಪಡಿಸಿಕೊಳ್ಳಬೇಕು. ತಡ ಮಾಡುವುದಲ್ಲ, ನಮ್ಮ ಸೇನೆಯನ್ನೆಲ್ಲ ಕೂಡಿಕೊಂಡು ಹೊರಡೋಣ ನಾಕಲೋಕಕ್ಕೆ. ಯುದ್ಧಕ್ಕಾಗಿ ಬಂದಾಗ ಅಂದುಕೊಂಡೆ ನೀನೇ ಸುರಪ್ಪ ಎಂಬುದಾಗಿ. ಯಾ ಸುರಪ್ಪ, ಏನು ನಿನ್ನಲ್ಲಿ ಹೆಚ್ಚು ಮಾತಿಲ್ಲ. ಬಂದವನು ಶೋಣಿತಾಪುರದ ಶುಂಭಾದಾನವ, ಮೂರು ಮೂರ್ತಿಗಳಿಂದ ಮಾತ್ರವಲ್ಲ ಯೋನಿ ಮುಖರಿಂದ ಜನಿಸಿದವರು. ಯಾರಿಂದಲೂ ಮರಣವಾ ಬಾರದಂತಹ ವರವನ್ನು ಪಡೆದಿದ್ದೇನೆ. ಇದು ಒಳ್ಳೆ ಮಾತಲ್ಲಿ ಹೇಳುತ್ತಾ ಇದ್ದೇನೆ. ಜ್ಯೇಷ್ಠರು ನಾವು ಹಾಗಿರುವ ಕಾರಣ ಶ್ರೇಷ್ಠವಾಗಿರುವಂತಹ ನಾಗಲಾಕವನ್ನ ಬಿಟ್ಟು ಕೊಡು. ಮುಚ್ಚಬಾಯಿ.
ಹೇಳುತ್ತಿದ್ದೇನೆ, ಸ್ವರ್ಗವನ್ನು ಬಿಟ್ಟು ತೊಲಗು, ಇಲ್ಲವಾದರೆ ನನ್ನ ವಜ್ರಾಯುಧ ಪೆಟ್ಟು ತಿನ್ನು. ಚಾರು ಜಯ ಜಯಗೆ ಅಧಿಕಾರಿಯುತ ಎಂಬುದಾಗಿ ಹೋರನೆ ಡಂಗುರ ವಹಿಸಿ ಸುರಭಾರವ ಅಡೆದು ಕೆಡಿದೆ. ನೋಡಿದ್ದೀಯಾ ಹೇಗೆ ಎಲ್ಲ ಓಡಿ ಹೋದ್ರು, ಭಾರಿ ಮಾತಾಡ್ತಾ ಇದ್ರು, ಹಾಗೆ ಹೀಗೆ ಎಂಬುದಾಗಿ ಆಗೋದಿಲ್ಲ ಅವರ ಕೈಯಿಂದ. ಇರಲಿ, ನಾಕವನ್ನ ವಶಪಡಿಸಿಕೊಂಡಾಗಿದೆ, ಪೀಠವನ್ನ ಯಾರೇ ಆಗಿದೆ, ಇನ್ನು ಇಲ್ಲಿ ಅಧಿಕಾರ ನನ್ನದೇ. ಯಾರಲ್ಲಿ ಎಲ್ಲರೂ ಅಷ್ಟೇ ನಾನು ಹೇಳಿದ ಹಾಗೆ ಕೇಳಬೇಕು. ಸಂಭಾದಿನಾರ್ಯರು ಬನ್ನಿ, ನರ್ತಿಸಿ ಸಂಭ್ರಮಿಸಿ. ಅದಾರದು ಸೂರ್ಯ ಚಂದ್ರರು ನೀವು ಅಷ್ಟೇ ನಾನು ಹೇಳಿದ ಹಾಗೆ ಸಂಚರಿಸಬೇಕು. ತಪ್ಪಿದ್ದರೆ ನೇಮಾಗೋ ಶಿಕ್ಷೆ. ತಮ್ಮ, ಯುದ್ಧವನ್ನು ಮಾಡಿ ಬಹಳ ನಡೆದಿದ್ದೇವೆ, ಕೊಂಚ ವಿಶ್ರಾಂತಿಯನ್ನು ಪಡೆಯೋಣ. ಆಗದೆ ಹೊರಡೋಣ. ದುರುಳ ಜುಂಬಾಸುರ ಸುರರಲ್ಲೂ ಸೋಲಿಸಿ ಮೆರೆಯುತ್ತಲಿರಲು ನಾಗದಲೇ ಮರುಗುತ್ತ ಮರುಗುತ್ತ ಸುಮನಸ ನೆರವಿಯಾಯಿ ಒಡಗೊಂಡು ಮರುಗುತ್ತ ಸುಮನಸ ನೆರವಿಯ ಒಡಗೊಂಡು ಪುರುಹೂತ ತೊಳಲಿದ ವನದಿ ಪುರುಹೂತ ತೊಳಲಿದ ವನದಿ ಅಯ್ಯಯ್ಯೋ, ಏನಾಗಿ ಹೋಯಿತು? ಸ್ವರ್ಗವನ್ನು ನಾವು ಮತ್ತೊಮ್ಮೆ ಕಳೆದುಕೊಂಡೆವು. ಈ ಬಾರಿ ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಲಿ? ಸರಿ ಸರಿ, ಅಮ್ಮ ಹೇಳಿದ ಮಾತು ನೆನಪಾಗುತ್ತಿದೆ. ಮಹಿಷ ವಧೆಯ ಸಂದರ್ಭದಲ್ಲಿ ಇನ್ನೊಮ್ಮೆ ಕಷ್ಟ ಒದಗಿ ಬಂದರೆ ನಾವು ಏನು ಮಾಡಲಿ ಎಂದು ಕೇಳಿದಾಗ ತುಹಿನಾದ್ರಿಗೆ ಬಂದು ನನ್ನನ್ನು ಪ್ರಾರ್ಥಿಸು ಎಂದು ಕೇಳಿಕೊಂಡಳು. ಹಾಗೇ ಮಾಡುತ್ತೇನೆ, ತುಹಿನಾದ್ರಿಗೆ ತೆರಳುತ್ತೇನೆ. ಜಯ ಜಯ ಓಂಕಾರ ಸ್ವರೂಪಿಣಿ, ಜಯ ಜಯ ಮಹಿಷಾಂತಗೆ, ಜಯ ಜಯ ಜಗದಂಬೆ. ಏಳಯ್ಯ ಸುರಪಾಲ ಗೋಳು ಗುಟ್ಟುವುದೇಗೆ, ಏಳಯ್ಯ ಸುರಪಾಲ ಗೋಳು ಗುಟ್ಟುವುದೇಗೆ, ಕೂಳ ಮಗಿದ ನಿಮ್ಮನ್ನು ಸೋಲಿಸಿ ನಾಗವ ಆಳುತ್ತಿರಲು ಕಾಲಮಾಲಯ ಕಟ್ಟಿದೆನು. ಏಳಯ್ಯ ಸುರಪಾಲ ಎದ್ದೇಳು. ಏನಯ್ಯ ಇದು? ಸುರರ ಸಂದೋಹದೊಂದಿಗೆ ಸಂಭ್ರಮದಿಂದಲೇ ಸುರಲೋಕದಲ್ಲಿ ಸಮಯವನ್ನು ಕಳೆಯಬೇಕಾಗಿದ್ದವನು ನೀನು. ಆದರೆ ಕಂದಿನ ಆನಂದದಿಂದ ಕಣ್ಣೀರ ಕಾಲುವೆಯನ್ನೇ ಹರಿಸುತ್ತ ಕರುಣಿಸಮ್ಮ, ಕಷ್ಟವನ್ನು ಕರಗಿಸು ಎನ್ನುವ ಹಾಗೆ ಹೇಳ್ತಾ ಇದ್ದೀಯಲ್ಲ. ಹೌದಮ್ಮ. ಯಾಕಯ್ಯ, ಯಾರಿಂದ ನಿನ್ನ ಪಾಲಿಗೆ ಮತ್ತೆ ಕಷ್ಟ ಒದಗಿ ಬಂತು? ನಿರ್ಭೀತನಾಗಿ ಹೇಳು. ಜನನಿಗೆ
ಜನನ ಕೇಳ್ಬಿನ್ನಗ ಧನುಜ ಮಗೆ ಜಗಿಂದ ಗಣಪರಾಕ್ರಮಿ ಶುಂಭನು ಧನುಜ ಮಗೆ ಜಗಿಂದ ಗಣಪರಾಕ್ರಮಿ ಶುಂಭನು ಅನುವರದಲ್ಲಿ ಸುರರನ್ನು ಸೋಲಿಸುತ್ತ ಅನುವರದಲ್ಲಿ ಸುರರನ್ನು ಸೋಲಿಸುತ್ತ ನಾಕವನ್ನು ಪಾಲಿಸುವ ಕಳನ ಜನನ ಕೇಳ್ಬಿನ್ನಗ ಕೂಡನಾದ ಶುಂಭಾಸುರನೆಂಬುವವನು ಮಹಿಷಾಸುರನಿಗಿಂತಲೂ ಅಧಿಕವಾದ ಬಲವನ್ನು ಪಡೆದು ಸುರಲೋಕಕ್ಕೆ ದಾಳಿಯಲ್ಲಿಟ್ಟು ನಮ್ಮನ್ನೆಲ್ಲ ಓಡಿಸಿದ್ದಾನೆ ತಾಯಿ. ಎಲ್ಲರಿಗೂ ಕಷ್ಟವನ್ನು ಒದಗಿಸುತ್ತಿದ್ದಾನೆ ತಾಯಿ. ದಾರಿ ಕಾಣದಾಗಿದೆ. ನೀನೇ ರಕ್ಷಿಸಬೇಕಮ್ಮ, ನೀನೇ ರಕ್ಷಿಸಬೇಕು ಬಾಲ. ಕರುಣಿಸುತ್ತ ಭಯವನ್ನು ನುಡಿದಳು ಕರುಣಿಸುತ್ತ ಭಯವನ್ನು ನುಡಿದಳು ಕಿರಿದ ಸಮಯದೇ ಕಿರಿದ ಸಮಯದೇ ದೈತ್ಯರ ನೆರವಿಯ ಸದೆ ಪಡೆದು ದೈತ್ಯರ ನೆರವಿಯ ಸದೆ ಪಡೆದು ಪೊರೆಯುವೆನು ನಿಮ್ಮನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಕರುಣಿಸುತ್ತ ಭಯವನು ನುಡಿದಳು ಹೆದರಬೇಡ, ಧೀರ್ಯಸ್ಥನಾಗು. ದುರ್ವನಾದಂತಹ ಶುಂಭ ನಿಶುಂಭಾದಿ ದಾನವರಿಂದ ಬೆದರಿದೆಯ? ಹೌದಮ್ಮ. ಚಿಂತಿಸಬೇಡ, ಅಲ್ಪ ಕಾಲದಲ್ಲಿಯೇ ಆ ದುಳರನ್ನೆಲ್ಲ ಮಾಡುಹಿ ಜಯವನ್ನು ನಾನು ಕರುಣಿಸುವವಳಿದ್ದೇನೆ. ಮತ್ತೆ ಸುರಲೋಕವನ್ನು ನಿನ್ನ ಪಾಲಿಗೆ ಪ್ರಾಪ್ತಿಸುವವಳಿದ್ದೇನೆ. ಆದರೆ ಅಷ್ಟರವರೆಗೆ ಮರೆಸಿ ನಿಜವನು ಮರೆಸಿ ನಿಜವನು ತುಗಿನ ಗಿರಿಯೊಳಗಿರುತ್ತ ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗಿಂದಿರುತ್ತ ತ್ರಿದ ಶರಿಗರುಗೆ ಶ್ರೀದೇವಿ ಅಷ್ಟರವರೆಗೆ ಅಲ್ಲಿ ಇಲ್ಲಿ ನೀವು ಕಂಡಿರಿ ಎಂದಾದರೆ, ದುಷ್ಟರ ಕಣ್ಣಿಗೆ ಗೋಚರಿಸಿದಿರಿ ಎಂದಾದರೆ ಕಷ್ಟ ಎನ್ನುವುದು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುದ್ಧಿ ಮಕ್ಕಳೇ. ಹೀಗಾಗಿ ನೀವೆಲ್ಲರೂ ನಿಮ್ಮ ನಿಜ ರೂಪವನ್ನು ಮರೆಸಿ ಮಾರು ವೇಷದಲ್ಲಿ ಈ ತುಹಿನಗಿರಿಯಲ್ಲಿ ಇದ್ದುಕೊಳ್ಳಿ. ಖಂಡ ದೈತ್ಯರ ಮುಂಡವನ್ನು ತುಂಡರಿಸುವ ಚಂದವನ್ನು, ದೇವಿ ಆತ್ಮೆಯನ್ನು ಕಾಣುವಂತಹ ಸುಯೋಗವನ್ನು ನಿಮ್ಮ ಪಾಲಿಗೆ ನಾನು ಒದಗಿಸುವವಳಿದ್ದೇನೆ. ಧೈರ್ಯಸ್ಥರಾಗಿರಿ, ಮನೆಯಲ್ಲಿದ್ದುಕೊಳ್ಳಿ ಮಕ್ಕಳೇ. ಜಯ 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 ಜಯ. ಅಳುವ ಸುಮನಸರಿಗೆ ಧೈರ್ಯ ತಿಳುಗೆ ಅಳುವ ಸುಮನಸರಿಗೆ ಧೈರ್ಯ ತಿಳುಗೆ
ಶಕ್ತಿ ರೂಪಿಣಿ ಖಳರ ಬಳಿಗೈದು ತಾಯಿ ಗೆಲುವದ ಸಾಧ್ಯವಿನುತ್ತಾಯ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುತ್ತಲೇ ತನ್ನ ಮನದೊಳಗೆ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುತ್ತಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಗಮ್ಮ ದೈತ್ಯ ವೃಂದವ ಮೋಹಿಸಿದರೆ ದೈತ್ಯ ವೃಂದವ ಮೋಹಿಸಿದರೆ ಎಂದು ಯೋಚಿಸಿ ಮಗಮ್ಮ ದೈತ್ಯ ವೃಂದವ ಮೋಹಿಸಿದರೆ ಅಭಯವನ್ನಿತ್ತವಳಿದ್ದೇನೆ. ಆದರೆ ದುರ್ಗನ ವಧೆಗೆ ಯೋಚಿಸಿದಾಗ ಹೊಳೆಯಿತಲ್ಲ ಒಂದು ಉಪಾಯ. ಮೋಹ ಪಾಶದ ಬಲೆಗೆ ಅವರನ್ನೆಲ್ಲ ಸಿಲುಕಿಸಿ ವಧಿಸಬೇಕು ಎನ್ನುವ ಹಾಗೆ ನಾನೇ ಅವರ ಬಳಿಗೆ ಹೋಗಿ ವಧಿಸುವುದೇನು ಕಷ್ಟತರವಾದದ್ದಲ್ಲ. ಆದರೆ ಬೆಂಕಿಯನ್ನು ಕಂಡು ಬೀಳುವ ಪತಂಗದಂತೆ ಅವರಾಗಿಯೇ ನನ್ನೆಡೆಗೆ ಬರುವ ಹಾಗೆ ಮಾಡಬೇಕು. ಹೇಗೆ ಆಕರ್ಷಕ ಸ್ತ್ರೀರೂಪವೇ ಅಸ್ತ್ರ ಎನ್ನುವುದನ್ನು ಮನಗಂಡವಳಿದ್ದೇನೆ. ಆ ದುರುಳರನ್ನು ವಧಿಸುವುದಕ್ಕೆ ಪಡೆದಂತಹ ವರ ಹೇಗೆ? ವಿಧಿ ಇತ್ತಂತಹ ವರಬಲಕ್ಕೆ ಚ್ಯುತಿ ಬರಬಾರದಲ್ಲವೇ? ಅದನ್ನು ಮನಗಾಣಬೇಕಾಗಿದೆಯಲ್ಲ. ಕೋಶ ಸಂಭವೆಯಾಗಿರಬೇಕು, ಅಯೋನಿಜೆಯಾಗಿರಬೇಕು, ತನ್ನ ಕೋಶದಿಂದ ಮತ್ತೊಬ್ಬಳ ಸೃಷ್ಟಿಯಾಗಿರಬೇಕು, ಆದರೂ ಆಕೆ ಕುಮಾರಿಯೇ ಆಗಿರಬೇಕು. ಅಂತಹವರಿಂದಲೇ ತನ್ನ ಪಾಲಿಗೆ ಮರಣ ಬರಲಿ ಎನ್ನುವಂತಹ ಅಸಂಭವನೀಯ ವರವನ್ನು ಕೇಳಿ ದುರುಳನಾಗಿ ಬರೆಯುತ್ತಾ ಇದ್ದಾನಲ್ಲ ಶುಂಭಾಸುರ. ಹೊಳೆಯಿತಲ್ಲ. ಅದಕ್ಕಾಗಿಯೇ ಗೌರಿದೇವಿಯ ಆತ್ಮಕೋಶದಿಂದ ಆವಿರ್ಭವಿಸಿದವಳಿದ್ದೇನೆ. ಕರೆಯುವುದಕ್ಕೊಂದು ಹೆಸರು ಬೇಡುವೆ? ನನಗೆ ನಾನು ನಾಮಕರಣವನ್ನು ಮಾಡಿಕೊಂಡಿದ್ದೇನೆ, ಕೌಶಿಕೆ ಎನ್ನುವ ಹಾಗೆ. ಇನ್ನು ದಿನಕರ ಕೋಟಿ ತೇಜಸ್ಸಿನಿಂದ ಕೂಡಿದಂತಹ ತನು ಕಾಂತಿಯಿಂದಲಾಗಿ ಕಂಗೊಳಿಸುತ್ತಾ ಇದ್ದೇನೆ. ಹೆಣ್ಣು ಹೊನ್ನು ಮಣ್ಣುಗಳಿಗೆ ಮರುಳಾಗದವರು ವಿರಳ. ಅಖಂಡ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಇದ್ದಾನಲ್ಲ ಆ ಶುಂಭಾಸುರ. ನನ್ನನ್ನು ಕಂಡಾಕ್ಷಣವೇ ಮೋಹ ಪಾಶದ ಬಲೆಗೆ ಬೀಳಬೇಕು. ಅವನೊಬ್ಬನೇ ಅಲ್ಲ, ಅವನೊಂದಿಗೆ ಇರುವಂತಹ ದುರಳರನ್ನೆಲ್ಲ ವಧಿಸಬೇಕು ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ಎಲ್ಲಿ ವಧಿಸಲಿ ಎಂದು ಆಲೋಚಿಸುತ್ತಾ ಬಂದು ನಿಂತಹ ಪ್ರದೇಶವೇ ಕದಂಬವನದ ಮಧ್ಯಭಾಗ, ದಟ್ಟ ಕಾನನ. ಈ ಕಾರಣಕ್ಕೂ ದುರುಳರಿಗೂ ಬಹಳ ಹತ್ತಿರವಾದ ನಂಟಿದೆ. ಆಗಾಗ ಬೇಟೆಗೋ ವಿಹಾರಕ್ಕೋ ಇಲ್ಲಿ ಬರುವುದವರು ರೂಢಿ. ಆದರೆ ಇಂದು ಬರುತ್ತಾರೋ ನಾಳೆ ಬರುತ್ತಾರೋ ಇದನ್ನು ಊಹಿಸುವುದಕ್ಕೆ ಕಷ್ಟ ಸಾಧ್ಯ. ಆದರೆ ಆ ದುಷ್ಟರು ಒಂದಲ್ಲ ಒಂದು ದಿನ ಈ ಪ್ರದೇಶಕ್ಕೆ ಕಾಲಿಡುತ್ತಾರೆ. ಎಲ್ಲವರೆಗೆ ಕುಳಿತುಕೊಳ್ಳುವುದಕ್ಕೆ ಸ್ಥಳ ಬೇಕಲ್ಲ. ಎಲ್ಲಿ ಕುಳಿತುಕೊಳ್ಳ ಮೇರೆ
ಕನಕದಯ್ಯನೇ ಮೆರೆಯಲು ಕನಕದಯ್ಯನೇ ಮೆರೆಯಲು ಅವನದುಳಗಲು ಮೋದದಳು ಸೊಬಗಿನೋಳು ಕನಕದಯ್ಯನೇ ಮೆರೆಯಲು ಆಲೋಚಿಸುತ್ತಾ ಇದ್ದಂತೆ ಆಹಾ ಅಂಬರದಿಂದ ಕುಂಬಿನಿಗೆ ಹರಿಯ ಬಂದಿತಲ್ಲ ಕನಕದುಯ್ಯಾಲೆ. ಓಹೋ, ನಾನು ಮಾಡುವಂತಹ ಕಾರ್ಯಕ್ಕೆ ತಮ್ಮಿಂದಾದಂತಹ ಸಹಾಯವನ್ನು ಈ ಮೂಲಕ ಮಾಡುತ್ತಾ ಇದ್ದಾರೆ. ಆದಿ ಮಧ್ಯ ಅಂತ್ಯರಹಿತವಾದಂತಹ ಉಯ್ಯಾಲೆ ಆದಿ ಮಧ್ಯ ಅಂತ್ಯರಹಿತಳಾದಂತಹ ನನ್ನನ್ನೇ ಪ್ರತೀಕ್ಷಿಸುತ್ತದೆ ಅಲ್ಲ. ಉಯ್ಯಾಲೆಯನ್ನೇರಿ ಕುಳಿತು ಸುಶ್ರಾವ್ಯವಾದ ಸ್ವರ ನಿನಾದದೊಂದಿಗೆ ಪಾಡುತ್ತೇನಂತೆ. ಈ ವನ ಪ್ರದೇಶಕ್ಕೆ ಕಾಲಿಟ್ಟಂತಹ ಅಸುರರ ಕರ್ಣಗಳಿಗೆ ನನ್ನ ಗಾಯನವೆನ್ನುವುದು ಕರ್ಣ ರಸಾಯನವಾಗಬೇಕು. ಅದನ್ನು ಆಲಿಸುತ್ತಲೇ ಸ್ವರದ ಜಾಡನ್ನು ಹಿಡಿದು ಹಿಡಿದು ಮುಮ್ಮತ್ತಿ ಬರಬೇಕು. ಬಂದವರಿಗೆ ಇಲ್ಲೊಬ್ಬರಿದ್ದಾರೆ ಎನ್ನುವುದಕ್ಕೆ ಖಾತಿಥ್ಯವಾಗುವುದು ಬೇಡವೇ? ಅದಕ್ಕಾಗಿ ನನ್ನ ತನುಗಂಧವನ್ನೇ ಗಾಳಿಯಲ್ಲಿ ತಿಳಿಸಿಬಿಡುತ್ತಾ ಇದ್ದೇನಂತೆ. ಹತ್ತಿರವಾಗುತ್ತಾ ಇದ್ದಂತೆ ತನುಗಂಧವು ಅವರ ನಾಸಿಕಾಗ್ರಕ್ಕೆ ಬರೆಯುತ್ತದೆ. ಸ್ವರದ ಜಾಡನ್ನು ಹಿಡಿಯುತ್ತಾ ಗಂಧದ ಮೂಲವನ್ನು ಅರಸುತ್ತಾ 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 ಬರಬೇಕಾದಂತಹ ಸ್ಥಳವೇ ಉಯ್ಯಾಲ ಇರುವಂತಹ ಪ್ರದೇಶ. ಇಲ್ಲಿ ನನ್ನನ್ನು ಕಂಡವರೇ ಕಂಡರಿಯದ ರೂಪನ್ನು ಕಂಡಾಗ ಕಳ್ಳು ಕುಡಿದ ಕಪಿಯಂತಾಡುತ್ತಾರೆ. ಮೋಹ ಪಾಶದ ಬಲೆಗೆ ನನ್ನ ಕುಡಿನೋಟದಿಂದ ಅವರನ್ನು ಬೀಳಿಸುವಂತೆ ಮಾಡುತ್ತೇನೆ. ಮಾಯಾಜಾಲದಿಂದ ಮೋಹಪಾಶಕ್ಕೆ ಬಿದ್ದಂತಹ ಅವರು ವಧರಿತರಾಗಲೇಬೇಕು ಎನ್ನುವ ಹಾಗೆ ಮಾಡಿಕೊಳ್ಳುತ್ತೇನೆ. ತಡ ಮಾಡುವುದಲ್ಲ, ದುರುಳರ ನಿರೀಕ್ಷೆಯಲ್ಲಿರುತ್ತೇನೆ. ಕನಕದುಯ್ಯಾಲೆಯನ್ನು ಏರಿಕೊಳ್ಳುತ್ತೇನೆ. ಪೃಥ್ವಿ ಎಲ್ಲವ ಸಂಚರಿಸಿ ಶೋಧಿಸುವೆ ಎಂದೇನು
ಕದನದಿ ಬಗೆಯು ತ್ರಿಜಗವಯ್ಯನು ತಲಿ ಮನ ಮುಗಾರು ಪೇನರಿ ವಿಧಿಯನ್ನು ಬೆಳೆಸಲೇ ಬಿಡದಂತು ಕಥೆಯನ್ನು ಆ ಕಥೆಯನ್ನು ಹೇಳಿದ ಹೋದಾಗ ಮಾತಾಡೋದಕ್ಕವನ್ನು ಸಾರಿದವು ಅಲ್ಲಿರುವ ವೀರದ ಎದೆಯನ್ನು ಮೆಟ್ಟಿದವು ಕೊನೆಗೆ ಉಳಿದಿರುವುದೊಂದೇ ಲೋಕ ಹೋಗಿ ನೋಡಿದ್ರೆ ಶುಂಭದಾನದಲ್ಲಿ ಆಡುತ್ತಾ ಇದ್ದ ಅವನಲ್ಲಿ ಯುದ್ಧವನ್ನು ಮಾಡಿದೆವು ಆದರೆ ನಾರದರು ಒಂದು ಸಂಧಾನವನ್ನು ಮಾಡಿದ್ರು ಶುಂಭದಾನವ ನಮ್ಮನ್ನು ತಮ್ಮಂದಿರೆಂದು ಒಪ್ಪಿಕೊಂಡಿದ್ದಾನೆ ಅಷ್ಟು ಮಾತ್ರವಲ್ಲ ಮಂತ್ರಿ ಪದವಿಯನ್ನು ಇಟ್ಟಿದ್ದಾನೆ ಹೌದು ತಮ್ಮ ಅದಾದ ಮೇಲೆ ನಾವು ಹೊರಟದ್ದು ಎಲ್ಲಿಗೆ ನಮ್ಮ ವೈರಿಗಳಾದಂತಹ ಆ ಸುರರು ನಮ್ಮ ಅವನತಿಯನ್ನೇ ಬಯಸುತ್ತಾರೆ ಆದ್ದರಿಂದ ಅವರು ಎಲ್ಲಿಗೆ ಹೋದರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ತಿಳಿಯುವುದಕ್ಕಾಗಿ ಶುಂಭದಾನವ ನಮ್ಮನ್ನು ಕಳುಹಿಸಿಕೊಟ್ಟಿದ್ದಾನೆ 3 ಲೋಕಗಳನ್ನು ಸುತ್ತಿದೆವು ಆದರೆ ಆ ಸುರರ ಪತ್ತೆಯೇ ಇಲ್ಲ ಹೌದು ಹೋಗಲಿ ಬಿಡು ಆದರೆ ನಮಗೆ ಆಯಾಸವಾಗಿದೆ ಅಲ್ಲ ಹೌದು ಹಸಿವು ಹೆಚ್ಚಾಗುತ್ತಿದೆ ನಮ್ಮ ಹೌದಮ್ಮ ಮುಂದೆ ಕಾಣುತ್ತಾ ಇದೆ ಅಲ್ಲ ಕದಂಬವನ ಅಲ್ಲಿಗೆ ಹೋಗಿ ಮಣಿಗಳನ್ನು ಬೇಟೆಯಾಡಿ ಅವುಗಳನ್ನು ತಿನ್ನುವ ಬೇಟೆಯಾಡುತ್ತಾ ಬಂದರ ದಿಮಿದೈ ತಗಿಡ ದಿನದೈ ತಗತ ದಿಮಿದೈ ತಗಿಡ ದಿಮಿದೈ ತಾತ ದಿನದೈ ತಗಿಡ ದಿಮಿದೈ 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 ತದೈ ತದೈ
ಮೊದಲು ಕದಮ್ಮ ವನದೆಡೆಗೆ ಕದಂಬ ವನದೆಡೆಗೆ ಕಳರು ಮೃಗಮಾಂಸವರು ಮೆಲುದ ಏನಾಯ್ತು? ಧರ್ಮಕ್ಕೆ ಸಿಕ್ಕಿದು ಅಂತ ತಿಂದು ಹೀಗೆ ಆಗು ತಮ್ಮ. ಹೊಟ್ಟೆ ತುಂಬಿ ಏನು ಕಾಣುತ್ತಾ ಇಲ್ಲ, ಕಪ್ಪು ಕತ್ತಲೆ. ಜಾಸ್ತಿ ತಿಂದ್ರೆ ಹೀಗೆ ಆಗುವುದು. ಧರ್ಮಕ್ಕೆ ಸಿಕ್ಕಿದು ಅಂತ ಸರಿಯೇ ತಿನ್ನದ ನೀನು. ಗಮ್ಮತ್ತು ಊಟ ಏನೆಲ್ಲ ತಿಂದಿ, ಯಾವ ಕಡೆಗೆ ಹೋಗಿ ಎಲ್ಲವನ್ನು ವಿಸ್ತಾರವಾಗಿ ತಿಳಿಸು ತಮ್ಮ. ಬೇಟೆಯಾಡಲು ಹೊರಟವಳು. ಹೌದು, ಕಾಡ ಸಾದಿಯಲ್ಲಿ ಸಾಗುತ್ತಾ ಇದ್ದೆ. ದೊಡ್ಡ ಗಾತ್ರದ ಗಜವೊಂದನ್ನು ನೋಡಿದೆ. ಹೌದೇ? ಆಹಾ, ಎಷ್ಟು ಮಾಂಸ ತುಂಬಿದ ಗಜ ಗೊತ್ತುಂಟ. ನೋಡುವಾಗಲೇ ಹಸಿವೆ ಹೆಚ್ಚಾಯಿತು. ಅದೇ ನೀನು ಹೀಗೆ ನೋಡುವಾಗ ಗೊತ್ತಾಗುತ್ತದೆ. ನೇರವಾಗಿ ಆನೆಯ ಕಡೆಗೆ ಧಾವಿಸಿದೆ. ತಿರುಗಿ ದದಾದ ಮಂಡ್ಯ ದೇಹ ಚಿತ್ರ ಚಿತ್ರವಾಗಿ ಹೋಯಿತು. ಮಾಂಸ ಬೇರೆ, ರಕ್ತ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ ಮಾಡಿದೆ. ಓಹೋ, ಮಾಂಸವನ್ನು ತಿಂದೆ, ರಕ್ತವನ್ನು ಕಟನೆ ಕುಡಿದೆ, ಎಲುಬು ಕಟನೆ ತುಂಬಿತು. ಸಂತೃಪ್ತಿ ಆಯಿತು. ಏನು ಹಾಗೆ ಬೇಟೆಯಾಡಿದೆ? ನನ್ನ ವಿಚಾರವೇ. ನಾನು ಮುಂದೆ ಸಾಗುತ್ತಿದ್ದಂತೆ ಹಂದಿ ಇನ್ನೊಂದು ಸಾಗುತ್ತಿದ್ದದನ್ನು ಕಂಡೆ. ಹಂದಿ, 4 ಹಂದಿಯನ್ನು ಈ ನನ್ನ 2 ಕೈಗಳಿಂದ ಹಿಡಿದೆ. ಮಾಂಸವನ್ನು ಮುದ್ದೆ ಆಗಿ ಮೆತ್ತೆ. ಎಷ್ಟು ರುಚಿಯಾಗಿತ್ತು ಗೊತ್ತೇ? ಹೌದೇ? ಆದರೂ ನನಗೆ ತೃಪ್ತಿ ಆಗಲಿಲ್ಲ. ಏನು ಮಾಡಿದೆ ಗೊತ್ತೇ? ಏನು ಮಾಡಿದೆ? ತಿಂದದ್ದನ್ನು ವಾಂತಿ ಮಾಡಿದೆ. ನಾನು ಮಾಡಿದ ಹಾಗೆ ವಾಂತಿ ಮಾಡಿ ಅದನ್ನು ನೆಕ್ಕಿದೆ. ಯಾವುದನ್ನು? ವಾಂತಿಯನ್ನು. ಹುಳಿಯಾಗಿ ಎಷ್ಟು ಚೆನ್ನಾಗಿತ್ತು ಗೊತ್ತೇ? ರುಚಿ ಆಯಿತು. ಆಗ ನನ್ನ ಮನಸ್ಸಿಗೆ ತೃಪ್ತಿ ಆಯಿತು. ಅಣ್ಣ, ಈಗ ನಾವು ಬೇಟೆಯನ್ನಾಡಿ ಬಹಳಷ್ಟು ದಣಿದಿದ್ದೇವೆ. ಹೌದು ತಮ್ಮ. ನೀ ನನ್ನ ಪ್ರೀತಿಯ ತಮ್ಮ ಅಲ್ಲ. ಈಗ ಗಾಳಿ ಅಳಕ. ಗಾಳಿಯ ಸಂತಾನವೇ ಅಲ್ಲ. ಗಾಳಿ ಅಳಕ ಅದು ನನಗೆ ತಿಳಿದಿದೆ. ಆದರೆ ನಾನು ನಿನ್ನ ತಮ್ಮನಲ್ವೇ? ನಿನ್ನ ಪ್ರೀತಿಯ ತಮ್ಮನಲ್ವೇ? ಹೌದಪ್ಪ. ನಾನಿಲ್ಲಿ ನಿಲ್ತೀನಿ, ನೀನು ನನಗೆ ಗಾಳಿ. ನನಗೆ ಗಾಳಿ ಹಾಕ. ಈಗ ನೀನು ನನಗೆ ಗಾಳಿ ಹಾಕುವುದಿಲ್ವೋ? ಆಗ್ಲಿಕ್ಕಿಲ್ಲ, ಇಲ್ಲಿಕ್ಕೆ ಆಗುದಿಲ್ಲ. ಇನ್ನು ನಿನಗೆ ಗಾಳಿ ಹಾಗೆ ಹಾಕ್ಲಿಲ್ಲ ಅಣ್ಣ. ಇದಾಗುವುದಿಲ್ಲ. ನಮ್ಮಿಬ್ಬರಿಂದಲೂ ಸಾಧ್ಯವಿಲ್ಲ. ಹೀಗೆ ಮಾಡಿದರೆ ಹೇಗೆ? ಸ್ವರ್ಗಕ್ಕೆ ಹೋದರೆ ಹೇಗೆ? ಅದು ತುಂಬಾ ಹೊತ್ತಾನಿಲ್ಲ. ಅಲ್ಲಿ ವಾಯು ಇದ್ದಾನಲ್ಲ, ಬೀಸುತ್ತಾನೆ. ಓಹೋ, ಆದ್ರೆ ಅದಾಗ್ಲಿಕ್ಕಿಲ್ಲ. ಅದೇನು ಮಾಡುವುದು? ಏನು ಮಾಡೋಣ? ನೋಡುತ್ತಿದೆಯಲ್ಲ, ಅಲ್ಲಿಗೆ ಹೇಳಿ. ಸರಿ, ಮಾರ್ಗರಿಗೆ ಬಯಸ್ತಿ ನಿಲ್ಲೋಣ. ಹಾಗೆ ತಳವದ ಸಮಯದಲ್ಲಿ ಕೇಳಿಸೆ ನನಗೆ
ಆಲಿಸುತ್ತ ಗಾಯನವ ಆಲಿಸುತ್ತ ತಳುವದ ಸಮಯದಲ್ಲಿ ಎಂತ ಇಂಪಾದ ಸಂಗೀತ ತಮ್ಮ. ಹೌದಣ್ಣ, ಕೇಳುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಆಯಾಸಗೊಂಡ ನಾವು ದುಹಿನಾದ್ರಿಯನ್ನೇರಿ ಗಾಳಿಗೆ ಮೈಯೊಟ್ಟೆ ನಿಂತಂತಹ ಸಮಯ ಇಂಪಾದ ಸಂಗೀತ ಕೇಳಿ ಬರುತ್ತಾ ಇದೆ. ಹೌದಣ್ಣ, ಯಾರಿರಬಹುದು? ಯಾರಿರಬಹುದು? ಯಾರು 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 ಯಾರು? ಇದು ಅವಳೇ. ವೀಣೆಯ ಬಿಡಿದೀಪ ವಾಣಿ ವಾಣಿ ಈ ತೆರೆದಳು ಕಾನನದೆಡೆಗಾಗಿ ಬಂದು ಕಾನನದೆಡೆಗಾಗಿ ಬಂದು ವೀಣೆಯ ಬಿಡಿದಿಪ್ಪ ವಾಣಿ ಇದೆರದೊಳು ಕಾನನದೆಡೆಗಾಗಿ ಬಂದು ಸಾಲು ರಾಗದೊಳಿಂದು ಗಾನ ಪಾಡುವಳು ಸಾಲು ರಾಗದೊಳಿಂದು ಗಾನ ಪಾಡುವಳು ಪಾಡುವಳು ಸಾನು ರಾಗದೊಳಿಂದು ಗಾನ ಪಾಡುವನು ಇದೇನೆಂದು ತಿಳಿಯದಾಗಿರುವುದು ಇದೇನು 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 ಇದೇನೆಂದು ತಿಳಿಯದಾಗಿರುವುದು
ಸಂಗೀತ ಹೌದಣ್ಣ. ಪದ್ಯ ಕೇಳುವಾಗ ಏನಾಗ್ತದೆ ಅಂತ ಗೊತ್ತಾಗುದಿಲ್ಲ. ಕಾಲು ನಿಂತಲ್ಲಿ ನಿಲ್ಲಿಸ್ತಾ ಇಲ್ಲ. ಅದೇ ನೀನಿಷ್ಟು ಕುಡಿದದ್ದು. ಆದ್ರೆ ಯಾರು ಇದು ಈ ಎಡೆಗಾಗಿ ಬಂದು ಇಷ್ಟು ಇಂಪಾಗಿ ಹಾಡ್ತಾ ಇದ್ದಾಳೆ? ಅದೇ ಗೊತ್ತಾಗುತ್ತಿಲ್ಲ ಅಣ್ಣ. ಯಾರು 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 ಅದೇ ಯಾರು ಯಾರೋ ಯಾರು ಇದು ಅವಳೆ. ಯಾರಣ್ಣ? ಪುಸ್ತಕ ಪಾಣಿ, ವೀಣಾ ಪಾಣಿ, ಸುಭಾಷಿಣಿ, ಆ ಬ್ರಹ್ಮನ ಅರಸಿ ವಾಣಿಯೇ ಈ ರೀತಿಯಾಗಿ ಪದ್ಯವನ್ನು ಹಾಡುತ್ತಾ ಇರಬೇಕು. ಶಾರದೆ ಅಣ್ಣ ತಮ್ಮ, ನಿನ್ನ ಊಹನೆ ತಪ್ಪು. ಯಾಕೆ? ಸೃಜನ ಕಾರ್ಯದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಸಹವರ್ತಿಣಿಯಾಗಿ ಸಹಕರಿಸುವವಳಲ್ವೇ ಶಾರದೆ? ಅವಳು ಇಲ್ಲಿ ಬಂದರೆ ಸೃಷ್ಟಿ ಕಾರ್ಯ ನಡೆಯುವುದಕ್ಕೆ ಸಾಧ್ಯವೇ? ಹೌದಲ್ಲ, ಇದು ಅವಳಲ್ಲ. ಮತ್ತೆ ಅಣ್ಣ ತುಂಬುರು ನಾರದ ಎಂಬವರೆನಿದು, ತುಂಬುರು ನಾರದ, ತುಂಬುರು ನಾರದ ನಾರದ ಎಂಬವರೆನಿದು. ತುಂಬುರು ನಾರದ, ತುಂಬುರು ನಾರದ, ತುಂಬುರು ನಾರದ ಎಂಬವರಿನಿತು, ಕದಂಬವನಗೆ ನಡೆತಂದು, ಕದಂಬವನಗೆ ನಡೆತಂದು, ನಡೆತಂದು ನಡೆತಂದು ಸಂಭ್ರಮದೊಳಗಿಂದು ಪಾಡುವರು, ಸಂಭ್ರಮದೊಳಗಿಂದು ಗಾನ ಪಾಡುವರು. ಇದೇನೆಂದು ತಿಳಿಯಬೇಕೆಂದು, ತಿಳಿಯಬೇಕೆಂದು
ಸ್ವರವಿಡಿದು ನಡೆದರು ಸ್ವರವಿಡಿದು ನಡೆತರಲು ತನುವಿನ ಪರಿಮಳವು ತನುವಿನ ಪರಿಮಳವು ನಾಸಿಕಗೆ ಸೋಗಲು ತನುವಿನ ಪರಿಮಳವು ನಾಸಿಕಗೆ ಸೋಗಲು ಅರರೆ ಕೌತುಕವೆಂದು ಅರರೆ ಕೌತುಕವೆಂದು ಪರಿಮಳವಿಡಿದು ಮುಂಬರಿಗೆ 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 ತರಣಿಗೋಟಿ ಪ್ರಕಾಶವದು ಗೋಚರಿಸಲು ತರಣಿಕೋಟಿ ಪ್ರಕಾಶವದು ಗೋಚರಿಸಲು ಅಚ್ಚರಿಯಿಂದ ಅಚ್ಚರಿಯಿಂದ ಶೋಧಿಸಿ ಬರುತ್ತ ಕಳ್ಳರು ಸ್ವರ್ಣದಯ್ಯ ಲೆಯೋಳು ಸ್ವರ್ಣದಯ್ಯ ಲೆಯೋಳು ಸ್ವರ್ಣದಯ್ಯ ಲೆಯೋಳು ದೇವಿಗನೋ ಇನ್ನಿವಳಿಂತ ಬಿಟಗಾರೆ ಅರರೆ ಇನ್ನಿವಳಿಂತ ಬಿಟಗಾರೆ ಅರರೆ ಇನ್ನಿವಳೆಂದ ಬಿಟಗಾರೆ ಅರರೆ ಅರರೆ ಇನ್ನಿವಳೆಂದ ಬಿಟಗಾರೆ ನೋಡೆ ನೋಡೆ ಸ್ಮರಣ ಕೂಗಣೆ ನೋಡಿ ಸ್ಮರಣ ಕೂಗಣೆ ಎಂದಿಯಳು ನೀರೇ ನೀರೇ ಯಾರೇ ಶರದಿಂದೋವದನೆ ಶರದಿಂದೋವದನೆ ಇಂದು ವದನೆ ಇಂದು ವದನೆ ಹರಿಣ ನೇತ್ರೆ ಹರಿಣ ನೇತ್ರೆ ಹರಿಣ ನೇತ್ರೆ
ಮಣಿಯು ವಿಮಲಗಾತ್ರೆ ಚೆಲ್ವದರುಣಿ ಮಣಿಯು ವಿಮಲಗಾತ್ರೆ 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 ಅರ್ಥವಾಗ್ತಾ ಇಲ್ಲ. ತಮ್ಮ ಹೇಳಣ್ಣ, ನೋಡಿದೆ ನೋಡಿದೆ ಏನು ತರುಣಿ ಮಣಿ ಸುಂದರಿಯಾಗಿದ್ದಾಳೆ. ಸುಂದರಿ, ಅಪ್ರತಿಮ ಸುಂದರಿ. ಆ ಸ್ಮರಣ ಅರಸಿಯೇ ಈಕೆಯೋ ಎಂಬ ಹಾಗೆ ಭಾಸವಾಗುತ್ತಾ ಇದೆ. ತಮ್ಮ ಅಣ್ಣ, ಆಕೆಯನ್ನೊಮ್ಮೆ ಸರಿಯಾಗಿ ನೋಡು. ನೋಡಿ ಅಣ್ಣ, ಸಾಮಾನ್ಯದ ಹೆಣ್ಣು ಈಕೆ ಅಲ್ಲ. ಈಕೆಯನ್ನು ನೋಡುವಾಗ ಆಕಾಶದ ಅಂಚಿನಲ್ಲಿರುವ ಮಿಂಚಿನ ಗೊಂಚಲೊಂದು ಬಂದು ತೆರೆಯ ಮೇಲೆ ನಿಂತಿದೆಯೋ ಎಂಬ ಹಾಗೆ ಭಾಸವಾಗುತ್ತಾ ಇದೆ. ರತಿಯ ಕೈಯಲ್ಲಿರುವ ಅಂದದ ಚಂದದ ಬಣ್ಣದ ಹೊನ್ನ ಕನ್ನಡಿಯ ಈಕೆಯೋ ಎಂಬ ಹಾಗೆ ಭಾಸವಾಗುತ್ತಾ ಇದೆ. ತಮ್ಮ ತರುಣಿಯ ಸೌಂದರ್ಯವನ್ನು ನೋಡುವಾಗ ಇವಳು ಏನು ಪರಿಮಳದ ಪುತ್ತಳಿಯೋ, ಹೊರ ರಸದ ಆಧಾರದ ಸೌಂದರ್ಯವತಿ. ಅಮ್ಮ ಅಣ್ಣ ನೋಡು, ಅದಿದಲ್ಲ ಏನು ಅಣ್ಣ, ಹೀಗೆ ಬಹಳಷ್ಟು ಸುಂದರಿಯಾಗಿದ್ದಾಳೆ, ಅದಕ್ಕೆ ಸಂಶಯವೇ ಇಲ್ಲ. ಆದರೆ ಒಂದು ಪ್ರಶ್ನೆ ಇದೆ. ಏನು ತಮ್ಮ? ಇವಳು ಮನೆ ಮಾರುಗಳನ್ನು ಬಿಟ್ಟೆಗಳು ಮನೆ ಮಾರುಗಳನ್ನು ಬಿಟ್ಟಿಗಳು ಏಕೆ ಮನೆ ಮಾರುಗಳನ್ನು
ಬಂದು ಮನದೊಳು ಯಾಲೆ ಆಡುವಳೆ ಮನದೊಳು ಯಾಲೆ ಆಡುವಳೆಗೆ ಮನವೆಂಬುದ ಕೇಳಬೇಕೆಂದು ಮನವೆಂಬುದ ಕೇಳಬೇಕೆಂದು ಜಗನನಿಯ ನುಡಿಸಿದರ ಜಗಜನನಿಯ ನುಡಿಸಿದರವರನ್ನು ಮನೆಗಳು ಹೀಗೆ ಬಂದು ಮನದೊಳು ಈ ಆಲೆ ಆಡುವುದು ಹೇಗೆ
ಶಿವ ಶಿವ ಆಜ್ಞಾನುವರ್ತಿಯಾಗಿ ನೇರವಾಗಿ ಬಂದು ಈ ಕದಂಬ ವನವನ್ನು ಪ್ರವೇಶಿಸಿದ್ದೇನೆ. ಆದರೆ ಏನಾಶ್ಚರ್ಯವಿದು, ಇಲ್ಲಿ ಯಾವತ್ತು ಎತ್ತ ನೋಡಿದರತ್ತ ಕತ್ತಲೆಯ ಮೊತ್ತವೇ ತುಂಬಿಕೊಂಡಿರುತ್ತಿತ್ತು. ಆದರೆ ಇಂದು ನೋಡಿದರೆ ಕೋಟಿ ಸೂರ್ಯರು ಒಮ್ಮೆಲೆ ಉದಯಿಸಿದಾಗ ಉಂಟಾಗುವಂತಹ ದಿವ್ಯ ಪ್ರಕಾಶ ಗೋಚರವಾಗುತ್ತಾ ಇದೆಯಲ್ಲ. ಇದಕ್ಕೆ ಕಾರಣವೇನೆಂದು ಯೋಚಿಸಿದರೆ ಅಲ್ಲಿ ಚಿನ್ನದ ಉಯ್ಯಾಲೆಯಲ್ಲಿ ವಿರಾಜಮಾನಲಾಗಿದ್ದಂತಹ ಆ ತ್ರೈಜಗದಂಬಿಕೆಯ ಹನುವಿನಿಂದ ಹೊರಟ ಕಾಂತಿಯಲ್ಲವೇ. ಈಕೆಯನ್ನು ಕಂಡರಿಯದೆ ನಮ್ಮ ಶುಂಭ ಸ್ಮರಣ ಬಾಧೆಗೆ ಒಳಗಾದನೆ. ಅದಕ್ಕೆ ಕಾರಣ ಈಕೆ ಸಾಮಾನ್ಯ ಮಾನಿನಿ ಎಂದು ತಿಳಿದುದಾಗಿದೆ. ಆದರೆ ಸರಿಯಾಗಿ ನೋಡಿದರೆ ಈಕೆ ಸಾಮಾನ್ಯ ಮಾನಿನಿಯೇ ಅಲ್ಲ, ಖಂಡಿತವಾಗಿಯೂ ಅಲ್ಲ. ಇವಳು ಜಗನ್ಮಾತೆಯೇ ಆಗಿದ್ದಾಳೆ. ನಮ್ಮೊಡೆಯ ಶುಂಭ ಈಕೆಯನ್ನು ಬಯಸಿದನಲ್ಲ, ಬಯಸಿ ಕೆಟ್ಟು ಹೋದನಲ್ಲ. ಏನು ಮಾಡಲಿ, ಇವಳು ಶುಂಭನಿಗೆ ಸಿಕ್ಕುವಳೆ. ಒಂದು ವೇಳೆ ಸಿಕ್ಕಿದರೆ ದಕ್ಕುವಳೆ. ತ್ರಿಜಗವನ್ನು ತನ್ನ ಅಂಕೆಯಲ್ಲಿರಿಸಿಕೊಂಡು ಸತತ ಸಕಲರನ್ನೂ ಪೊರೆಯುವಂತಹ ಮಹಾಮಾತೆಯೇ ಇವಳಾಗಿದ್ದಾಗ ಈಕೆಯನ್ನು ಶುಂಭ ಬಯಸಿದುದು ಮಕ್ಕಳಾಟಿಕೆಯಾಗಲಿಲ್ಲವೇ? ಏನು ಮಾಡಲಿ, ನಮ್ಮ ಧನುಜ ವಂಶವು ಶುಂಭನ ಹುಚ್ಚಾಟಿಕೆಯಿಂದಾಗಿ ನಾಶವಾಗುವ ಸ್ಥಿತಿಗೆ ಬಂದೊದಗಿದೆ. ಆದರೆ ನಾವೇನೂ ಮಾಡುವ ಹಾಗಿಲ್ಲ. ನಾವೆಲ್ಲರೂ ಒಡೆಯನ ಆಜ್ಞಾನುವರ್ತಿಗಳು. ನನ್ನ ಮಾತು ಶುಂಭನಿಗೆ ಪಥ್ಯವಾಗದು. ಒಡೆಯನ ಆಜ್ಞೆ. ಉತ್ಪನ್ನವನ್ನು ಉಂಡ ಋಣವನ್ನು ತೀರಿಸುವುದಕ್ಕಾಗಿ ಆದರೂ ನಾನು ಈಗ ಕಾರ್ಯೋನ್ಮುಖನಾಗಲೇಬೇಕಾಗಿದೆ. ಅದಕ್ಕಾಗಿ ಮುಂದುವರೆದು ಜನನಿಗೆ ಭಿನ್ನಗವನು ಕರುಣದುಳಿಂದ ವನದಲ್ಲಿ ಕುಳಿದಿರ್ಬೋದೇಗೆ, ವನದಲ್ಲಿ ಕುಳಿದಿರ್ಬೋದೇಗೆ. ಸನುಮತವಲ್ಲಿದು ನಿನಗೆ ಬೇಳುವೆ ಒಂದು, ಸನುಮತವಲ್ಲಿ ನಿನಗೆ ಬೇಳುವೆ ಒಂದು. ಧನುಜೇಶ ಶುಂಭನ ಬಯಗೆ ಜನರಿಗೆ ನಿನ್ನ ಪವಿತ್ರವಾದ ಪಾದಾರವಿಂದಗಳಲ್ಲಿ ಈ ಸುಗ್ರೀವನು ಮಾಡುವ ಪ್ರಣಾಮಗಳು. ತಾಯೇ, ನಾನಾಡುವ ಮಾತುಗಳನ್ನು ಕರುಣೆಯಿಂದ ಕೇಳಬೇಕಮ್ಮ. ಏಕಮ್ಮ ತಾಯಿ, ನೀನೊಬ್ಬಳೇ ಈ ಘೋರವಾದ ಕಾಂತಾರದಲ್ಲಿ ಏಕಾಂಗಿಯಾಗಿ ಕುಳಿತಿದ್ದೀಯಲ್ಲ, ಇದು ನಿನಗೆ ಸಮ್ಮತವಲ್ಲವಮ್ಮ. ನನ್ನ ಪ್ರಾಯಕ್ಕೆ ಬಂದಂತಹ ಹೆಣ್ಣು ಮಗಳು ಯೋಗ್ಯ ವರನನ್ನು ಮದುವೆಯಾಗಿ ದಾಂಪತ್ಯ ಜೀವನವನ್ನು ನಡೆಸಿ ಸುಖವಾಗಿ ಇರಬೇಕಾದುದು ಲೋಕರೂಢಿ. ನನ್ನ ಒಡೆಯನಾದಂತಹ ಶುಂಭ ನಿನ್ನನ್ನು ಬಯಸಿದ್ದಾನಮ್ಮ. ಶುಂಭ ಸಾಮಾನ್ಯನಲ್ಲ. ಅವನು ಸುರ ನರ ಉರಗರನ್ನು ಸಂಗ್ರಾಮದಲ್ಲಿ ಗೆದ್ದಂತಹ ಮಹಾ ಸಾಹಸಿಯಾಗಿದ್ದಾನೆ. ಅಷ್ಟು ಮಾತ್ರವಲ್ಲ ಅಮ್ಮ, ಅವನು ಜಗದೇಕ ವೀರನಾಗಿದ್ದಾನೆ, ಸ್ಮರರೂಪಿಯಾಗಿದ್ದಾನೆ. ಆತನನ್ನು ನೀನು ವರಿಸಿ ಧನುಜೇಶ ಶುಂಭನ ಸಾಮ್ರಾಜ್ಞಿಯಾಗಿ ಮೆರೆಯಬೇಕೆಂದು ನಿನ್ನಲ್ಲಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇನೆ ತಾಯಿ. ದಯವಿಟ್ಟು ನನ್ನ ಮಾತನ್ನು ನಡೆಸಿಕೊಡುತ್ತೀಯಾ ತಾಯಿ? ಒಡೆಯನ ಗುಣವಂಪಗಳಿದ ಬಿಡದಿದು ತಪ್ಪಲ್ಲ. ಧನುಜನಿ ಪರಿಯಿಂದ ಮಡಿದರಿ ದೈತ್ಯಗೆ ಹದನವ ನುಡಿಯುವರ್ಯಾರೆಂದು ಬೀರಿ ಕರುಣ ರಸವ ಆಜ್ಞಾನುವರ್ತಿಯಾಗಿ ಬಂದಿದ್ದಾನೆ ಈ ಸುಗ್ರೀವಾಸ. ಈತ ನನ್ನ ನಗೆ ಮಾತ್ರದಿಂದಲಾಗಿ ನಿರಾಶಾಗಿಯಾಗಿದ್ದಾನೆ. ನನ್ನ ನಗೆಯಿಂದಲಾಗಿ ಸಾಗರವು ಏರಿ ಹರಿಯಿತು.
ತನ್ನ ಪರಿಣಾಮದಿಂದಲಾಗಿ ಈತ ದುರಾಶಾಗಿಯಾಗಿದ್ದಾನೆ ಎನ್ನುವುದನ್ನು ಅರ್ಥೈಸಿಕೊಂಡವಳಿದ್ದೇನೆ. ಈತ ಅಳಿದರೆ ರಾಯ ಭಾರವನ್ನು ತಿಳಿಸುವವರು ಯಾರು? ಹೀಗಾಗಿ ಈತನ ಮೇಲೆ ಕರುಣಾದೃಷ್ಟಿಯನ್ನು ಬಿರಿಸಿ ಎಬ್ಬಿಸುತ್ತೇನಂತೆ. ಬೆದರದಿರಯ್ಯ ಪೇಳ್ವದ ಎಲ್ಲ ಲಾಲಿಸು ಅಧಿಕ ಶುಂಭ ಎಂದು ಅದನವನವ ಮೊದಲೇ ತಿಳಿದಿರೆಯ ಈ ವಿಧ ಬೇಡಲಾಗಿ ಬಂದು ಶುಂಭನ ಅಜ್ಞಾನವರ್ತಿಯಾಗಿ ಬಂದವನಲ್ಲವೇ ನೀವು? ಏನು ಹೇಳಿದ್ದಾನೆ ಶುಂಭ? ನನ್ನನ್ನು ವರಿಸಬೇಕು ಎಂದು ಹಾಗೆ ಹೇಳಿದ್ದಾನೆ. ಹೌದಮ್ಮ. ವರಿಸುವುದಾದರೆ ನನ್ನ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಬೇಡ. ನಿಜ. ನನ್ನ ಮನಸ್ಸಿನ ಭಾವನೆ ಏನು ಎನ್ನುವುದನ್ನು ನಿನ್ನ ಮೂಲಕ ನಾನು ವಿನಪಿಸುತ್ತಾ ಇದ್ದೆ. ತಾಯಿ, ಯಾರು ನನ್ನನ್ನು ಕಾಳಗದಲ್ಲಿ ಸೋಲಿಸುತ್ತಾರೋ ಅವರನ್ನೇ ವರಿಸುತ್ತೇನೆ ಎನ್ನುವಂತಹ ತೀರ್ಮಾನಕ್ಕೆ ಬಂದವಳು ನಾನು. ಶುಂಭನೇನು ಆತನ ತಮ್ಮ ಶುಂಭನೇ ಸಾಕ್ಷಾತ್ ಶಂಭುವೇ ಬಂದರು. ನನ್ನ ನಿರ್ಧಾರ ಬದಲಾಗದು. ಹೋಗಿ ಹೇಳು ನಿನ್ನ ಶುಂಭ. ತಾಯೇ, ನಿನ್ನ ಆಜ್ಞೆ ಶಿರೋಧಾರ್ಯ. ನಾನಿನ್ನು ಬರುತ್ತೇನೆ ತಾಯಿ. ಶಿರಗಳು ತುಂಡರಿಸರಿ ಏನಾಶ್ಚರ್ಯವಿದು. ಬಹಳ ಕಾಲಗಳಿಂದ ನಾನು ಹೋರಾಟವನ್ನು ಮಾಡುತ್ತಾ ಇದ್ದೇನೆ. ಜಯವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಅದಕ್ಕಾಗಿ ನನ್ನ ತನುವನ್ನೇ ಕುಲುಕಿಸಿ ಕಾಣಿಯಾಗಿ ಹೊರಬರುತ್ತೇನೆ.
ಕಾಳಿಕಾಂಬೆ ಜಯ ಜಗದಂಬಿಕೆ ಜಯ ಜಯ ಶಾಂತಳಾಗಬೇಕಮ್ಮ, ಶಾಂತಳಾಗಬೇಕು. ದುಳ್ಳರ ರಕ್ತಪಾನವನ್ನು ಮಾಡುತ್ತಾ ಮಹಾಕಾಳಿ ಆಗಲು ಕೊಂಡು ಕಪಿಯನು ಪುಂಡರಿ ಕಮಗಿಯ ಏನು ತಾಯಿ ಎಂತಹ ವಿಚಾರವನ್ನು ಕೇಳುತ್ತಾ ಇದ್ದಾನೆ. ಕಾರಣ ಕಠೋರವಾದಂತಹ ವಿಚಾರ. ಚಂಡಮುಂಡರ ಶಿರವನ್ನ ತಡ ಮಾಡುವುದಿಲ್ಲ, ನಾಳೆ ಹೋಗುತ್ತೇನೆ ಅಂತ ಹೇಳ್ತಾನೆ.
ಅದಕ್ಕಾಗಿ ನಾನೇ ಹೊರಟಿದ್ದೇನೆ ಆಚರಣೆ ಏನಯ್ಯ ನನ್ನದೊಂದು ಮಾತನ್ನು ಆಲಿಸಬೇಕು. ದರುಜೇಶ ಕೇಳಿನ ಮಾತ ವ್ಯರ್ಥ ಮನಸ್ಸೆ ಶರಕ್ಕೆ ಸಿಲುಕುತ್ತ ಮನಸ್ಸೆ ಶರಕ್ಕೆ ಸಿಲುಕು ಪರವನಿತೆಯ ಬಯಕೆ ಯಾಟಿಗೆ ಮನದಲ್ಲಿ ವ್ಯರ್ಥ ಮೂರು ಲೋಕ ವಿಜಯಿಯಾದಂತಹ ನಿನಗೆ ನೀತಿಯನ್ನು ಹೇಳುತ್ತೇನೆ ಎಂಬುದಾಗಿ ತಪ್ಪಾಗಿ ಭಾವಿಸಬಾರದು. ಇಲ್ಲ ಹೇಳು. ಚಂಡಮುಂಡರ ಮಾತನ್ನು ಕೇಳಿ ಆಕೆ ಸಾಮಾನ್ಯ ಹೆಣ್ಣೆಂದು ತಿಳಿದು ಆಕೆಯನ್ನು ವಿವಾಹವಾಗುವುದಕ್ಕೆ ಬಯಸಿದ್ದು ಹೌದು ಎಂದಾದಲ್ಲಿ ಕೆಟ್ಟ ಆಲೋಚನೆಯನ್ನು ಬಿಟ್ಟು ಬಿಡುವುದು ಒಳಿತು. ಯಾಕೆ ಮಾತ್ರವಲ್ಲ, ನಿಮ್ಮ ಆಸೆ ಕನಸಿನ ಗಂಟಾಗಿ ಹೋದೀತು ಪ್ರಭು. ಪ್ರಭು, ಆಕೆಯನ್ನು ಯಾರೆಂದು ಭಾವಿಸಿದ್ದೀರಿ? ಯಾರು ಆಕೆ? ತರುಣಿಯಲ್ಲವಳು ತರುಣಿಯಲ್ಲವಳಾದಿ ಮಾಯೆಯ ಸರ್ವೇಶ್ವರಿಯಲಿ ಮೋಹ ಬೀರುವುದಿರು ಸರಿಯೇ ಕರುಣಿಯಲ್ಲ ಬಲಾದಿ ಮಾಯೆ ದೈತ್ಯವರ ಸಂಹರಿಸುತ್ತ ತ್ರಿದಜರ ಪೊರೆ ಗೋಚರಿಸುವಳು ದೊರೆಯ ಸರ್ವೇಶ್ವರಿಯಲಿ ಮೋಹ ಬೀರುವುದಿರು ಸರಿಯೇ ತನುಜೇ
ಹೆಣ್ಣುಗಳಿವೆ. ಸಾಮಾನ್ಯ ಹೆಣ್ಣಲ್ಲವೇ? ಅಲ್ಲವೇ? ಮತ್ತೆ ಒಬ್ಬ ಸಾಮಾನ್ಯ ಹೆಣ್ಣು ಕದಮವನದಲ್ಲಿ ಕುಳಿತಿರುವುದಕ್ಕೆ ಸಾಧ್ಯವೇ ಹೇಳಿ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಇದು ಹೇಗಾಗಿದೆ ಗೊತ್ತೇ? ಕದನದಲ್ಲಿ ಸೋತಂತಹ ಸುಮನಸರು ಓಂಕಾರ ಸ್ವರೂಪಿಣಿಯಲ್ಲಿ ದೊರೆಯುವುದರ ಪರಿಣಾಮವಾಗಿ ಆಕೆ ನಮ್ಮ ಸಂಹಾರಕ್ಕಾಗಿ ಈ ರೀತಿಯಾಗಿ ವ್ಯವಹರಿಸುತ್ತಾ ಇದ್ದಾಳೆ. ಪ್ರಭು, ಆಕೆ ಸಾಮಾನ್ಯ ಹೆಣ್ಣುವೇ ಅಲ್ಲ ಎನ್ನುವುದಕ್ಕೆ ಸಾಕಷ್ಟು ಪುರಾವೆಗಳಿರುತ್ತವೆ. ಅಲ್ಲ ಪುರಾವೆಗಳೇ ಅಲ್ಪನೇ ಧೂಮ್ರಲೋಚನನು ಅಲ್ಪನೇ ಧೂಮ್ರಲೋಚನನು ಕೊಲುವರಿರ್ಭರಿ ರಣದಲ್ಲಿ ಚಂಡಮುಂಡರನು ಕೊಲುವರಿರ್ಭರಿ ರಣದಲ್ಲಿ ಚಂಡಮುಂಡರನು ಅಪ್ರಯೋಜಕನಾಗಿ ನೀನು ಅಪ್ರಯೋಜಕನಾಗಿ ನೀನು ಎರಗೊಪ್ಪಿಸಲೇ ತಗೆ ದೈತ್ಯಾದ್ವಯವನು ಯಮಗೊಪ್ಪಿಸಲೇ ತಗೆ ದೈತ್ಯಾದ್ವಯವನು ಅನುಜೇಶ ಕೇಳೆನ್ನ ಮಾತ ಸ್ವಲ್ಪ ಯೋಚಿಸಿ ನೋಡಿ. ನಮ್ಮ ಧೂಮ್ರಾಕ್ಷರನ್ನು ಸಾಮಾನ್ಯರೇ ದೈತ್ಯ ಕುಲದಲ್ಲಿ ಆತನಂತ ಬಲಶಾಲಿಗಳು ಯಾರೂ ಇಲ್ಲ. ನಿಜ. ಅಂತಹ ಧೂಮ್ರಾಕ್ಷರನ್ನೇ ತನ್ನ ಹುಂಕಾರದಿಂದ ಸುಟ್ಟು ಬಿಟ್ಟಿದ್ದಾಳೆ ಅಂದ ಮೇಲೆ ಅದು ನಿಜ. ಅವಳ ಯೋಗ್ಯತೆ ಏನು, ಅವಳ ಶಕ್ತಿ ಏನು ಎಂಬುದನ್ನು ಅವಳು ಮಾಡಿದಂತಹ ಕೃತ್ಯದಿಂದ ಅರಿವಾಗ್ತದೆ. ಮಾತ್ರವಲ್ಲ, ಚಂಡಮುಂಡರ ಶಿರವನ್ನು ಕತ್ತರಿಸುವುದಕ್ಕೆ ಒಬ್ಬ ಸಾಮಾನ್ಯ ಹೆಣ್ಣಿಂದ ಸಾಧ್ಯವೇ? ಪ್ರಭು, ಖಂಡಿತವಾಗಿಯೂ ಸಾಧ್ಯವಿಲ್ಲ. ನನಗನಿಸುತ್ತಾ ಇದೆ ಇವಳಾರು ಗೊತ್ತೇ? ಸೃಷ್ಟಿಕರ್ತನಾದಂತಹ ಬ್ರಹ್ಮನಿಗೆ ಶಾರದೆಯಾಗಿಯೂ ಆ ಮಹಾವಿಷ್ಣುವಿಗೆ ಸೌಭಾಗ್ಯ ಲಕ್ಷ್ಮಿಯಾಗಿಯೂ ಮಹೇಶ್ವರನಿಗೆ ಭದ್ರಕಾಳಿಯಾಗಿ ಇರುವಂತಹ ಈಕೆ ಮಹಾನ್ ಶಕ್ತಿಯೇ ಆಗಿದ್ದಾಳೆ. ಹಾಗಾಗಿ ಪ್ರಭು, ಈಕೆ ಖಂಡಿತವಾಗಿಯೂ ಸಾಮಾನ್ಯ ಹೆಣ್ಣು ಅಲ್ಲ. ದಯವಿಟ್ಟು ಕೆಳಗಬಾರದು. ಹಾಗಾದರೆ ಹೇಳಲಾರೆ ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ ಜಗರ ಒಡತಿಯ ಚರಣಗೆ ಭಕ್ತಿಯಿಂದಲಿ ಪೊಡ ಮಾಡುತ್ತ ತ್ರೈ ಜಗದ ಒಡತಿಯ ಚರಣಗೆ ಭಕ್ತಿಯಿಂದಲಿ ಪೊಡ ಮಾಡುತ್ತ ಪಡೆದವಳ ಕಾರುಣ್ಯದಲ್ಲಿ ದಾತ್ರಿಯಲೇ ಜಡ ಜಪೀಟನ ವರದ ತೆರದಲ್ಲಿ ಜಡ ಜಪೀಟನ ವರದ ತೆರದಲ್ಲಿ ಪಡೆದು ಸುಖವನು ಬಾಳ್ವದೆನು ತಲೆ ಜಡ ಜಪೀಟನ ವರದ ತೆರದಲ್ಲಿ ಪಡೆದು ಸುಖವನು ಬಾಳ
ಎನ್ನುತ್ತಲೇ ನುಡಿಯೆಂದೀತೆಯ ಬಿಡು ಮನದ ಮೂರ್ಖತೆಯ ಮನದ ಮೂರ್ಖತೆಯ ನಾವು ಇನ್ನೇ ಯಾವ ತಪ್ಪುಗಳನ್ನು ಮಾಡಿದ್ದೇವೆಯೋ ಅವುಗಳನ್ನೆಲ್ಲ ಮಾತಿನಲ್ಲಿ ಒಪ್ಪಿಕೊಂಡು ಕ್ಷಮೆ ಯಾಚಿಸಿದರೆ ದೈತ್ಯ ಕುಲವನ್ನ ಉದ್ಧರಿಸಿದಂತ ಕೀರ್ತಿ ನಿನ್ನ ಪಾಲಿಗೆ ಪ್ರಭುವಿನ ಪಾಲಿಗೆ ರಕ್ತಬೀಜ ಯಾರು ಹೇಳಿದೆ ಅವಳಾಚಾರಣವನ್ನು ಹಿಡಿ ಎಂಬುದಾಗಿ ನಿನಗೆ ಯುದ್ಧ ಮಾಡ್ಲಿಕ್ಕಾಗದೆ ಬಳೆನ ತೊಟ್ಟುಕೊಂಡು ಒಳಗಿರು ವಿರಹ ಬೇರೆ ಯಾವ ಕಾರಣಕ್ಕೂ ಅಲ್ಲ. ನಿಮಗೂ ಬೇಡದ ವಿಚಾರ ನನಗೂ ಬೇಡ. ಕೊಡಿ ಅನಂತೆಯನ್ನು ಮೇರೆಯು ದೀರ್ಘ ಕದಂಬ ವನದಲ್ಲಿ ಕಂಡು ದೇವಿಯ ನಾನು ಹೊರಟಂತಹ ಉದ್ದೇಶ ಎರಡು. ಶುಂಭಾಕಿನಿಂದ ಬೆಳೆದಂತ ಈ ದೇಹ ಆತನ ಋಣಕ್ಕಾಗಿ ದೇವಿಯಲ್ಲಿ ಹೋರಾಡುತ್ತಾ ಎಂದು ತಿಳಿದರೆ ಅದು ವೀರ ಸ್ವರ್ಗವೇ ಸರಿ. ಹಾಗಿದ್ರೆ ಇನ್ನೊಂದೆಡೆಯಲ್ಲಿ ಆ ಮಹಾ ಮಾತೆಯನ್ನು ನೋಡುವಂತಹ ಸುಯೋಗ, ಇದಕ್ಕಿಂತ ಮಿಗಿಲಾದಂತಹ ಸೌಭಾಗ್ಯ ನನಗೆ ಇನ್ನೇನು ಬೇಕು ಹೇಳಿ? ತಡ ಮಾಡುವುದಿಲ್ಲ. ಚಿನ್ನದ ರಥವನ್ನು ಏರಿ ಪರಸ್ಪರ ದ್ವೇಷಿಸುತ್ತಿರುವಂತಹ ಪ್ರಾಣಿಗಳು ಅನೋನ್ಯವಾಗಿ ಬಾಳುತ್ತಿರಬೇಕಾದ್ರೆ ಮಾತೆಯ ಸಾನ್ನಿಧ್ಯ ಇಲ್ಲೇ ಇರುವುದು ಸ್ಪಷ್ಟ. ಹಾಗಿದ್ರೆ ತಡ ಮಾಡುವುದಿಲ್ಲ. ಮಾತೆಯ ಸಾನ್ನಿಧ್ಯವನ್ನು ಅರಸಿಕೊಂಡು ನಡೆಯುತ್ತಿರುತ್ತದೆ. ನೋಡಿದನು ಖಾಲಿ ರಕ್ತ ಬೀಜನು, ನೋಡಿದನು ನೋಡಿದನು ಖಾಲಿ ರಕ್ತ ಬೀಜ
ಬೀಜನ ಗಾಢ ಗರುವರೆ ಮೆರೆವ ಶಿವೆಯನು ಗಾಢ ಗರುವರೆ ಮೆರೆವ ಶಿವೆಯನು ಆಡಿದನು ತನ್ನೊಳಗೆ ಆಡಿದನು ತನ್ನೊಳಗೆ ಏಕೆಯ ತಿಳಿಯದಿನಿತಾಯ್ತೆ ಏಕೆಯ ತಿಳಿಯದಿನಿತಾಯ್ತೆ ತಿಳಿಯಾಗಿ ಹೋಯ್ತೆ ಮಾಡಲಿಲ್ಲೇ ನಕಟ ಮಾಡಲಿಲ್ಲೇ ನಕಟ ಏನು ಮಾಡಲು ಶುಂಭನ ಗೂಡೆ ಭಾಷೆಯ ಒರೆದು ಬಂದಿಗೆ ಮಾಡಲಿಲ್ಲೇ ನಕಟ ಶುಂಭನ ಕೋಡೆ ಭಾಷೆಯ ಒರೆದು ಬಂದಿಗೆ ಕೇಡು ಇವಳು ಬದ್ಧವಾದರು ನುಡಿಸಿದ ಪೇಯನುತ ಕೇಡು ತನಗದು ಬದ್ಧವಾದರು ನುಡಿಸಿದ ಪೇಯನುತ ನೋಡಿದನು ಕಲಿ ರಕ್ತ ಬೀಜನು ಗಾಢ ಗರುವರೆ ಮೆರೆವ ಶಿವೆಯನು ಪ್ರಪಂಚವೆಂಬ ಉಯ್ಯಾಲೆಯಲ್ಲಿ ಕುಳಿತು ತ್ರಿಜಗದ ರಕ್ಷಕಿ ತಾನೆ ಎಂಬುದನ್ನು ತೋರಿಸಿಕೊಡುತ್ತಾ ಇದ್ದಾಳೆ. ತ್ರಿನೇತ್ರ ಧಾರಿಣಿಯಾಗಿ ತ್ರಿಶೂಲ ಪಾಣಿಯಾಗಿ ಇವಳನ್ನು ಕಂಡಾಗ ಮನಸ್ಸಿನಲ್ಲಿ ಸಂತೋಷವಾಗುತ್ತಾ ಇದೆ, ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿಯುತ್ತಾ ಇದೆ. ಮನಸ್ಸಿನಲ್ಲಿ ಇವಳನ್ನು ಧ್ಯಾನಿಸಿಕೊಂಡೆ ಮುಂದೆ ಶುಂಭಾಕ್ಯನ ಆಳಾಗಿ ಇವಳನ್ನು ಮಾತನಾಡಿಸಬೇಕಾಗಿದೆ. ಅದಕ್ಕಾಗಿ ಮಾತನಾಡಿಸುತ್ತಾರಂತೆ. ನಿಭಾವಕ್ತ್ರೇ ಶುಂಭ
ಸಂಧಾನಕ್ಕೆಂದು ಬಂದಂಥ ಸುಗ್ರೀವನನ್ನು ನಿನ್ನ ಒಂದು ನಗೆಯಿಂದ ಗರೆಗುರುಳಿಸಿದೆಯಂತೆ ಧೂಮ್ರಾಕ್ಷನನ್ನು ನಿನ್ನ ಹೂಂಕಾರದಿಂದ ಸುಟ್ಟು ಬಿಟ್ಟೆಯಂತೆ. ತಾಯೇ, ಇದು ನಿಜವೇ ಹೇಳು. ಅಷ್ಟು ಮಾತ್ರವಲ್ಲ, ಚಂಡ ಮುಂಡರ ಶಿರವನ್ನು ಕತ್ತರಿಸುವಲ್ಲೇ ಸಂತೃಪ್ತಳಾಗದೆ ಅವರ ರುಂಡವನ್ನು ಚೆಂಡಾಡಿ ಬಿಟ್ಟೆಯಂತೆ. ಅಮ್ಮ, ನೀನು ಹೆಣ್ಣಲ್ವೇ ತಾಯೇ? ಹೆಣ್ಣಾದಂಥ ನೀನೇ ಈ ಹೀನ ಕೃತ್ಯವನ್ನು ಮಾಡುವುದಕ್ಕೆ ಮನ ಮಾಡಿದ್ರೆ ಸಾಮಾನ್ಯರ ಪಾಡೇನು ಹೇಳು. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಕೊರೆಯುವವಳು ನೀನು ಮಾತ್ರವಲ್ಲ, ಕ್ಷಮಾ ಗುಣವನ್ನು ಹೊಂದಿರುವಂಥ ನೀನೇ ಈ ಕೃತ್ಯವನ್ನು ಮಾಡುವುದೆಂದರೆ ಆಶ್ಚರ್ಯವೇ ಸರಿ. ತಾಯೇ, ಹೋಗಲಿ, ಅಳಿದವರು ಅಳಿದು ಹೋದರು. ಆದರೆ ಚುಂಬಾಕಿನ ಆಳಾಗಿ ಬಂದಿರುವಂತಹ ಈ ರಕ್ತ ಬೀಜ ನಿನ್ನಲ್ಲಿ ಒಂದು ಮಾತನ್ನು ಕೇಳುತ್ತೇನೆ ತಾಯೇ. ಇಲ್ಲ ಎನ್ನದೆ ಅದನ್ನು ನೆರವೇರಿಸಿಕೊಡಬೇಕು ನೀನು. ಇದೋ ನಿನ್ನ ಉಗ್ರ ಸ್ವರೂಪವನ್ನು ಬಿಟ್ಟು ಶಾಂತ ಚಿತ್ತಳಾಗಿ ಶುಂಭಾಕಿಯನ್ನು ಒಲಿಸುವುದಕ್ಕಾಗಿ ನನ್ನೊಂದಿಗೆ ಬರಬೇಕಮ್ಮ, ನೀನು ಬರಬೇಕು. ನಮ್ಮ ಒಡೆಯನಾದಂತಹ ಶುಂಭಾಕ್ಯ ಅದೋ ಅದೋ ಚಿನ್ನದ ರಥವನ್ನೇ ಕಳುಹಿಕೊಟ್ಟಿದ್ದಾರೆ. ಮಾ, ಬಾರಮ್ಮ, ಬಾರಮ್ಮ ತಾಯಿ, ಕದಂಬವನದ ಮಧ್ಯಭಾಗಕ್ಕೆ ಬಂದಂತಹ ನನ್ನನ್ನು ವಿಧ ವಿಧವಾಗಿ ಸ್ತುತಿ ಮಾಡಿದ್ದೀಯ. ಹೌದು, ಸ್ತೋತ್ರ ಮಾಡಿದ್ದೀಯ. ಸಂತುಷ್ಟಳಾದ ನಾನು ನಿನ್ನಂತಹವರು ದಾನವ ಸಮುದಾಯದಲ್ಲಿ ಇದ್ದಾರೆ ಎನ್ನುವ ಹಾಗೆ ಒಂದು ಬಾರಿ ಚೋದ್ಯವೇ ಆಗಿ ಹೋಯಿತಲ್ಲ. ಯಾಕಮ್ಮ? ಪತಿತನಾಗಿದ್ದೀಯ ನೀನು. ಆದರೆ ಬಂದವನಿಗೆ ವಿಚಾರ ತಿಳಿದಿಲ್ವ ಹೇಳು. ಯಾವ ವಿಚಾರ ತಾಯಿ? ಏನು ನನ್ನ ಪಣ? ಪಣವನ್ನು ಅರಿತೇ ಬಂದಿದ್ದೇನೆ. ಹೋರಾಟವನ್ನು ಮಾಡಬೇಕೆಂದುವೆ. ಪತಿತನಾಗಿದ್ದೀಯ ಅಂತ ಮಾತ್ರಕ್ಕೆ ನಾನು ಬರುವವಳಲ್ಲ. ಮತ್ತೆ ಕಣ್ಣಲ್ಲಿ ಉಳ್ಳವನೇ ನೀನು. ರಣ ಹೇಳಿ ಪತಿತನಾಗಿದ್ದೀಯ ಹೋರಾಟಕ್ಕೆ. ಮೆರೆಯಲು ಎನ್ನಲಿಗೆ ಸಾಮರ್ಥ್ಯ ನಿನಗೆ ಕೇವಲವಾಗಿ ಹೋಯಿತೆ. ಇದೋ ನನ್ನ ಸಾಮರ್ಥ್ಯ ಏನು ಎಂಬುದನ್ನು ಈಗ ನಿನಗೆ ತೋರಿಸಿಕೊಡುತ್ತೇನೆ. ಸಪ್ತ ಮಾತ್ರಿಗೆ ಯಾರು ಸರಾಗದ ಹೋರಾಟವನ್ನು ನಡೆಸುತ್ತಾ ಇದ್ದೇನೆ. ದೇಹಕ್ಕೆ ಆಯಾಸವಾಗಿದೆ. ರಣವನ್ನು ಮುಂದುವರಿಸಬೇಕಾಗಿದೆ. ನನ್ನ ತನುವನ್ನು ಪುಲಕಿಸಿ ಸಪ್ತ ಮಾತ್ರಿಕೆಯನ್ನು ಸೃಷ್ಟಿಸಿ ರಣಕ್ಕೆ ಕಳುಹಿಸುತ್ತೇನೆ. ಶೋಣಿದ ಜಲಮನವಾಗಿ ದೈತ್ಯರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಸಪ್ತ ಮಾತೃಕೆಯಲ್ಲಿ ಹೋರಾಡುತ್ತಿದ್ದ ಹಾಗೆ ಇಂದ್ರಾಣಿಯವರು ನನ್ನ ಹಣೆಗೆ ಬಡಿದು ರಕ್ತ ಒಸರುತ್ತಾ ಇದೆ. ಬ್ರಹ್ಮದೇವನ ವರದಂತೆ ನನ್ನ ಹಣೆಯಿಂದ ಒಂದು ದೊಡ್ಡ ರಕ್ತ ಧರೆಗೆ ಚೆಲ್ಲಿದರು. ಸಹಸ್ರಾರು ಸಂಖ್ಯೆಯಲ್ಲಿ ಬೀಜಾಸುರರು ಹುಟ್ಟುತ್ತಾರೆ ಎಂಬುದಾಗಿ ತಡ ಮಾಡುವುದಿಲ್ಲ. ತೋರುತ್ತಿರುವಂತಹ ರಕ್ತವನ್ನು ಧರೆಗೆ ಚೆಲ್ಲಿಬಿಡುತ್ತಾರೆ.
ಈತನ ರಕ್ತದ ಲೆಕ್ಕ ತೂಕ ಕೂಡದು. ನನ್ನ ನಾಲಗೆಯನ್ನೇ ಧರಿತ್ರಿಯ ಮೇಲೆ ಹಾಸುತ್ತ ರಕ್ತೇಶ್ವರಿಯಾಗಿ ಬರ್ತೇನೆ. ರಕ್ತೇಶ್ವರಿಯಾಗಿ ಲೋಕದಲ್ಲಿ ನೆಲೆಯಾಗಮ್ಮ. ಭಾಗವತರೇ, ಭಾಗವತರೇ, ಒಂದು ವರ್ಷಾವಧಿ ಮಲ್ಪನಂಚಿನ ಸೇವೆನ ಮತ್ತು ಭಕ್ತರು ಕೊರತಿನಂಚಿನ ಸೇವೆನ ಭಕ್ತರ ಸೇವೆ ಬೇಡಪ್ಪ. ಭಕ್ತರ ಸೇವೆ ಭಕ್ತರು ಮಲ್ತಾರ ಅಪ್ಪನ ಸೇವೆನು ನನ್ನ ದುಪ್ಪುಗಳ ಇಂಚಿನ ವರ್ಷಲ ಮತ್ತೊಂದು ಪುಲೆ ನಿಗಲೇ ಬೆರೆಸಾಯಾದ ಯಾರು ವಿದ್ಯಾಶಂಕರರೇ ಹೋಲಲ್ಲರ್ ಪುಲ್ಲರತ್ತ ನೀನ ಸಂಸಾರ ವ್ಯಾನ್ ಬೆರಿಸಾಯಾದ ಯಾನಪ್ಪ ಈ ರೀತಿ ನಂಚಿನ ಕೆಲಸ ನನ್ನದು ಮೂಲ ಎಡ್ಡೆಡ ಆವಡುಂದು ಅನ್ನೊಂದು ಅಪ್ಪನ ಸೇವೆಯನ್ನು ಭಕ್ತರು ಮಲ್ತೊಂದು ಬೆಲೆ ಇದೇ ದತ್ತಲ್ಲೇ ಭೋಜರಾಜನ ಅಪ್ಪನ ಸೇವೆಯನ್ನು ಬಾರಿ ಭಕ್ತರು ಮಲ್ತದ್ದು ಓದುಲ್ಲ ನನ್ನ ದುಮ್ಮುಗಳ ಇಂಚಿನದ್ದು ಒಂದು ಬೆಲೆ ಈಗ ಬೆರಿಸಾಯಾದ ಯಾನಪ್ಪ ಭಾರಿ ಜೋಪದ ಕಂಡರಿ ಎಗಡ್ದಕ್ಕಲು ತಂದೇಳ್ತಲ್ಲ ಇವ್ರು ಭಾರಿ ಮೆತ್ತುಕೊನಾಯರಿ ಭಾರಿ ಜೋಕ ಬಂಡರು ಅಪ್ಪನ ಸೇವೆಯನ್ನು ಭಕ್ತರು ಮತ್ತೊಂದು ಬರ್ತಾರೆ ಆಡ ಏಳು ಬಂಡಿನತ್ತೆ ಈ ನಾನು ಹಾಲಾಡಿ ಯಾನ್ ತಂದಿದ್ದೆ ಅಂಚಾದಿ ಇರೇನು ನಿಮ್ಮ ಆಯ್ನಂತ ಮಿತ್ತು ಕೊನಪಿಲಕ್ಕೆ ಯಾವ ಮಲ್ತೆ ಈರ್ನ ಬಡರಿ ಜೋಕುಲೆಗೆ ತೆರಿ ಸಾಯಾದ ಯಾನ್ ಭಾರಿ ಜೋಕು ಕೊಟ್ಟಿಯಾರೆ ಎರುಕು ಕೊರ್ಪಿನ ಪೆಟ್ಟುನು ಎರುಕ ಶರ್ಮಾವು ಕರಿಯಾರಿ ಅವಳ ರಟ್ಟು ಕೋಲುಡು ಒಂಜಿ ಕೋಲು ಇಲ್ಲ ಒಂಜಿ ಕೋಲು ಮಲ್ಲ ತಾನ ಏರು ಬಟ್ಟಿನಂತೆ ಯಾನು ಬಟ್ಟಾಯಿಯೇ ನನ್ನ ದುಮ್ಮುಗಳ ಇಂಚನೆ ಅಪ್ಪನ ಸೇವೆನು ಮತ್ತೊಂದು ಬೆಲೆ ನೇ ಜಗಲ್ಲೇ ಗಾಂಜೋಕಡು ಕೊಟ್ಟಿಯಾರಿ ರಟ್ಟು ಕಡೆಗಳ ಬಾರಿ ಕೊಟ್ಟಿಯಾರಿ ಬಡದಿನ ಕೋಪನು 5 ಗಂಟೆ ಭಾರಿ ಸೊಪ್ಪು ಬಟ್ಟಿಯಾರು ಅವು ಏನು ಬಟ್ಟೆ ಅವು ಯಾರು ಬಟ್ಟಾಯಿನಿ ನನ್ನ ದುಮ್ಮುಗಳ ಇಂಚನೆ ಮತ್ತೊಂದು ಬೆಲೆ ಅಪ್ಪಿನ ಸೇವೆಯನ್ನು ಮತ್ತೊಂದು ಬೆಲೆ ಈಗ ಬೆಳೆಸಾಯಾದ ಯಾರು ಬಾರಿ ಮಲ್ಲ ಸಭೆ ಬಾರಿ ಮಲ್ಲ ಸಭೆ ಎರೇನು ಲೆಪ್ಪನು ಕುಲ್ಲಿನಿಂದ ಆಪುಜಿ ನೆಂಜ ಮಲ್ಪುಡು ಬಾಗಾದರೆ ಸಭೆಗೆ ಪುಲ್ ಮಾಡ್ಕೊಳ್ಳೇನೆ ಸೇವೆ ಬರ್ತಾರಲ್ಲ ನಿಗಲೇ ಇಲ್ಲ ಇದು ಹಣ ತುಂಬ ನಿಗಲೇ
ಕೊಬ್ಬಿದ ಹೆಣ್ಣೆ, ಸೊಕ್ಕಿದ ಹೆಣ್ಣೆ, ಏನ ನಿನ್ನನ್ನು ವಿವಾಹವಾಗುವುದಕ್ಕಾಗಿ ನಮ್ಮವರನ್ನ ಕರೆಸಿದರೆ ಅವರೆಲ್ಲರನ್ನ ಕೊಲ್ಲತ್ತಾ ಬಂದೆಯ, ಯುದ್ಧಕ್ಕೆ ಆಹ್ವಾನವನ್ನು ನೀಡಿದೆಯ. ಇದೋ ಬಂದಿದ್ದಾನೆ ಶೋಣಿತಾಪುರದ ಶುಂಭದಾನವ. ನಾನೇ ನಿನ್ನೆದುರಾಗಿ ಬಂದಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ನನ್ನನ್ನು ವರಿಸು. ನಿನ್ನದ್ದೇ ನಿರೀಕ್ಷೆಯಲ್ಲಿದ್ದವಳು ನಾನು. ಓಹೋ, ಇನ್ನವರನ್ನೆಲ್ಲ ಕೊಂದವಳು ನಾನು ಯೋಚಿಸಿದಂತಹ ಯಜ್ಞದ ಕಡೆಯ ಬಲಿಪಶು ನೀನು. ಜಗದಂಬಿಕೆ ಜಯ 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 ಕಂಡೆಯ ಸುರನಾಥ ದೈತ್ಯರ ರುಂಡವನು ಸಂಗಮದಲ್ಲಿಯೇ ಮೆಚ್ಚಿದವಳಿದ್ದೇನೆ, ಇದೋ ಶಾಂತಳಾಗಿದ್ದೇನೆ. ಕಂಡೆಯಾಸನ ಪಾಲ ನಿನಗಿದ್ದಂತಹ ಅಭಯವಚನದಂತೆ ಭಂಡ ದೈತ್ಯರ ರುಂಡವನ್ನು ಚೆಂಡಾಡಿದವಳಿದ್ದೇನೆ. ಅದೋ ಅದೋ ನೋಡು ಹೆಣಗಳ ರಾಶಿ, ದುರುಳರನ್ನು ವಧಿಸಿದ್ದೇನೆ. ನಿನಗಿನ್ನು ದಾನವರ ಭಯವಿಲ್ಲ. ನಿನಗಿದ್ದಂತಹ ಅಭಯವಚನದಂತೆ ನಾಕಲೋಕವನ್ನು ಮತ್ತೆ ನಿನ್ನ ಪಾಲಿಗೆ ಸಮರ್ಪಿಸುವವಳಿದ್ದೇನೆ. ಸತ್ಯ ಧರ್ಮ ನೇಮ ನಿಷ್ಠೆಯಿಂದ ಸದಾ ನನ್ನನ್ನು ಮನದಲ್ಲಿ ಧ್ಯಾನಿಸುತ್ತಾ ನಾಕಲೋಕವನ್ನಾಡು. ನಿನಗೆ ಶುಭದಾಯಕ
ನಿಮ್ಮ ದರ್ಶನ ಭಾಗ್ಯ ಯಾವಾಗ? ಮಗನೇ, ಮುಂದೆ ನಾನು ಈ ರೂಪದಲ್ಲಿ ಎಂದು ಕಾಣಿಸಿಕೊಳ್ಳುವವಳಲ್ಲ. ಆದರೆ ಒಂದು ಬಾರಿ 28ನೇ ದ್ವಾಪರಾಯುಗದಲ್ಲಿ ಭೂಲೋಕದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಕ್ಷಣಕಾಲ ಮಾತ್ರ ಗೋಚರಿಸುವವಳಿದ್ದೇನೆ, ಅನ್ಯಥಾ ಗೋಚರಿಸುವುದಿಲ್ಲ. ಆದರೆ ಕಷ್ಟ ಬಂತು ಎಂದಾಯ್ತಾದರೆ ಮನದಲ್ಲಿ ನನ್ನನ್ನು ನಿಷ್ಠೆಯಿಂದ ಪ್ರಾರ್ಥಿಸಿಕೊಂಡರೆ ಅವ್ಯಕ್ತ ರೂಪದಲ್ಲಿ ಬಂದು ನಿಮ್ಮ ಕಷ್ಟವನ್ನು ನಾನು ಪರಿಹರಿಸಿಕೊಡುತ್ತೇನೆ. ಶುಭದಾಯಕಿಯಾಗಿರುತ್ತೇನೆ ಮಗನೇ, ಶುಭದಾಯಕಿಯಾಗಿರುತ್ತೇನೆ. ಜಯ ಜಯ. ಲೀಲಾದ್ಭುತಗಳನ್ನು ಮಾಡಿ ತೋರಿಸಿದ ಮಹಾಮಾತೆಯು ತುಹಿನಗಿರಿಯ ಮಹಾಮಾಯೆಯಲ್ಲಿ ಲೀನಳಾದಳು. ಸ್ವರ್ಗಲೋಕವನ್ನು ನನಗೆ ಕರುಣಿಸುವುದರ ಜೊತೆಗೆ ಮಹಾಮಾತೆಯನ್ನು ಧ್ಯಾನಿಸುತ್ತಾ ಈ ಕಥೆಯನ್ನು ಯಾರು ಆಡಿದ್ದಾರೋ, ಆಡಿಸಿದ್ದಾರೋ, ನೋಡಿದ್ದಾರೋ ಅವರಿಗೆಲ್ಲರಿಗೂ ಶ್ರೀದೇವಿ ಹಾಗೂ ಶ್ರೀ ಕ್ಷೇತ್ರದ ಸಮಸ್ತ ದೇವರುಗಳು ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ ಮಂಗಳಕ್ಕೆ ಪಣೆಯನ್ನು ಕೇಳುತ್ತಿದ್ದೇನೆ. ದರಿಯಳು ಪಿದರಾಂತ ಪರ ಶ್ರೀ ಕ್ಷೇತ್ರದಿ ತೈಲದಂತ ದರಿಯಳು ಪಿದರಾಂತ ಪರ ಶ್ರೀ ಕ್ಷೇತ್ರದಿ ಸ್ಥಿರವಾಗಿ ನೆಲೆಸಿಗ ಸುಬ್ರಹ್ಮಣ್ಯನಿಗೆ ಕರುಣಾಗತ ವತ್ಸಲ ಪರಿಪಾಲಕ ದುರಿತ ನಿವಾರಕ ದೇವನಿಗೆ ಮಂಗಳಂ ಜಯ ಮಂಗಳ ಮಂಜುನಾಥಗೆ ಮಗಮ್ಮಯಗೆ ಮಂಗ